ಎಲ್ಲರಿಗೂ ನಮಸ್ಕಾರ. ಇವತ್ತು ಆರಂಭವಾಗಿ 6 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ಅಭಿಮಾನಿಗಳು, ಹಿತೈಷಿಗಳು ಪ್ರಯೋಜನ ಮಾಡಿದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸೋಣ. ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ ಎನ್ನುವ ಹೇಳಿಕೆ ಇದೆ. ಅಂಥ ಕೃತಿಯ ರಸಾಸ್ವಾದನ ನಮಗೆ ಮಾಡಿಸೋದಕ್ಕೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಸಜ್ಜಾಗಿದ್ದಾರೆ. ಬಾಣಭಟ್ಟನ ಕಾದಂಬರಿ ಭಾರತೀಯ ಸಾಹಿತ್ಯದಲ್ಲಿಯೇ ಅನನ್ಯವಾದ ಸ್ಥಾನವನ್ನು ಪಡೆದಿದೆ. ಇದೊಂದು ಕೃತಿಯೇ ಬಾಣನ ಹೆಸರನ್ನು ಅಜರಾಮರ ಮಾಡೋದಕ್ಕೆ ಸಾಕಾಗಿತ್ತು. ಅದಲ್ಲದೆ ಹರ್ಷಚರಿತ ಅನ್ನುವ ಶ್ರೇಷ್ಠ ಆಖ್ಯಾಯಿಕೆಯನ್ನು ಅವನು ಬರೆದಿರೋದು ನಮಗೆ ಇನ್ನಷ್ಟು ವಿಸ್ಮಯವನ್ನು ತರುತ್ತೆ. ಕಾದಂಬರಿಯ ಅನುಕೃತಿಯಾದ ನಾಗವರ್ಮನ ಕರ್ನಾಟಕ ಕಾದಂಬರಿಯೇ ಹಳಗನ್ನಡ ಕೃತಿಗಳಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಪಡ್ಕೊಂಡಿದೆ. ಫಿಕ್ಷನ್ ಅನ್ನೋದಕ್ಕೆ ಸಂಶಬ್ದವಾಗಿ ನಾವು ಕನ್ನಡದಲ್ಲಿ ಬಳಸುವ ಕಾದಂಬರಿ ಎನ್ನುವ ಮಾತಿನ ಮೂಲ ಬಾಣನ ಕಾದಂಬರಿಯೇ. ಉಜ್ಜಯಿನಿಯ ಶೂದ್ರಕನ ಆಸ್ಥಾನಕ್ಕೆ ಬಂದ ಚಂಡಾಲ ಕನ್ಯೆ ಉಡುಗೊರೆಯಾಗಿ ಕೊಟ್ಟ ವೈಶಂಪಾಯನ ಅನ್ನುವ ಗಿಣಿ ರಾಜನ ಬೇಡಿಕೆಯಂತೆ ಕಥೆ ಹೇಳೋದಕ್ಕೆ ಶುರು ಮಾಡುತ್ತೆ. ಹೀಗೆ ಆರಂಭವಾಗುವ ಕಾದಂಬರಿ ಒಂದಾದ ಮೇಲೊಂದು, ಒಂದರೊಳಗೊಂದು ಕಥೆಗಳನ್ನು ಹೇಳ್ತಾ ಹೋಗುತ್ತೆ. ಜಾಬಾಲಿ ಕಥೆ, ಚಂದ್ರಾಪೀಡನ ಕಥೆ, ಮಹಾಶ್ವೇತೆಯ ಕಥೆ ಇತ್ಯಾದಿ. ಬಾಣನ ಮೂಲ ಕೃತಿಯನ್ನು ಓದದೇ ಇರುವವರಿಗೂ ಮಹಾಶ್ವೇತೆಯ ವೃತ್ತಾಂತ ಮೊದಲಾದವೆಲ್ಲ ಕರ್ಣಾಕರ್ಣಿಕೆಯಾಗಿ ಪರಿಚಿತ ಆಗಿರುತ್ತೆ. ಹೀಗೆ ಇದಕ್ಕೆ ಒಂದು ಫೋಕ್ಲೋರ್ ಸ್ಥಾನವೇ ಬಂದುಬಿಟ್ಟಿದೆ ಅಂತ ಹೇಳಬಹುದು. ಗುಣಾಢ್ಯನ ಪೈಶಾಚಿ ಭಾಷೆಯ ಬೃಹತ್ ಕಥೆಯಿಂದ ಬಾಣ ತನ್ನ ಸಾಮಗ್ರಿಯನ್ನು ತಗೊಂಡ ಅಂತ ಹೇಳ್ತಾರೆ. ಆದರೆ ಆ ವಸ್ತುವಿಗೆ ಬಾಣ ಬೇರೆಯದೇ ರೂಪ ಕೊಟ್ಟು ಅತ್ಯಾಕರ್ಷಕವಾಗಿ ವಿಸ್ತರಿಸಿದ್ದಾನೆ. ಇಷ್ಟು ರೋಚಕವಾದ ಕಥೆ ಬಹುಶಃ ಜಗತ್ತಿನ ಸಾಹಿತ್ಯದಲ್ಲೇ ಬೇರೆ ಇಲ್ಲ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಕಥೆಯನ್ನು ನಿವೇಶಗೊಳಿಸಿರುವ ಬಾಣನ ಶೈಲಿಯಂತೂ ಇಟ್ ಈಸ್ ದಿ ಡೆಸ್ಪೇರ್ ಆಫ್ ಆಲ್ ಲೇಟರ್ ಪೊಯೆಟ್ಸ್. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅನ್ನುವ ಹೇಳಿಕೆ ಇರೋ ಹಾಗೇನೆ ಬಾಣೋಚ್ಛಿಷ್ಟಂ ಜಗತ್ಸರ್ವಂ ಅನ್ನುವ ಹೇಳಿಕೆ ಕೂಡ ನಾಣ್ಣುಡಿಯಾಗಿ ಬಂದುಬಿಟ್ಟಿದೆ. ಸಂಸ್ಕೃತ ಭಾಷೆಯ ವೈಭವದ ಪ್ರಕಟೀಕರಣದ ದೃಷ್ಟಿಯಲ್ಲಿ ಬಾಣ ನಾನ್ ಪರೇಲ್, ಅನುಪಮ ಅಂತ ಹೇಳಬಹುದು, ಸಾಟಿ ಇಲ್ಲ. ಯಾವುದೇ ಹೋಲಿಕೆಗೆ ಒಂದು ಮಾನದಂಡ ಬೇಕಾಗತ್ತಲ್ಲ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಇದ್ದ ಹಾಗೆ ಸಂಸ್ಕೃತದ ಗದ್ಯ ಶೈಲಿಯ ಸಮುನ್ನತಿಗೆ ಮಾನದಂಡವನ್ನು ನಿರ್ಮಿಸಿಕೊಟ್ಟಿರುವನು ಬಾಣ. ಅದು ಎಷ್ಟು ಸುಂದರವೋ ಅಷ್ಟು ಸಂಕೀರ್ಣವಾಗಿದೆ. ಸಂಸ್ಕೃತ ಭಾಷೆ ಸಾಹಿತ್ಯಗಳ ಉತ್ತುಂಗ ನಿದರ್ಶನ ಅಂದರೆ ಬಾಣನೆ ಅನ್ನುವ ನಿರ್ಣಯ ವಿವಾದಾತೀತವಾಗಿದೆ. ಬಾಣನ ಶೈಲಿಯ ಸೌಂದರ್ಯದ ಅನುಭೂತಿ ಆಗಬೇಕಾದ್ರೆ ಮನಸ್ಸಿನಲ್ಲಿ ಓದಿಕೊಂಡ್ರೆ ಸಾಲದು, ಗಟ್ಟಿಯಾಗಿ ಓದಬೇಕು, ಓದಿಸಿ ಕೇಳಬೇಕು ಅಂತ ವಿ ಸೀತಾರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದರು, ಹಾಗೆ ಮಾಡ್ತಾ ಇದ್ದರು. ಇದೇ ಸಂಸ್ಥೆಯಲ್ಲಿ 1950ರ ದಶಕದಲ್ಲಿ, 60ರ ದಶಕದಲ್ಲಿ ಟಿ ಎನ್ ಪದ್ಮನಾಭನ್ ನಾವೆಲ್ಲ ಪ್ರತಿದಿನ ಸೇರ್ತಾ ಇದ್ದಾಗ ಬಾಣ ನಮ್ಮ ಮಾತುಕತೆಯನ್ನೆಲ್ಲ ಆವರಿಸಿಬಿಡ್ತಾ ಇದ್ದ. ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ಯಾವುದೋ ವ್ಯವಹಾರಗಳನ್ನು ಕುರಿತ ಸಂಭಾಷಣೆಯಲ್ಲಿಯೂ ಬಾಣನ ಅಗ್ರಾಮ್ಯ ಪರಿಹಾಸ ಕುಶಲ, ಇಂಗಿತಾಕಾರಿ ವೇದಿ ಇಂಥ ಪ್ರಯೋಗಗಳೆಲ್ಲ ನಮ್ಮಲ್ಲಿ ಪದೇ ಪದೇ ಬಾಣ ಪ್ರಯೋಗಗಳೇ ಹಾದು ಹೋಗ್ತಾ ಇದ್ವು. ಪದ್ಮನಾಭರು ಬಂದ ಕೂಡಲೇ ಬಾಣಭಟ್ಟರು ಬಂದರು ಅಂತೆಲ್ಲ ಹಾಸ್ಯ ಮಾಡ್ತಾಯಿದ್ವು. ಆ ಸುಂದರ ದಿನಗಳ ನೆನಪಾಗ್ತಾ ಇದೆ. ಬಾಣನ ಕಾದಂಬರಿಯ ರಸಾಸ್ವಾದವನ್ನು ಈ ಒಂದು ವಾರದ ಅವಧಿಯಲ್ಲಿ ಆದರಣೀಯರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ನಮಗೆ ಮಾಡಿಸೋರಿದ್ದಾರೆ. ಪ್ರಾಗಲ್ಭ್ಯಮಧಿಕಮಾಪ್ತುಂ ವಾಣಿ ಬಾಣೋ ಬಭೂವೇತಿ ಅಂತ ವರ್ಣಿತನಾದ ಬಾಣಕವಿಯ
ಒಡನಾಟವನ್ನು ನಮಗೆ ದೊರಕಿಸಿಕೊಡಬೇಕು ಅಂತ ಶತವಧಾನಿ ಡಾಕ್ಟರ್ ರಾ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ವೈಶಾಖ ಮಾಸದ ಈ ಸಪ್ತಮಿ, ಶುದ್ಧ ಸಪ್ತಮಿ, ಭಗವಾನ್ ವಿದ್ಯಾರಣ್ಯ ಸ್ವಾಮಿಗಳ ಜಯಂತಿ. ವಿದ್ಯಾರಣ್ಯರ ವ್ಯಕ್ತಿತ್ವ ಹೇಗೋ, ಎಷ್ಟು ಸರ್ವೋಚ್ಚವಾದದ್ದು, ಸ್ವೈರ ವಿಹಾರ ಮಾಡುವಂಥದ್ದು, ಹಾಗೆ ಕಾವ್ಯಾರಣ್ಯ ವಿಹಾರಿ ಪಂಚಾನನ ಬಾಣಭಟ್ಟ. ಅದನ್ನೇ ಒಂದು ಸುಭಾಷಿತ ಹೇಳುತ್ತದೆ, ಶ್ಲೇಷೇ ಕೇಚನ ಶಬ್ದಗುಂಫ ವಿಷಯೇ ಕೇಚಿದ್ ರಸೇ ಚಾಪರೇ ಅಲಂಕಾರೇ ಕಚಿತ್ ಸದರ್ಥ ವಿಷಯೇ ಚಾನ್ಯೇ ಕಥಾವರ್ಣನೆ ಆಸರ್ವತ್ರ ಗಭೀರ ಧೀರ ಕವಿತಾ ವಿಂಧ್ಯಾಟವಿ ಚಾತುರಿ ಸಂಚಾರಿ ಕವಿ ಕುಂಭಿ ಕುಂಭ ಬಿದುರೋ ಬಾಣಸ್ತು ಪಂಚಾನನ ಅಂತ. ಶ್ಲೇಷೇ ಕೇಚನ, ಬಗೆಬಗೆಯ ಅರ್ಥಗಳನ್ನು, ಒಂದು ಶಬ್ದಕ್ಕೆ ಹಲವು ಅರ್ಥಗಳನ್ನು ಇರುವಂತೆ ಗುಂಫನ ಮಾಡುವಂಥವರು, ಶಬ್ದಾರ್ಥಾಲಂಕಾರ ಅಂತ ಹೇಳಬಹುದಾದ ಶ್ಲೇಷವನ್ನು ಬಳಸಿಕೊಂಡವರು, ಸುಬಂಧುವಿನಂಥವರು ಕೆಲವರಿದ್ದಾರೆ. ಮುಂದೆ ದ್ವ್ಯರ್ಥಿ ಕಾವ್ಯ, ತ್ರಿರ್ಥಿ ಕಾವ್ಯ, ಚತುರರ್ಥಿ ಕಾವ್ಯ, ಈ ಥರ ಸಪ್ತಸಂಧಾನದವರೆಗೆ, ಶತಾರ್ಥಿ ಕಾವ್ಯದವರೆಗೆ ಮಾಡಿದವರಿದ್ದಾರೆ, ಸಾಮಂತ ಭದ್ರಾಚಾರ್ಯರಂಥವರು. ಇನ್ನು ಶಬ್ದಗುಂಫ ವಿಷಯೇ ಕೇಚಿತ್, ತುಂಬ ಚೆನ್ನಾಗಿ ಲಲಿತ ಕೋಮಲ ಕಾಂತ ಪದಾವಲಿಯನ್ನು ಹೆಣೆಯತಕ್ಕಂಥ ಜಯದೇವಾದಿಗಳು ಇದ್ದಾರೆ. ರಸಭರಿತವಾಗಿ ರಚನೆ ಮಾಡತಕ್ಕಂಥವರು ಕೇಚಿದ್ರಸೇ ಚಾಪರೆ ಕಾಳಿದಾಸ ಮೊದಲಾದಂಥವರಿದ್ದಾರೆ. ಅಲಂಕಾರೇ ಕತಿಚಿತ್, ದುರೂಹ್ಯವಾದ ವಿಕಟ ಮನೋಹರವಾದ ಉತ್ಪ್ರೇಕ್ಷೆಗಳನ್ನು, ಅತಿಶಯೋಕ್ತಿಗಳನ್ನು, ಹೇತುತ್ಪ್ರೇಕ್ಷೆಗಳನ್ನು, ಅಪನ್ಮುತಿಗಳನ್ನು ಮಾಡುವಂಥ ಶ್ರೀಹರ್ಷನಂಥವರು ಕೆಲವರಿದ್ದಾರೆ. ಸದರ್ಥ ವಿಷಯೇಚ ಅನ್ಯೇ, ಅರ್ಥ ಗಾಂಭೀರ್ಯವನ್ನು ಇಟ್ಟುಕೊಂಡ ಭಾರವಿ ವೇದವ್ಯಾಸರಂಥವರಿದ್ದಾರೆ. ಕಥಾವರ್ಣನೆ, ವಾಲ್ಮೀಕಿ, ಗುಣಾಢ್ಯ ಮೊದಲಾದವರು ಕಥೆಗಳನ್ನು ಬಗೆಬಗೆಯಾಗಿ ವಿಸ್ತರಿಸಿಕೊಂಡವರಿದ್ದಾರೆ. ಆ ಸರ್ವತ್ರ, ಎಲ್ಲದರೊಳಗೂ ಗಭೀರ ಧೀರ ಕವಿತಾ ವಿಂಧ್ಯಾಟವಿ ಚಾತುರಿ ಸಂಚಾರಿ. ಈ ವಿಂಧ್ಯಾಟವಿ ದಟ್ಟ ಕಗ್ಗಾಡು ಯಾವುದಿದೆ, ಕೀಕಾರಣ್ಯ ಅಂತ ನಾವು ಏನಂತೀವಿ, ಸಾಹಿತ್ಯ ಮಹಾಕಾಂತಾರದಲ್ಲಿ ಧೀರ ಸ್ವೈರ ವಿಹಾರವನ್ನು ಮಾಡುವ ಪಂಚಾನನ, ಸಾಕ್ಷಾತ್ ಸಿಂಹ, ಮೃಗೇಂದ್ರ, ವನೇಂದ್ರ, ಅವನು ಬಾಣಭಟ್ಟ. ಮತ್ತು ಪಂಚಾನನ ಅಂದರೆ ಮಹಾದೇವನೂ ಕೂಡ ಹೌದು. ಅವನು ಎಲ್ಲ ಕಾಡಲ್ಲಿ ಓಡಾಡ್ತಾನೆ, ಸುಡುಗಾಡಲ್ಲೂ ಓಡಾಡ್ತಾನೆ. ಅಂದರೆ ಎಲ್ಲ ಕಡೆಯಲ್ಲಿಯೂ ವೀರ ವಿಹಾರ, ಸ್ವೈರ ವಿಹಾರದ ಆನಂದ ತಾಂಡವ ಮಾಡಬಲ್ಲ ಅಂತ ಬಾಣಭಟ್ಟ ಆ ಬಗೆಯಾದವನು. ಎಷ್ಟೋ ಬಾರಿ ನಾನು ನನ್ನ ಕವಿಮಿತ್ರ ಶಂಕರ್, ಡಾಕ್ಟರ್ ಆರ್ ಶಂಕರ್, ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ಆಲೋಚನೆ ಮಾಡ್ಕೋತಾ ಇರ್ತೀವಿ, ಹೇಗೆ ಕಾವ್ಯ ಬರೀಬೇಕು, ಯಾವ ರೀತಿ ಅಂತ. ಈಗಷ್ಟೇ ರಾಮಸ್ವಾಮಿಯವರು ಬಹಳ ಹೃದಯಂಗಮವಾಗಿ ಹೇಳಿದ್ರಿ, ಮುಂದಿನ ಎಲ್ಲ ಕವಿಗಳಿಗೆ ಹಿ ಹ್ಯಾಸ್ ಬಿಕಮ್ ಎ ಡಿಸ್ಪೈರ್ ಅಂತ. ಹತಾಶೆಯಾಗಿ, ಅಸೂಯೆಯಾಗಿ, ಸಂಕಟವಾಗಿ ಕಾಡ್ತಾನೆ, ಕೆಣಕ್ತಾನೆ, ಹಂಗಿಸ್ತಾನೆ, ಲಂಘಿಸ್ತಾನೆ ಅಂತೆಲ್ಲ ನಿಜ. ಅದನ್ನು ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಹೇಗೋ ಸರಸ್ವತಿಯನ್ನು ಏಮಾರಿಸ್ಬಿಟ್ಟು ಕಾಳಿದಾಸನ ಥರ ಬರೆದು ಬಿಡ್ಬೋದು, ಆದರೆ ಏನು ಮಾಡಿದ್ರೂ ಬಾಣಭಟ್ಟನ ಥರ ಬರೆಯೋಕ್ಕಾಗೋದಿಲ್ಲ ಅಂತ ಮತ್ತೆ ಮತ್ತೆ ಅಂದುಕೊಂಡು ಸಂಕಟ ಪಡ್ತಾ ಇರ್ತೀವಿ. ಕೆಲವು ಕವಿಗಳು ನಮ್ಮ ಅಳತೆಗೋಲನ್ನು ಮೀರಿ ಬರ್ತಾರೆ, ಆ ಶೈಲಿಯ ಹಾಗೆ. ನಾನು ಆ ರೀತಿ ಕಂಡುಕೊಂಡಂಥ ಕವಿಗಳಲ್ಲಿ ಅಗ್ರಗಣ್ಯನಾದ ಮಹಾಕವಿ ಬಾಣಭಟ್ಟ. ಹಾಗೆ ನೋಡಿದ್ರೆ ಭಗವಾನ್ ವ್ಯಾಸರಿದ್ದಾರೆ, ಅದಾದ ಮೇಲೆ ನಮ್ಮ ಕಾಳಿದಾಸ ಇದ್ದಾನೆ, ಆಮೇಲೆ ಶೂದ್ರಕ ಇದ್ದಾನೆ, ಮತ್ತು ವಿಶಾಖದತ್ತ ಇದ್ದಾನೆ. ಹೀಗೆ ಬಾಣಭಟ್ಟ, ಜಯದೇವ, ನೈಷಧಕಾರ, ಶ್ರೀಹರ್ಷ, ಹೀಗೆ ಕೆಲವರು ತಮ್ಮ ತಮ್ಮ ವಿಶಿಷ್ಟತೆಗಾಗಿ, ಅನನ್ಯತೆಗಾಗಿ ಪ್ರಸಿದ್ಧರಾಗಿದ್ದಾರೆ. ಅಂಥವರೊಳಗೆ ಇವನು ದೊಡ್ಡವನಾಗಿದ್ದಾನೆ. ಆಮೇಲೆ ಇವನು ಪಂಡಿತರಲ್ಲಿ ಪಂಡಿತ, ಪ್ರತಿಭಾಶಾಲಿಗಳಲ್ಲಿ ಪ್ರತಿಭಾಶಾಲಿ. ಕೆಲವರು ಕೇವಲ ಪ್ರತಿಭೆಯಿಂದಲೇ ಜೀವಿಸ್ತಕ್ಕಂಥವರಿದ್ದಾರೆ. ಶಾತವಾಹನ ಹಾಲ ಯಾವ ಒಂದು ಗಾಹ ಸತ್ತಸೈ ಎನ್ನುವುದನ್ನು ನಿರ್ಮಾಣ ಮಾಡ್ತಾ, ಅದು ಅಪ್ಪಟ ಪ್ರತಿಭೆಯ ಫಲ. ಅಲ್ಲಿ ಪಾಂಡಿತ್ಯದ ಸೋಂಕೂ ಇಲ್ಲ, ತಿಳಿಯಾದಂಥದ್ದು. ವಾಲ್ಮೀಕಿ ಅಪ್ಪಟ ಪ್ರತಿಭೆ ಫಲ ಅಂತ ಅನ್ಬೋದು. ಶೇಕ್ಸ್ಪಿಯರ್ ಅಪ್ಪಟ ಪ್ರತಿಭೆ ಫಲ ಅಂತ ಅನ್ಬೋದು. ಹೋಮರ್ ಶುದ್ಧವಾಗಿ ಪ್ರತಿಭೆ ಫಲ ಅಂತ ಅನ್ಬೋದು. ಇನ್ನು ಶ್ರೀಹರ್ಷ ಇರ್ಬೋದು, ಮಾಘ ಇರ್ಬೋದು, ರತ್ನಾಕರ, ಇಂಥವರೆಲ್ಲರೂ ಕೂಡ ಕೇವಲ ಪಾಂಡಿತ್ಯದ ಫಲ ಅಂತ. ಇದರ ಎರಡರ ರಸಫಲವಾಗಿ ನಮಗೆ ಸಂಸ್ಕೃತದಲ್ಲಿ ಕಾಣಿಸ್ತಕ್ಕಂಥವ್ರು ಅಗ್ರಗಣ್ಯರಾದವರು ಇಬ್ಬರೇ. ಒಬ್ಬ ಪದ್ಯಬಂಧದಲ್ಲಿ ಕಾಳಿದಾಸ, ಇನ್ನೊಬ್ಬ ಗದ್ಯಬಂಧದಲ್ಲಿ ಬಾಣಭಟ್ಟ. ಹಾಗಾಗಿ ಅವನನ್ನು ನಾವು ಯಾವುದೇ ರೀತಿಯಿಂದಲೂ ಲೆಕ್ಕ ಹಾಕಿದ್ರೂ ಪಕ್ಕಕ್ಕಿಡೋಕ್ಕಾಗೋಲ್ಲ. ಅಷ್ಟು ವಿಸ್ತೃತವಾದ ಗದ್ಯಕಾವ್ಯವನ್ನು ಓದುವಾಗ ಬೋರ್ ಹೊಡಿಸ್ತಾನಪ್ಪ, ಮೊಳೆ ಹೊಡಿತಾನಪ್ಪ ಅಂತ ಬೈಕೊಳ್ಳೋದಾಗುತ್ತದೆ.
ನನ್ನ ಸ್ನೇಹಿತರ ಜೊತೆಗೆ ಓದುವ ಒಂದು ರಸಾವಕಾಶ ಈಗ ಒಂದು ವರ್ಷದಿಂದ ಮೇಲೆ ಬಾಣಭಟ್ಟನ ಕಾದಂಬರಿಯನ್ನು ಓದ್ತಾ ಇದ್ದೀವಿ. ಹಾಗೆ ಓದುವಾಗ ಮಧ್ಯದಲ್ಲಿ ಅನಿಸುತ್ತೆ, ಅಯ್ಯೋ ಏನು ಬರೀತಾನೆ, ಬೋರ್ ಹೊಡಿಸ್ತಾನೆ, ಅತಿ ಮಾಡ್ತಾನೆ ಅಂತ. ಆ ಮಧ್ಯದಲ್ಲಿ ಒಂದು ವಿದ್ಯುದಾಲಿಂಗನದ ರೋಮಾಂಚನವನ್ನು ಉಂಟು ಮಾಡುವಂಥ ಅತ್ಯದ್ಭುತವಾದ ಅಂತರ್ದೃಷ್ಟಿಯ ದುರೂಹ್ಯವಾದ ಒಂದು ಸೊಗಸನ್ನು ತಂದು ಕೊಟ್ಬಿಡ್ತಾನೆ. ಅಬ್ಬಾ, ಇಷ್ಟು ಹೊತ್ತು ಬೋರ್ ಹೊಡಿಸ್ಕೊಂಡಿದ್ದಕ್ಕೆ ಇದೆಲ್ಲವನ್ನ ಅಸಲು ಬಡ್ಡಿ ಸಮೇತ ಕಿತ್ತುಕೊಳ್ಳದ್ಬಿಟ್ಟು ಅಂತನ್ನುವ ಭಾವ ಬರ್ತದೆ. ಇದು ಮಹಾಕವಿಗಳಾದ ಕೆಲವರಲ್ಲಿ ಮಾತ್ರ ಕಾಣಸಿಗ್ತಕ್ಕಂಥದ್ದು. ಮತ್ತು ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಗುಣಾಢ್ಯನ ಬೃಹತ್ ಕಥೆಯ ಮೂಲ ಕಾದಂಬರಿ. ಆಮೇಲೆ ಅದನ್ನು ನಾವು ಸೋಮದತ್ತನ ಸೋಮದೇವನ ಕಥಾ ಸರಿತ್ಸಾಗರದಲ್ಲಿ ನೋಡ್ತೀವಿ. ಈ ಕಥೆಗೂ ಅಂದರೆ ಸೋಮದೇವನ ಕಥಾ ಸರಿತ್ಸಾಗರದಲ್ಲಿರ್ತಕ್ಕಂಥ ಗುಣಾಢ್ಯ ವಿರಚಿತ ಬೃಹತ್ ಕಥೆಯ ಸಾರದ ಒಂದು ಕಥೆಗೂ ನಮ್ಮ ಪ್ರಸ್ತುತ ಬಾಣಭಟ್ಟನ ಕಾದಂಬರಿಯ ಕಥೆಗೂ 90 ಭಾಗ ವ್ಯತ್ಯಾಸವಿಲ್ಲ. ಸುಮಾರು 24 ಮುಖ್ಯ ಪಾತ್ರಗಳು, ಅಮುಖ್ಯ ಪಾತ್ರಗಳು ಇಲ್ಲೇನಿವೆ ಅವೇ ಅಲ್ಲಿವೆ, ಹೆಸರು ಮಾತ್ರ ಬೇರೆ. ಎಲ್ಲ ಘಟನೆಗಳು ಹಾಗೇ ಇದೆ. ಉತ್ತರ ಕಾದಂಬರಿ ಅಥವಾ ಉತ್ತರ ಭಾಗ ಕಾದಂಬರಿ ಅಂತ ಬಾಣಭಟ್ಟನ ಮಗ ಪೂರ್ಣ ಮಾಡದ ಅಂತೀವಿ, ಅಲ್ಲಿ ಕಥಾಕ್ರಮದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ. ಇದು ಗುಣಾಢ್ಯನ ಒಂದು ಬೃಹತ್ ಕಥೆಗೂ ಇದಕ್ಕೂ ಇರತಕ್ಕಂಥದ್ದು. ಮಿಕ್ಕಂತೆ ಬಾಣಭಟ್ಟನದು ಎಲ್ಲ ಒಂದೇ ಬಗೆಯಲ್ಲಿದೆ. ಅಂದರೆ ಕಥೆಗೆ ಅವನು ಬೃಹತ್ ಕಥೆಗೆ ಋಣಿ, ತನ್ನದಾದ ಕಥೆ ಅಂತೇನೂ ಇಲ್ಲ. ಆದರೆ ಏನದು ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಃ ಕವೀನಾಂ ಸ್ಥಾಸ್ಯಂತಿ ನ ಕಥಾ ಮಾತ್ರ ಆಶ್ರಿತಾಹ. ಕಥೆಯನ್ನು ಅವಲಂಬಿಸಿಕೊಂಡು ಅಲ್ಲ ಬರುವುದು ರಸ. ಶೇಕ್ಸ್ಪಿಯರ್ ತನ್ನ ಎಲ್ಲ ಪ್ರಸಿದ್ಧವಾದ ಲೋಕೋತ್ತರ ರೂಪಕಗಳ ಕಥೆಗಳನ್ನು 10 ಮೂಲದಿಂದ ತೆಗೆದುಕೊಂಡ. ಅಲ್ಲಿಂದ ತಗೊಂಡು ಇಲ್ಲಿಂದ ತೆಗೆದುಕೊಂಡು ಒಬ್ಬರ ಮನೆಯಿಂದ ಸಾರು, ಇನ್ನೊಬ್ಬರ ಮನೆಯಿಂದ ತುಪ್ಪ, ಮತ್ತೊಬ್ಬರ ಮನೆಯಿಂದ ಪಲ್ಯ ಅಂತ ತೆಗೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಔತಣ ಮಾಡುವಂತೆ ಅವನು ಮಾಡ್ತಾನೆ. ಮಾಡಿದ್ರು ತನ್ನದಾದ ಸೊಗಸನ್ನು ಅದಕ್ಕೆ ತಂದು ಕೊಡ್ತಾನಲ್ಲ. ಸಂವಿಧಾನ ಕೌಶಲ, ಗ್ರಥನ ಕುತೂಹಲ ಎಂಥದ್ದಿದೆ ಅದು ನೋಡಿದಾಗ ಬಾಣಭಟ್ಟ ಅಂಥದ್ದನ್ನು ಮಾಡ್ತಾನೆ. ಇಲ್ಲಿ ವರ್ಣನೆಯೇ ಸಾಮ್ರಾಜ್ಯವನ್ನು ವಹಿಸ್ತಕ್ಕಂಥದ್ದು. ಆ ವರ್ಣನಾ ಸಾಮ್ರಾಜ್ಯ ಇನ್ನು ಯಾರೂ ಎಂದೂ ಅದಕ್ಕೆ ಹೆಗಲಣಿಯಾಗಿರಲಿ ಅದರ ಹತ್ತಿರಕ್ಕೂ ಬರೋಕ್ಕಾಗೋದಿಲ್ಲ. ಮೊನ್ನೆ ದಿವಸ ತಾನೇ ಸಂಸ್ಕೃತ ಕವಿಗಳ ವಿದ್ವತ್ತೆ, ವಿನಯ, ಅಭಿಮಾನ, ಅಹಂಕಾರ ಇತ್ಯಾದಿಗಳ ಬಗೆಗೆ ಮಾತನಾಡುವಾಗ ರಾಮಸ್ವಾಮಿಯವರು ವಂದನಾರ್ಪಣೆಯಲ್ಲಿ ಒಂದು ಮಾತು ಹೇಳಿದರು. ಈ ಕಾಲದವರು ಬೇಸರ ಪಟ್ಟುಕೊಳ್ಬಾರ್ದು, ಇವೆಲ್ಲ ಕೂಡ ಒಂದು ರುಚಿಶುದ್ಧಿ ಮತ್ತು ತುಂಬ ದೊಡ್ಡ ವಿರಾಮ ಎರಡೂ ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಅಂತ. ಅದು ಹಾಗೆ ಬಾಣಭಟ್ಟ ಆ ಬಗೆಯವನು. ಅದರಿಂದಲೇ ರವೀಂದ್ರನಾಥ್ ಟ್ಯಾಗೂರರು ಹೇಳ್ತಾರೆ, ಬಾಣಭಟ್ಟನ ಕಾದಂಬರಿ ಒಂದು ಮಹಾ ಚಕ್ರವರ್ತಿ ಇದ್ದಂತೆ. ಅಲ್ಲಿ ಕಥೆ, ಆ ಕಥೆ ನಮಗೆ ಕಾಣೋದಿಲ್ಲ. ಕಾಣಿಸ್ತಕ್ಕಂಥದ್ದು ವರ್ಣನೆಗಳ ಬಿರುದು ಬಾವಲಿಗಳನ್ನು ಹೊತ್ತಿರ್ತಕ್ಕಂಥವರು, ಶ್ವೇತಛತ್ರವನ್ನು ಹೊತ್ತಿರುವವರು, ಧವಲ ಚಾಮರವನ್ನು ಬೀಸ್ತಾ ಇರತಕ್ಕಂಥವರು, ಬಿರುದು ಬಾವಲಿಗಳ ಜೊತೆಗೆ ಉದ್ಘೋಷ ಮಾಡತಕ್ಕಂಥ ವಂದಿಮಾಗದರು, ಪರಿವಾರದವರು, ನಟವಿಟ ಗಾಯಕರು, ಚೇಟಿಯರು, ನರ್ತಕರು, ನರ್ತಕಿಯರು, ಪರಿಹಾಸಕರು, ಹೀಗೆ ದೊಡ್ಡ ಒಂದು ಸಮೂಹದ ಮಧ್ಯದಲ್ಲಿ ಪಲ್ಲಕ್ಕಿ ಒಳಗೆ ಕಥೆ ಎನ್ನುವ ಚಕ್ರವರ್ತಿ ಹೋಗ್ತಾನೆ. ಕಾಣಿಸುವುದೇನೇ ಇಲ್ಲ, ಆದರೆ ಮೆರವಣಿಗೆ ಚಕ್ರವರ್ತಿದು. ಕಾಣಿಸ್ತಕ್ಕಂಥದ್ದು ಈ ವೈಭವ ಅಂತಾರೆ. ಬಹಳ ಕಾವ್ಯಮಯವಾಗಿ ವರ್ಣಿಸ್ತಾರೆ. ಮತ್ತು ಕಾದಂಬರಿ ಒಂದು ಅತ್ಯದ್ಭುತವಾದ ಚಿತ್ರಶಾಲೆ ಅಂತಾರೆ. ಕಾದಂಬರಿ ಚಿತ್ರ ಅಂತಲೇ ಅವರು ಬರೀತಾರೆ. ಅದಕ್ಕಿಂತ ಉತ್ಕೃಷ್ಟವಾದ ಬಾಣಭಟ್ಟನನ್ನ ಕುರಿತ ವಿಮರ್ಶೆ ಇದುವರೆಗೂ ಬಂದಿಲ್ಲ ಅಂತ ಅನಿಸುತ್ತೆ. ಅಷ್ಟು ಅಂತರ್ದೃಷ್ಟಿಯಿಂದ ರವೀಂದ್ರನಾಥ್ ಠಾಕೂರರು ಬರೀತಾರೆ. ಹೇಳ್ತಾರೆ, ಒಂದೊಂದು ವರ್ಣನೆಯೂ ಒಂದೊಂದು ಸಮಗ್ರವಾದ, ಉದಗ್ರವಾದ, ಸಮುದಗ್ರವಾದ ವಿಸ್ತೃತ ಚಿತ್ರ, ಅಷ್ಟು ಗಾಢವಾದದ್ದು. ನಾನು ಎಷ್ಟೋ ಬಾರಿ ಅಂದುಕೊಂಡಿದ್ದೀನಿ, ಬಾಣಭಟ್ಟನ ಕಣ್ಣಿಗೆ ಡೆಪ್ತ್ ಆಫ್ ಫೋಕಸ್ ಅನ್ನೋದು ಇನ್ಫೈನೆಟ್ ಅಂತ. ಎಷ್ಟು ದೂರದ್ದನ್ನು ಹತ್ತಿರ ಮಾಡಿಕೊಡ್ತಾನೆ. ಹಾಗಾಗಿ ಒಂದು ಆಳ ಕಡಿಮೆ ಆದಂತೆ ಕಾಣಿಸುತ್ತೆ. ಎಲ್ಲ ದೂರವನ್ನು ಬಿಟ್ಟು ನಮಗೆ ಹತ್ತಿರ ಆಗುತ್ತೆ. ಆದರೆ ಇದನ್ನು ನಮಗೆ ಯಾರೂ ಮಾಡಿಕೊಡೋಕ್ಕಾಗೋಲ್ಲ, ಯಾವ ಟೆಲಿಸ್ಕೋಪು ಮಾಡಿಕೊಡೋಕ್ಕಾಗೋದಿಲ್ಲ. ಅಷ್ಟು ನಿಕಟ. ಅವನಿಗೆ ಚೌಕಾಸಿಯೇ ಇಲ್ಲ. ಮಹಾರಾಜ ಶೂದ್ರಕನನ್ನು ಹೇಗೆ ವರ್ಣಿಸ್ತಾನೋ, ಕಥಾನಾಯಕನಾದ ಚಂದ್ರಾಪೀಡನನ್ನು ಹೇಗೆ ವರ್ಣಿಸ್ತಾನೋ, ಹಾಗೆ ಬಾಗಲ ಕಾಯುವ ಪ್ರತಿಹಾರಿಯನ್ನು ವರ್ಣಿಸ್ತಾನೆ. ಅತ್ಯಂತ ಸುಂದರವಾದ ನವಮನ್ಮಥ ಅನಿಸಿದಂಥ ಪುಂಡರೀಕನನ್ನು ಹೇಗೆ ವರ್ಣನೆ ಮಾಡ್ತಾನೋ, ಮನ್ಮಥನೇ ಶಿವನ ಕೋಪಾಗ್ನಿಯನ್ನು ಉಪಶಮನ ಮಾಡೋದಕ್ಕೆ ವಟುವೇಷಧಾರಿಯಾಗಿ ತಪಸ್ವಿ ರೂಪದಿಂದ ಧ್ಯಾನಮಗ್ನಾಗಿದ್ದಾನೆ ಅನ್ನುವಂತೆ ವರ್ಣನೆ ಮಾಡುವ ಆ ಪುಂಡರೀಕನ ರೂಪವನ್ನು ಹೇಳುವಂತೇನೆ ಅತ್ಯಂತ ಕುರೂಪಿಯಾದ, ಜುಗುಪ್ಸಾಭವಾದ, ಬೀಭತ್ಸಾಕೃತಿಯ ದ್ರವಿಡ ಧಾರ್ಮಿಕ ಅಂತ ಒಬ್ಬ ಬರ್ತಾನೆ, ಅವನು ವರ್ಣನೆಯನ್ನು ಮಾಡ್ತಾನೆ. ಚೌಕಾಸಿ ಇಲ್ಲ, ಪಕ್ಷಪಾತ ಇಲ್ಲ. ಒಂದು ಸಾಯಂಕಾಲ, ಒಂದು ಬೆಳಗ್ಗೆ,
ಒಂದು ಗಿಡ, ಒಂದು ಮರ, ಒಂದು ಹೂವು, ಒಂದು ಪಕ್ಷಿ ಎಲ್ಲವನ್ನು ವಿವರವಾಗಿ ವರ್ಣಿಸ್ತಾನೆ. ಆ ವಿವರಗಳು ತುಂಬ ದೊಡ್ಡವು. ಅದು ತುಂಬ ತುಂಬ ಮಿಗಿಲಾದ ಅಂತಃಶ್ರೀಮಂತಿಕೆ ಇಲ್ಲದೆ ಇದ್ದರೆ, ಇಡೀ ವಿಶ್ವ ತನ್ನದು ಅನ್ನುವ ಪ್ರೀತಿಭಾವ ಇಲ್ಲದೆ ಇದ್ದರೆ ಬರುವಂಥದ್ದಲ್ಲ. ಹೀಗಾಗಿ ಬಾಣಭಟ್ಟನ ಬಗೆಗೆ ಹೇಳುವಾಗ ಅವನ ಕಥೆ ಎಷ್ಟು ಜಟಿಲವಾಗಿ, ಕಥೆಯೊಳಗೆ ಕಥೆ, ಹಿಂದೆ ಮುಂದೆ ಜನ್ಮ ಜನ್ಮಾಂತರಗಳದ ತೊಡಕು ತೋಟಿ ಸೇರಿಕೊಂಡು ಬರುತ್ತದೆಯೋ ಆ ರೀತಿಯಲ್ಲಿಯೇ ನನ್ನ ಮಾತು ಜಲ್ಪತೋರಕ್ರಮೇಣ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಸುಳಿದಾಡಿ ಬರ್ತಕ್ಕಂಥದ್ದು. ಆ ಕಾಂಗೋ ನದಿ ಹೇಗೆ ಆಫ್ರಿಕಾದಲ್ಲಿ ಸಮಭಾಜಕ ವೃತ್ತವನ್ನು 2 ಸರ್ತಿ ಹಾದು ಬಳಸಿ ಬರ್ತದಂತೆ, ಕಗ್ಗಾಡಿನಲ್ಲಿ ಅಲ್ಲೆಲ್ಲ ಆ ರೀತಿಯಾಗಿ ನನ್ನ ಮಾತು ಕೂಡ ನರ್ಮದಾ ನದಿ ಇದ್ದಂತೆ ಜಂಬೂ ಕುಂಜ ಪ್ರತಿಹತ ರಯವಾಗಿ ಎಲ್ಲೋ ಅಲ್ಲಿ ವಿಂಧ್ಯಪಾದೆ ವಿಶೀರ್ಣ ಹಾಗೆ ಬರ್ತಕ್ಕಂಥದ್ದು. ಅದು ಏನು ಮಾಡೋದು, ಆ ಮಹಾಕವಿಯ ಬಗೆಗೆ ಹೇಳುವಾಗ ಪ್ರಜ್ಞೆ ಇರೋದಿಲ್ಲ, ವಿವೇಕ ಮೊದಲೇ ಹೊರಟೋಗ್ಬಿಡುತ್ತದೆ. ಕಾದಂಬರಿ ಕುಡಿದ ಮೇಲೆ ಆಗುವುದೇ ತಾನೆ. ಕಾದಂಬರಿ ಅಂದರೆ ಹೆಂಡ ಅಂತ ಅರ್ಥ. ಕದಂಬ ವೃಕ್ಷದ ರಸ, ಕದಂಬ ಪುಷ್ಪದಿಂದ ಮಾಡಿದ ಆಸವ ಆ ರೀತಿಯಾಗಿ ಆಗುತ್ತದೆ. ಇರಲಿ, ಈ ಮಹಾಕವಿ ಮೊದಲಿಗೆ ನಮ್ಮ ಪಾಲಿಗೆ ಇತಿಹಾಸಕಾರನೂ ಆಗಿದ್ದಾನೆ, ಕವಿತಿಹಾಸಕಾರನೂ ಆಗಿದ್ದಾನೆ. ಒಬ್ಬ ರಾಜನ ಇತಿಹಾಸವನ್ನು ಬರೆದ ಲೋಕೋತ್ತರವಾದ ಲೇಖಕನಾಗಿದ್ದಾನೆ. ಹಾಗೆ ಕವಿವರ್ಯನ ಇತಿಹಾಸವನ್ನು ಬರೆದ ಲೋಕೋತ್ತರ ಲೇಖಕನಾಗಿದ್ದಾನೆ. ಸಂಸ್ಕೃತದಲ್ಲಿ ಬಹಳ ವಿರಳ. ಆಟೋಬಯೋಗ್ರಫಿಕಲ್ ನೋಟ್ಸು ತುಂಬ ಕಡಿಮೆ ಸಿಗತಕ್ಕಂಥದ್ದು. ಮೊದಲಿಗೆ ನಮಗೆ ಸಿಗುವುದೇ ಬಾಣಭಟ್ಟನಲ್ಲಿ. ಕಾಳಿದಾಸ ಹೆಸರನ್ನು ಬಿಟ್ಟರೆ ಇನ್ನೇನೂ ಹೇಳಿಲ್ಲ, ಭಾಸ ಅದೂ ಹೇಳಿಲ್ಲ. ಭೌಭೂತಿ ಮೊದಲಾದವರು ಚುಟುಕವಾಗಿ ಕೆಲವು ಸಾಲಲ್ಲಿ ಹೇಳ್ತಾರೆ. ಆಮೇಲೆ ಬಂದಂಥ ಬಿಲ್ಹಣಾದಿಗಳು ಒಂದು ಸರ್ಗದಲ್ಲಿ ಹೇಳ್ತಾನೆ. ಆದರೆ ಇವನು ವಿಸ್ತೃತವಾಗಿ 10 ಪುಟಗಳಲ್ಲಿ ತನ್ನ ಬಗ್ಗೆ ಹೇಳ್ಕೊಳ್ತಾನೆ, ತನ್ನ ಆಶ್ರಯದಾತನ ಬಗ್ಗೆ ಹೇಳ್ತಾನೆ, ತನ್ನ ವಂಶದ ಬಗ್ಗೆ ಹೇಳ್ತಾನೆ. ತನ್ನನ್ನು, ತನ್ನ ಆಶ್ರಯದಾತನನ್ನು, ತನ್ನ ಕಾಲವನ್ನು, ಜನರ ಅಭಿರುಚಿಯನ್ನು, ಸಮಾಜವನ್ನು, ಜನಜೀವನವನ್ನು, ಅವರ ಇಷ್ಟಾನಿಷ್ಟಗಳನ್ನು, ಬೇಕು ಬೇಡಗಳನ್ನು ಎಲ್ಲವನ್ನೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ದಾಖಲೆ ಮಾಡಿದ್ದಾನೆ. ಈ ದೃಷ್ಟಿಯಿಂದ ಕಂಡ್ರೆ ರಸಮಯವಾದ ಇತಿಹಾಸ ಹೇಗಿರುತ್ತದೆ ಅನ್ನೋದಕ್ಕೆ ಬಾಣಭಟ್ಟ ಒಂದು ಮಹಾ ನಿದರ್ಶನ. ಅವರು ಹೇಳಿದ್ರು, ಬಾಣಭಟ್ಟ ಸಾಕ್ಷಾತ್ ಸರಸ್ವತಿ ತನ್ನ ಒಂದು ಸ್ತ್ರೀತ್ವ ಅನ್ನುವುದು ಅಪೂರ್ಣತೆ ಅಂತ ಭಾವಿಸಿ ಅದನ್ನು ಸಂಪೂರ್ಣ ಮಾಡಿಕೊಳ್ಳೋದಕ್ಕೆ ಹುಟ್ಟಿದಳು ಅಂತ ನಮ್ಮ ನಾಗವರ್ಮ ಆ ಕಾರಣದಿಂದಲೇ ಅವನು ಹೇಳ್ತಾನೆ. ಸರಸ್ವತಿಯೇ ತಾನು ಸಂಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂತ ಬಾಣಂ ವಲ್ಲಭನಕ್ಕುಮೆಂದು ಪಡೆದ ವಾಗ್ದೇವಿ ಗಬ್ಜೋದ್ಭವಂ ಜಾಣಿಂ ಪಾಣಿ ಎನೆಪ್ಪದೊಂದು ಪೆಸರಂ ಮುನ್ನಿತ್ತನೆಂದಂದು ಪೋ ಮಾಣಿನ್ನನ್ಯ ಕವಿಸ್ತುತಿ ವ್ಯಸನಮಂ ವಾಗ್ಜಾತ ಚಾತುರ್ಯ ಗೀರ್ವಾಣಂ ತಾನೆನೆ ಸಂದ ಬಾಣನೆ ವಲಂ ವಂದ್ಯರ್ ಪೆರರ್ ವಂದ್ಯರೇ. ಹಾಗಾಗಿ ಬಾಣ ಸರಸ್ವತಿಗೆ ತಾನು ವಲ್ಲಭನಾಗ್ತೀನಿ ಅಂತ, ಸರಸ್ವತಿಗೆ ತಾನು ಗಂಡನಾಗ್ತೀನಿ ಅಂತ, ಸರಸ್ವತಿಗೆ ಪುರುಷತ್ವವನ್ನು ತಂದು ಕೊಡ್ತೀನಿ ಅಂತ ವಭಯೋರಭೇದ ಅಂತ ವಾಣಿ ಬಾಣ ಆಗಿದ್ದು ಅಂತ. ವಾಣಿ ವಾಣ ಆಗಬೇಕು, ಅದು ವಭಯೋರಭೇದ ಅಂತ ಬಾಣ ಆಯಿತು. ಹಾಗಿದ್ದಾಗ ಅವನನ್ನು ಬಿಟ್ಟು ನಾನು ಇನ್ಯಾರನ್ನು ಯಾಕೆ ಸ್ತುತಿ ಮಾಡಲಿ ಅಂತ ಹೇಳ್ಬಿಟ್ಟು ಸೋಡ್ಡಲ ಉದಯಸುಂದರಿ ಕಥಾ ಕಾವ್ಯದಲ್ಲಿ ರಸೇಶ್ವರ ಕಾಳಿದಾಸ ಸರ್ವೇಶ್ವರೋ ಬಾಣ ಅಂತಾನೆ. ಎಲ್ಲ ವಿಷಯಗಳಲ್ಲಿ ಅಪ್ರತಿಹತವಾದ ಗತಿ ಅವನಿಗೆ ಉಂಟು ಅಂತ. ಅವನು ತನ್ನ ಹರ್ಷಚರಿತದಲ್ಲಿ ತನ್ನ ಬಗೆಗೆ ಚೆನ್ನಾಗಿ ಹೇಳಿಕೊಂಡಿದ್ದಾನೆ. ಆದರೂ ಕೆಲವೊಂದು ಬೇಕಾದದ್ದನ್ನು ಹೇಳಲಿಲ್ವೋ ಅನಿಸುತ್ತೆ. ಉದಾಹರಣೆಗೆ ಅವನ ಹೆಂಡತಿಯ ಹೆಸರನ್ನು ಹೇಳಲ್ಲ, ಮಗನ ಹೆಸರನ್ನು ಅವನು ಹೇಳಿಲ್ಲ. ಮಗನ ಹೆಸರು ಪುಳಿಂದ ಭಟ್ಟನೋ ಭೂಷಣ ಭಟ್ಟನೋ ಅಂತ ಹೇಳ್ಕೊಳ್ತೀವಿ. ಇರಲಿ, ಆದರೆ ಸಾಕಷ್ಟು ವಿವರ ಕೊಟ್ಟಿದ್ದಾನೆ. ಅದು ತುಂಬ ದೊಡ್ಡದು, ನಮಗೆ ತುಂಬ ಕೃತಜ್ಞತೆ ಇದೆ ಆ ಬಗೆಗೆ. ಅವನು ತನ್ನ ವಂಶದ ಬಗ್ಗೆ ತುಂಬ ಅತಿಶಯವಾದ ಹೆಮ್ಮೆಯನ್ನು ಇಟ್ಟುಕೊಂಡಿದ್ದ. ಅದು ಸಹಜವಾದದ್ದು, ಸತ್ಯವಾದದ್ದು, ಸರ್ವಥಾ ಸ್ತುತ್ಯವಾದದ್ದು ಅಂತ ಅನಿಸುತ್ತದೆ. ಶ್ರೀಹರ್ಷ ಶೀಲಾದಿತ್ಯ ಹರ್ಷವರ್ಧನ ಮಹಾರಾಜ ಅವನು ಮೌಖರಿ ಕುಲದ ಭೂಷಣನಂತೆ ಇದ್ದಂಥ ಯಶೋವರ್ಮ ಮೊದಲಾದವರ ಕಾಲದಲ್ಲಿದ್ದ. ಅವನು ಕಾನ್ಯಕುಬ್ಜ ಸ್ಥಾನೇಶ್ವರ ಆ ಪ್ರಾಂತದಲ್ಲಿ ಆಳ್ತಾ ಇದ್ದ. ಸ್ಥಾನೇಶ್ವರ ಈ ಹೊತ್ತಿನ ಕುರುಕ್ಷೇತ್ರದ ಹತ್ತಿರದ ಜಾಗ, ಕಾನ್ಯಕುಬ್ಜ ಈ ಹೊತ್ತಿನ ಕನೂಜ್ ಯಾವ ಕಾನ್ಪುರದ ಹತ್ತಿರ ಇರತಕ್ಕಂಥ ಗ್ರಾಮ. ಗಂಗಾ ನದಿ ತೀರದಲ್ಲೇ ಎರಡೂ ಇರುವಂಥದ್ದು. ಅಲ್ಲಿ ಅವನಿದ್ದದ್ದು. ಕ್ರಿಸ್ತ ಶಕ ಅಂದರೆ ನಾವು ಯಾವುದನ್ನು ಸಾಮಾನ್ಯ ಶಕ ಅಂತ ಇವತ್ತು ಹೇಳ್ತೀವಿ ಕಾಮನ್ ಇಯರ ಅಂತ. ಆ 606ರಿಂದ 647ರವರೆಗೆ ಇದ್ದ. 41 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದ. ಅವನು ವೈಶ್ಯ ಕುಲೋತ್ಪನ್ನ. ನಮ್ಮಲ್ಲಿ ಯಾವುದೇ ಜಾತಿ ಇರಲಿಲ್ಲ, ವೀರಭೋಜ್ಯ ವಸುಂಧರ ಅಂತ ಇದ್ದದ್ದಲ್ವೇ. ತುಂಬ ಸಮರ್ಥವಾಗಿ ಅವನು ತನ್ನ ರಾಜ್ಯಭಾರವನ್ನು ನಡೆಸಿದ. ಒಳ್ಳೆಯ ವಿದ್ವತ್ ಪೋಷಕ, ವಿದ್ವತ್ ಕವಿ ಕೂಡ ಆಗಿದ್ದ ಅಂತ ಗೊತ್ತಿದೆ. ಅವನು ಬಾಣಭಟ್ಟನಿಗೆ ಆಶ್ರಯದಾತ. ಅವನಿಗೆ
ಬಾಣಭಟ್ಟನಿಗೆ ಆನೆಗಳ ಮೇಲೆ ಮಣಗಟ್ಟಲೆ ಬಂಗಾರವನ್ನು ಹೊರಿಸಿಕೊಟ್ಟ ಅಂತ ಕೆಲವು ಸೂಕ್ತಿಗಳಲ್ಲಿ ಬರುತ್ತದೆ. ಬಾಣಭಟ್ಟನಿಗೆ ಹರ್ಷ ಕೊಟ್ಟ ಬಂಗಾರದ ಒಂದು ಕಣವೂ ಇಂದು ಉಳಿದಿಲ್ಲ. ಆದರೆ ಆ ಸುವರ್ಣ ಉಳಿಯದೇ ಇದ್ದರೂ ಬಾಣ ಹರ್ಷನ ಮೇಲೆ ಹರ್ಷನ ಆಶ್ರಯದಿಂದ ಬರೆದ ಸುವರ್ಣ ಇದೆಯಲ್ಲ, ಇದು ಹರ್ಷಚರಿತ ಮತ್ತು ಕಾದಂಬರಿ ಅಂತ ಅದು ಲೋಕೋತ್ತರವಾದದ್ದು. ಇದರ ತೂಕಕ್ಕೆ ಏನೂ ಹಾಕೋಕ್ಕಾಗೋದಿಲ್ಲ. ಆ ರೀತಿ ರುಕ್ಮಿಣಿ ಹಾಕುವ ತುಳಸಿ ದಳ ಕೂಡ ಪಾಪ ಹಿಂದೆ ಸರಿಯಬೇಕಾಗುತ್ತದೆ, ಆ ಮಟ್ಟದ್ದು. ಇವನು ತನ್ನ ಕುಲದ ಬಗ್ಗೆ ಹೇಳ್ಕೋತಾನೆ, ನಾವು ಸಾರಸ್ವತರು, ಸರಸ್ವತಿಯೇ ವಂಶದವರಾಗಿ ಬಂದಿದ್ದೀವಿ ಅಂತ. ತುಂಬ ಆಕರ್ಷಕವಾಗಿ ಪೌರಾಣಿಕವಾದ ರೀತಿಯಲ್ಲಿ ಹೇಳ್ಕೊಳ್ತಾನೆ. ಹರ್ಷಚರಿತದ ಮೊದಲ ಆ ಒಂದು ಉಚ್ಛ್ವಾಸದಲ್ಲಿಯೇ ಬರುತ್ತದೆ. ಒಮ್ಮೆ ದೇವಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ವೇದಾಧ್ಯಯನವನ್ನು ಮಾಡ್ತಾ ಇದ್ದ ದುರ್ವಾಸ ಬ್ರಹ್ಮಲೋಕದ ಸಭೆಯಲ್ಲಿ ಸ್ವರ ತಪ್ಪಿದಾಗ ಎಲ್ಲರೂ ಸುಮ್ಮನೆ ಇದ್ದರು. ಸರಸ್ವತಿ ನಕ್ಕು ಬಿಟ್ಲು. ಅದಕ್ಕೆ ಕೋಪ ಬಂದು ನೀನು ಭೂಮಿಗೆ ಬೀಳುವಂತೆ ಶಾಪ ಕೊಟ್ಟ. ಆಗ ಅವಳಿಗೆ ಸಹಚರಿಯಾಗಿ ಸಾವಿತ್ರಿ ದೇವಿ ಕೂಡ ಬರ್ತಾಳೆ. ಅವಳು ಭೂಮಿಯಲ್ಲಿ ಬಂದಳು ಮತ್ತು ದಧೀಚ ಮಹರ್ಷಿಯಿಂದಾಗಿ ಅವಳಿಗೊಂದು ಸಂತಾನವಾಯಿತು. ಹಾಗೆ ಆದದ್ದು ಇವನು ಸಾರಸ್ವತ ಪುರುಷ ಅಂತ ಹೆಸರಾದ ವತ್ಸ. ಹಾಗಾಗಿ ಇವನು ವಾತ್ಸ್ಯ ಗೋತ್ರದವನು ಅಥವಾ ಶ್ರೀವತ್ಸ ಗೋತ್ರದವನು ಅಂತ ಹೇಳ್ಕೊಳ್ತಾನೆ. ಇವನು ಲಕ್ಷ್ಮೀ ಸರಸ್ವತಿಯರನ್ನು ಭೂಲೋಕದಲ್ಲಿ ಅವತರಿಸುವಂತೆ ಮಾಡಿ ಅವ್ರಿಗೂ ಸಂಸಾರ ಎಲ್ಲ ಕಲ್ಪಿಸಿಕೊಟ್ಟು ಅವರ ಸಂತಾನವನ್ನು ತನ್ನ ಕಾವ್ಯದಲ್ಲಿ ಹೇಳಿಬಿಡ್ತಾನೆ. ಹರ್ಷಚರಿತದಲ್ಲಿ ತನ್ನ ವಂಶೋತ್ಪತ್ತಿಗೆ ಸರಸ್ವತಿ ಭೂಮಿಗೆ ಬಂದು ಇಲ್ಲಿ ಋಷಿಯೊಬ್ಬನ ಮೂಲಕ ಪಡೆದ ಸಂತಾನ ಅಂತ ಹೇಳುವಂತೆ, ಅಲ್ಲಿ ಕಾದಂಬರಿ ಕಾವ್ಯದಲ್ಲಿ ಅವನು ಶ್ವೇತಕೇತು ಮಹರ್ಷಿ ಮತ್ತು ಲಕ್ಷ್ಮಿಯರ ಸಂತಾನವಾಗಿ ಪುಂಡರೀಕ ಹುಟ್ಟಿದ ಅಂತ. ಇದು ಕೆಲವರಿಗೆ ತುಂಬ ಮುಜುಗರವನ್ನು ತಂದಿದೆ. ಏನೆಂದರೆ ಬಾಣಭಟ್ಟನಿಗೆ ಈ ಮಡಿಗಳು ಮೈಲಿಗೆಗಳು ಯಾವುದೂ ಕಾಡೋದಿಲ್ಲ. ಶ್ರೀಹರ್ಷನಿಗೂ ಸ್ವಲ್ಪ ಹಾಗೆ, ಇವನ ಆಶ್ರಯದಾತ ಅಲ್ಲ, ನೈಷಧೀಯ ಕರ್ತ, ಅವನಿಗೂ ಕೂಡ ಹಾಗೇನೆ. ಅರೆ ಕಾಳಿದಾಸ ಈ ವಿಷಯದಲ್ಲೆಲ್ಲ ತುಂಬ ಮರ್ಯಾದಸ್ಥ. ಇರಲಿ, ಬಾಣನ್ನು ನೋಡಿಕೊಂಡು ನಾವು ನೀತಿ ಸಂಹಿತೆಯನ್ನು ತಯಾರು ಮಾಡ್ಕೊಳ್ಳೋಕ್ಕಾಗೋಲ್ಲ. ಆದರೆ ಇಷ್ಟನ್ನು ಹೇಳಬಹುದು, ಬಾಣಭಟ್ಟನ ಕಾವ್ಯದಲ್ಲಿ ಬರುವ ವ್ಯಕ್ತಿತ್ವ ವರ್ತನೆಗಳು ತುಂಬ ಘನ ಮೋಹನವಾದದ್ದು, ಕುಸುಮ ಕೋಮಲವಾದದ್ದು. ಸುಸಂಸ್ಕಾರ ಅಂದರೆ, ಸೌಜನ್ಯ ಅಂದರೆ, ನಾಗರಿಕತೆ, ನಯ ಅಂದರೆ ಏನು ಬಾಣಭಟ್ಟನಿಂದ ಗೊತ್ತಾಗುವಂಥದ್ದು. ಇರಲಿ, ಅವನು ಹೇಳ್ಕೊಳ್ತಾನೆ ತನ್ನ ವಂಶ ಎಂಥದ್ದು. ಶೋಣನದ ತೀರದಲ್ಲಿ ಈ ಹೊತ್ತಿನ ಬಿಹಾರ, ಆ ಪ್ರಾಂತ ಮಗಧ ಪ್ರಾಂತದ ಶೋಣನದ, ಸೋನ್ ಅಂತ ಎಂದು ಕರೀತಾರೆ, ಗಂಗಾ ನದಿ ಉಪನದಿ. ಅಲ್ಲಿ ಪ್ರೀತಿಕೂಟ ಅಂತ ಒಂದು ಅಗ್ರಹಾರ, ಅಲ್ಲಿ ಇದ್ದದ್ದು ನಮ್ಮ ವಂಶಜರು. ಅವರೆಲ್ಲ ಎಂಥವರು ಅಂದರೆ ಯಸ್ಮಾದ್ ಅಜಾಯಂತ ವಾತ್ಸ್ಯಾಯನ ನಾಮ ಗೃಹಮುನಯ, ಮನೆಯಲ್ಲಿಯೇ ಇದ್ದಂಥ ಮುನೀಶ್ವರರು. ಆಶ್ರಿತಶ್ರೌತಾ ಕೃತ ಕುಕ್ಕುಟವ್ರತ. ಕುಕ್ಕುಟವ್ರತ ಅಂದರೆ ಒಂದು ಕೋಳಿ ಮೊಟ್ಟೆಷ್ಟು ಮಾತ್ರ ಆಹಾರವನ್ನು ಸ್ವೀಕರಿಸ್ತೀವಿ, ಅಧಿಕವಾಗಿ ಸ್ವೀಕರಿಸೋಲ್ಲ ಅಂತ ಇದ್ದಂಥವರು. ಪರಿಹೃತ ಕಪಟ ಕೀರ ಕುಚಿ ಕೂರ್ಚಕ್ಕೂತಾ ಅಪಿ ಅಬೈಡಾಲ ವೃತ್ತಯ ಅಂತೆಲ್ಲ ಶ್ಲೇಷದ ಮೇಲೆ ಶ್ಲೇಷ ಮಾಡಿಕೊಂಡು ಬಂದು ಹೇಳ್ತಾನೆ. ಪ್ರಣತ ಪ್ರಣಯಿನಃ ಶಮಿತ ಸಮಸ್ತ ಶಾಖಾಂತರ ಸಂಶೀತಯ ಕವಯ ವಾಗ್ಮಿನಃ ವಿಮತ್ಸರಾಃ ಸರಸಭಾಷಣ ಭಾಷಿತ ವ್ಯಸನಿನಃ ವಿದಗ್ಧ ಪರಿಹಾಸ ವೇದಿನಃ ಪರಿಚಯ ಪೇಶಲಾಃ ನೃತ್ತ ಗೀತ ವಾದಿತ್ರೇಷು ಅಬಾಹ್ಯಾಃ ಐತಿಹಾಸ್ಯ ಅವಿತೃಷ್ಣಾಃ ಸಾನುಕ್ರೋಶಾಃ ಸತ್ಯಶುಚಯಃ ಸಾಧುಸಮ್ಮತಾಃ ಸರ್ವಸತ್ವ ಸೌಹಾರ್ದ್ರ ಸಮಾರ್ದ್ರ ಹೃದಯಾಃ ಸರ್ವಗುಣೋಪೇತಾಃ ರಾಜಸೇನಾನಭಿಭೂತಾಃ ಕ್ಷಮಾಭಾಜಃ ಆಶ್ರಿತನಂದನಾಃ ಅನಿಸ್ತ್ರಿಂಶಃ ವಿದ್ಯಾಧರಾಃ ಅಜಡಾಃ ಕಲಾವಂತಾಃ ಅದೋಷಾಃ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಭಾಸ್ವಂತಹ ಇಂಥವರು ದಕ್ಷಾಃ ಅಸಾಧಾರಣಾಃ ದ್ವಿಜಾತಯಃ ಅಂತ. ತನ್ನ ಮನೆತನದ ಬಗ್ಗೆ, ತನ್ನ ಕುಲದ ಬಗ್ಗೆ ಏನು ಹೆಮ್ಮೆ, ಎಲ್ಲ ಸದ್ಗುಣಗಳು ಅವರಲ್ಲಿತ್ತು ಅಂತ ಹೇಳ್ತಾನೆ. ಅಲ್ಲಿ ಗುಪ್ತ ವಂಶೀಯ ಮಹಾರಾಜರುಗಳು ಯಾರ ತಮ್ಮ ಕಿರೀಟಗಳನ್ನು ಯಾವನ ಪಾದಪದ್ಮಗಳಿಗೆ ನೀರಾಜನವಾಗಿ ಮಾಡಿದ್ರೋ ಅಂಥ ಒಬ್ಬ ತಪಸ್ವಿ ಸದೃಶನಾದ ವ್ಯಕ್ತಿ ಕುಬೇರ ಅಂತ ಇದ್ದ. ಆ ಕುಬೇರನಿಗೆ ಪಾಶುಪತ ಅಂತ ಒಬ್ಬ ಮಗ, ಆ ಪಾಶುಪತನಿಗೆ ಅರ್ಥಪತಿ ಅಂತ ಇನ್ನೊಬ್ಬ ಮಗ, ಅರ್ಥಪತಿಗೆ ಚಿತ್ರಭಾನು ಅಂತ ಒಬ್ಬ ಮಗ, ಚಿತ್ರಭಾನುವಿನ ಪತ್ನಿ ರಾಜದೇವಿ, ಅವರಿಬ್ಬರ ಸಂತಾನ ತಾನು ಅಂತ ಹೇಳ್ಕೊಳ್ತಾನೆ. ಆ ರಾಜದೇವಿಯ ಅಭಿಧಾನಾಯಾಂ ಬ್ರಾಹ್ಮಣ್ಯಾಂ ಬಾಣಂ ಆತ್ಮಜಂ ಅಸೂತ. ಹೀಗೆ ಅವನು ತನ್ನನ್ನು ಹೇಳ್ಕೊಳ್ತಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಅವನಿಗೆ ತಾಯಿ ಹೊರಟೋಗ್ಬಿಟ್ಲು. ಆ ಕವಿ ಅದನ್ನು ತಾಯಿ ಕಳ್ಕೊಂಡ ನೋವನ್ನು ಗಿಳಿಯ ಮರಿ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡಾಗ ಏನಾಯಿತು ಅನ್ನೋದರ ರೀತಿಯಲ್ಲಿ ಮುಂದೆ ಕಾದಂಬರಿ ಕಾವ್ಯದಲ್ಲಿ ತಿಳಿಸ್ತಾನೆ. ಮತ್ತು ಅವನಿಗೆ 16ನೇ ವಯಸ್ಸಿನಲ್ಲಿಯೇ ತಂದೆ ತೀರ್ಕೊಂಡ್ಬಿಟ್ರು. ಅವನು ಹೇಳ್ಕೊಳ್ತಾನೆ,
ಯಾವ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಗಳನ್ನು ಕಳ್ಕೊಂಡದ್ದಾಯಿತು, ಆದರೂ ಕೂಡ ತಾನು ವ್ಯಾಸಂಗವನ್ನು ಎಲ್ಲವನ್ನೂ ಮಾಡಿಕೊಳ್ತಾ ಬಂದೆ ಅಂತ. ಮೌಖರಿ ಕುಲದ ರಾಜರುಗಳಿಗೆನಿಸಿದ ಭರ್ಚ್ಯು ಅನ್ನೋರು ಈತನ ಗುರುಗಳಾಗಿದ್ದರು ಅಂತ ಕೂಡ ಗೊತ್ತಾಗುತ್ತದೆ. ಆಮೇಲೆ ಅವನು ತಾನು ಒಂದು ದೊಡ್ಡ ಪರಿವಾರವನ್ನು ಕಟ್ಟಿಕೊಂಡು, ಮಹಾ ಸಮೂಹ, ಮಿತ್ರ ಸಮೂಹವನ್ನು ಕಟ್ಟಿಕೊಂಡು, ಸಹೃದಯ ಸಮೂಹವನ್ನು, ಕಲಾವಿದರ ಸಮೂಹವನ್ನು, ತಂಡವನ್ನು ಕಟ್ಟಿಕೊಂಡು ದೇಶಾಂತರ ಹೊರಟೋಗ್ಬಿಡ್ತಾನೆ. ಅವನು ತುಂಬ ಅನುಕೂಲವಂತರ ಮನೆಯವನು, ಶ್ರೀಮಂತರ ಮನೆಯವನು, ವಿದ್ಯಾವಂತರ ಮನೆಯವನು, ವಿದ್ಯಾವಂತ. ಆದರೆ ಎಲ್ಲ ಕಡೆಯಲ್ಲಿಯೂ ಅವನು ದೊಡ್ಡ ತಂಡ ಕಟ್ಟಿಕೊಂಡು ಹೋಗ್ತಾನೆ. ಇಲ್ಲಿ ನಮ್ಮ ಬಾಣಭಟ್ಟನ ಮನೋಧರ್ಮ ಇಂಥದ್ದು, ಇಟ್ಸ್ ಎ ಶೇಕ್ಸ್ಪೀರಿಯನ್ ಮೈಂಡ್ ಅಂತ ಅನ್ನೋದು ಗೊತ್ತಾಗುತ್ತದೆ. ಅವನಿಗೆ ನೋಡಿ ಆ ಮಡಿ ಮೈಲಿಗೆಗಳ ಬಿಗುಮಾನ ಬಿಂಕ ಇಲ್ಲ. ಹಾಗೆಂತ ಬೀದಿ ಪಾಲಾದವನಲ್ಲ, ಬೀದಿಯಲ್ಲೆಲ್ಲ ಓಡಾಡಿದವನು, ಅರೆ ಚರಂಡಿ ಅಂತೆ ಆದವನಲ್ಲ. ಬೀದಿಯ ಪಕ್ಕದಲ್ಲಿ ಬೆಳಕೊಂಡು 10 ಜನರಿಗೆ ಆಶ್ರಯ ಕೊಡ್ತಕ್ಕಂಥ ಮಾರ್ಗವೃಕ್ಷದಂತೆ ಇದ್ದ ಹೊರತುನುವೆ ಪ್ರತೋಲಿಕ ಚರಂಡಿ ಥರ ಇದ್ದವನಲ್ಲ. ಅವನು ಹೇಳ್ತಾನೆ, ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡು ನಾನು ಹೋಗ್ತಾ ಇದ್ದೆ. ಅವನು ಅದನ್ನು ತಿಳಿಸ್ತಾನೆ. ಗತೇಚ ವಿರಲತಾಂ ಶೋಕೆ ಶನೈಹಿ ಶನೈಹಿ, ತಂದೆ ತೀರ್ಕೊಂಡಂಥ ದುಃಖವನ್ನು ಕ್ರಮೇಣ ಕಳ್ಕೊಂಡು, ಸ್ವಾತಂತ್ರ್ಯಸ್ಯ ಕುತೂಹಲ ಬಹಲತೆಯ ಚ ಬಾಲಭಾವಸ್ಯ ಧೈರ್ಯ ಪ್ರತಿಪಕ್ಷಪಾತತೆಯ ಚ ಯೌವನಾರಂಭಸ್ಯ ಶೈಶವೋಚಿತಾನ್ಯನೇಕಾನಿ ಚಾಪಲಾನಿ ಆಚರನ್ ಇತ್ವರೋ ಬಭೂವ. ಎಲ್ಲ ಕಡೆ ಓಡಾಡೋದಕ್ಕೆ ಶುರು ಮಾಡಿದೆ, ಚಾಪಲ್ಯದಿಂದ, ಕುತೂಹಲದಿಂದ ಏನಿರ್ಬೋದು ಅಂತ. ಅಡಾಲಸೆನ್ಸ್ನಲ್ಲೇ ಅವನು ದೇಶಾಂತರ ಓಡಾಡೋದಕ್ಕೆ ಶುರು ಮಾಡಿದ, ದೇಶ ಸಂಚಾರಿಯಾದ. ಇದು ಮಹಾ ಪ್ರಮುಖವಾದ ಲಕ್ಷಣ. ಕವಿಯಾದವನಿಗೆ ಎಲ್ಲ ಕಡೆಯೂ ಓಡಾಡಿ ಎಲ್ಲವನ್ನ ತಿಳ್ಕೊಳ್ಳುವ ಕುತೂಹಲ ಬೇಕು. ಅದು ಕೇವಲ ಕುತೂಹಲ ಮಾತ್ರವಲ್ಲ, ಪ್ರೀತಿಯಿಂದ. ಕುತೂಹಲ ಮಾತ್ರಕ್ಕೆ ತಿಳ್ಕೊಂಡ್ರೆ ವಿಜ್ಞಾನಿಯಾಗ್ತಾನೆ. ಆ ಕುತೂಹಲವನ್ನು ಅಂದರೆ ವಿಜ್ಞಾನ ಕೋಶದ್ದನ್ನು ಆನಂದ ಕೋಶದ ಮಟ್ಟಕ್ಕೆ ತಂದುಕೊಂಡ್ರೆ ಕವಿ, ಮಹಾಕವಿ ಆಗ್ತಾನೆ. ಹಾಗಾಗಿ ಅವನು ತೋರ್ಪಡಿಸ್ತಾನೆ. ಅಲ್ಲಿ ಅವನ ತಂಡದಲ್ಲಿ 40ಕ್ಕೂ ಹೆಚ್ಚು ಜನ ಇದ್ದರು. ಅದರ ಡೀಟೇಲ್ಸ್ ಕೊಟ್ಟಿದ್ದಾನೆ, ಹೆಸರುಗಳ ಸಮೇತ ಕೊಟ್ಟಿದ್ದಾನೆ ಹರ್ಷಚರಿತೆಯ ಪ್ರಥಮೋಚ್ಛ್ವಾಸದಲ್ಲಿ. ಅದನ್ನು ಹೇಳಿದ್ರೆ ನಿಮಗೆ ಕಾದಂಬರಿಯಲ್ಲಿ ಬರುವ ಹರ್ಷಚರಿತದಲ್ಲಿ ಮುಂದೆ ಬರ್ತಕ್ಕಂಥ ಏನೇನು ವಿವರಗಳಿಗೆ ಎಲ್ಲೆಲ್ಲಿಂದ ಇವನಿಗೆ ದೊರಕಿರಬಹುದು ಅನುಭವ ಸಾಮಗ್ರಿ ಅಂತ ಗೊತ್ತಾಗುತ್ತದೆ. ಮತ್ತು ಆ ಕಾಲದ ಸಾಂಸ್ಕೃತಿಕ ಶ್ರೀಮಂತಿಕೆ ಅಂಥದ್ದು ಅಂತ ಕೂಡ ತಿಳಿಯುತ್ತದೆ. ಭ್ರಾತರು ಪಾರಶವೋ ಚಂದ್ರಸೇನ ಮಾತೃಶೇಣೋ. ಅಲ್ಲಿ ಅವನಿಗೆ ಆತ್ಮೀಯರಾದ ಸ್ನೇಹಿತರಿಬ್ಬರಿದ್ದರು. ಪಾರಶವ ಅಂತಂದರೆ ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದಂಥವರು, ವಿದುರನಂಥವರು. ಅವರು ಚಂದ್ರಸೇನ ಮಾತೃಶೇಣ ಅಂತ ಇಬ್ಬರು. ಮತ್ತು ಇವರು ಇವನ ಒಡನಾಡಿಗಳು ಕೂಡ ಆಗಿದ್ರು, ಇವನ ಸಹೋದರರು ಆಗಿದ್ದರು ಅಂತ. ಪ್ರಾಯಶಃ ಇವನ ತಂದೆಗೆ ಒಬ್ಬ ಶೂದ್ರ ಸ್ತ್ರೀ ಪತ್ನಿಯಾಗಿದ್ದಳು ಅಂತ ಅನಿಸುತ್ತದೆ. ಅಲ್ಲಿ ಬಂದಂಥ ಸೋದರರಿಬ್ಬರು ಅಂತ. ಭಾಷಾಕವಿ ರೀಶಾನಃ ಪರಂ ಮಿತ್ರಂ. ಭಾಷಾಕವಿ ಅಂತಂದರೆ ಲೋಕಭಾಷೆಯ ಕವಿ ಅಂತ. ಸಂಸ್ಕೃತಕ್ಕೆ ಬೇರೆ ಭಾಷೆ ಜೊತೆಗೆ ಎಂದೂ ತಗಾದೆ ಇದ್ದದ್ದೇ ಅಲ್ಲ. ಎಲ್ಲ ಭಾಷೆಗಳಲ್ಲೂ ಕಾವ್ಯ ರಚನೆ ಮಾಡಬೇಕು ಅನ್ನುವುದನ್ನು ರಾಜಶೇಖರ ಹೇಳ್ತಾನೆ. ಅದೇ ಕಾಲದಲ್ಲಿದ್ದಂಥ ಕ್ಷೇಮೇಂದ್ರ ಹೇಳ್ತಾನೆ, ಗೀತೇಶು ಗಾತಾಸ್ವತ ದೇಶಭಾಷಾ ಬದ್ದೇಶು ದದ್ಯಾಶ್ರವಣಂ ನಿತಾಂತಂ. ಕಿವಿ ಕೊಡಬೇಕು ಮಹಾಕವಿಗಳ ಕಾವ್ಯಕ್ಕೆ ಮಾತ್ರವಲ್ಲದೆ ಜನಪದ ಗೀತೆಗಳಿಗೂ ಕಿವಿ ಕೊಡಬೇಕು ಅಂತ. ಹಾಗೆ ಭಾಷಾಕವಿ ಈಶಾನ. ಮತ್ತು ಪ್ರಣಯಿನೋ ರುದ್ರ ನಾರಾಯಣು. ಇವನಿಗೆ ತುಂಬ ಪ್ರೀತಿಪಾತ್ರ ಆಗಿದ್ದ ಇಬ್ಬರು ಸ್ನೇಹಿತರು ರುದ್ರ ಮತ್ತು ನಾರಾಯಣ ಅಂತ, ಹರಿಹರರಿಬ್ಬರೂ ಇದ್ದರು. ವಿದ್ವಾಂಸು ವಾರಬಾಣ ವಾಸಬಾಣು. ಒಳ್ಳೆ ಪಂಡಿತರು ಬೇಕಲ್ವ, ಪಂಡಿತರಿಂದಾಗಿ ಶಾಸ್ತ್ರ ನಿಷ್ಕರ್ಷೆ ಆಗುತ್ತದೆ. ಅದಕ್ಕೆ ವಾರಬಾಣ ವಾಸಬಾಣ ಅಂತ ಇಬ್ಬರು ಪಂಡಿತರಿದ್ದರಂತೆ. ವರ್ಣಕವಿ ವೇಣಿ ಭಾರತ. ವರ್ಣಕವಿ ಅಂದರೆ ಗೇಯಗಳನ್ನು ರಚನೆ ಮಾಡ್ತಕ್ಕಂಥವನು. ವೇಣಿ ಭಾರತ ಅಂತ ಒಬ್ಬ ಇದ್ದ. ಪ್ರಾಕೃತ ಕೃತ್ ಕುಲಪುತ್ರೋ ವಾಯುವಿಕಾರ. ಇದೊಂದು ನಿಕ್ಕನೇಮ್ ಇರಬೇಕು ಅನಿಸುತ್ತೆ. ಯಾರೋ ವಾಯುವಿಕಾರ ಅಂತ ಹೆಸರಿಟ್ಕೊಳ್ಳೋದಿಲ್ಲ. ಅಂದರೆ ಅವನು ಈ ಥರ ನಿಕ್ಕನೇಮ್ಗಳನ್ನು ಎಷ್ಟಿಟ್ಟಿದ್ನೋ ಗೊತ್ತಿಲ್ಲ. TVG ಅವರು ಒಮ್ಮೆ ಅವರು ಯಾರಿಗೋ ಒಬ್ಬರಿಗೆ ನಿಕ್ನೇಮ್ ಇಡಬೇಕು ಅವರ ಅಧ್ಯಯನ ಗೋಷ್ಠಿಯಲ್ಲಿ ಅಂತ ತೀರ್ಮಾನವಾಯಿತಂತೆ. ಅದು ಇದು ಸಜೆಷನ್ಸ್ ಬಂತು, ರಾಮಸ್ವಾಮಿಯವರು ಕೊಟ್ಟರಂತೆ. ಆಮೇಲೆ ಇಲ್ಲ, ಇದು ಹಾಗಲ್ಲ, ನಿನಗೆ ತೋಚಿದ್ದೆಲ್ಲ ಒಂದು ಲಿಸ್ಟ್ ಮಾಡು, ನಾನು ಮಾಡ್ತೀನಿ, ಆಮೇಲೆ 2 ಲಿಸ್ಟ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿ ಫೈನಲೈಸ್ ಮಾಡೋಣ ಅಂತ. ಒಬ್ಬರಿಗೆ ನಿಕ್ನೇಮ್ ಕೊಡೋವಾಗಲೂ ಸಾಂಗೋಪಾಂಗವಾಗಿ ಆಗಬೇಕು, ಸರ್ವಾಂಗ ಸಂಪನ್ನವಾಗಿ ಆಗಬೇಕು ಅಂತ. ಈ ರೀತಿಯಾದದ್ದು ಬಾಣಭಟ್ಟ ವಾಯುವಿಕಾರ ಅಂತ ಹೆಸರನ್ನು ಹೇಳ್ತಾರೆ. ಪ್ರಾಕೃತ ಕವಿ, ಪ್ರಾಕೃತ ಕೃತ್, ಬೇರೆ ಬೇರೆ ಪ್ರಾಕೃತಗಳು, ಸಾಮಾನ್ಯ 6 ಪ್ರಾಕೃತ ಅಥವಾ 8 ಪ್ರಾಕೃತಗಳು, ಇಲ್ಲ 18 ಬಗೆಯ ಪ್ರಾಕೃತಗಳು ಅಂತ ಹೇಳ್ತಾರೆ. ಹಾಗೆಲ್ಲ ಪ್ರಾಕೃತಗಳಲ್ಲಿ ಕೋವಿದನಾದಂಥವನು. ಬಂದಿನವು ಅನಂಗಬಾಣ ಸೂಚಿಬಾಣು. ಅನಂಗಬಾಣ ಸೂಚಿಬಾಣ ಅಂತ ಇಬ್ಬರು ಹೊಗಳಭಟ್ರು. ಇವರು ದೊಡ್ಡ ನಾಟಕದ ಕಂಪನಿ ಕಟ್ಕೊಂಡು ಹೊರಟಿದ್ದಾರೆ.
ಅಲ್ಲಲ್ಲಿ ಆಶ್ರಯದಾತರು ಪ್ರಭುಗಳನ್ನು ಎಲ್ಲರನ್ನ ಒಲಿಸಿಕೊಳ್ಳಬೇಕು. ಆಗ ಅವರ ಗುಣಕೀರ್ತನೆಗಳನ್ನು ಮಾಡೋದಕ್ಕೆ ಅಲ್ಲಿಂದಲ್ಲಿಗೆ ಹಾಡು ಕಟ್ಟಿ ಅವರ ಯೋಗ್ಯತೆಗಳನ್ನೆಲ್ಲ 100 ಪಟ್ಟು 1000 ಪಟ್ಟು ಮಾಡೋದಕ್ಕೆ ಬೇಕಲ್ವ. ಅದನ್ನು ರಮಣೀಯ ಗೇಯವಾಗಿ ವಿಸ್ತರಿಸ್ತಕ್ಕಂಥವ್ರು ಬೇಕಲ್ವ. ನೋಡಿ, ಹೊಗಳಭಟ್ರ ರೀತಿ ಹೇಗಿರುತ್ತೆ ಅನ್ನೋದಕ್ಕೆ ತೆಲುಗಿನಲ್ಲಿ ದಾನವೀರ ಶೂರಕರ್ಣ ಅಂತ ಒಂದು ಚಲನಚಿತ್ರ ಬಂತು. ಅಲ್ಲಿ ಆಂಧ್ರದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕರು ಸಿ ನಾರಾಯಣ ರೆಡ್ಡಿ ಅವರು ಒಂದು ಹಾಡು, ದುರ್ಯೋಧನನ ಆಗಮನದ ಹಾಡನ್ನು ವಂದಿಗಳ ಕೈನಲ್ಲಿ ಹಾಡಿಸ್ತಾರೆ. ಅಲ್ಲಿ ಧೃತರಾಷ್ಟ್ರ ತಿಮಿರ ನಯನ ತೇಜಃಪ್ರಭಾ ಅಂತ ಒಂದು ಸಾಲು ಬರುತ್ತೆ. ಧೃತರಾಷ್ಟ್ರನ ಕಗ್ಗತ್ತಲೆಯ ಕಣ್ಣಿಗೆ ಕಾಂತಿಯಾದವನೇ ಅಂತ. ನಿಮ್ಮಪ್ಪ ಕುರುಡ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿರೋದು ನೋಡಿ. ಇದು ಈ ಕಲೆ ಬೇಕಾಗುತ್ತದೆ. ಆಮೇಲೆ ಅವನು ಹೇಳ್ತಾನೆ, ಕಾತ್ಯಾಯನಿಕ ಚಕ್ರವಾಕಿಕ. ಕಾತ್ಯಾಯನಿ ಅಂತಂದರೆ ಸನ್ಯಾಸಿನಿ ಅಂತ. ಈ ಗುಂಪಿನಲ್ಲಿ ಒಬ್ಬ ಸನ್ಯಾಸಿನಿ ಬೇರೆ ಇದ್ದಾಳೆ, ಅವಳು ಚಕ್ರವಾಕಿಕ ಅಂತ ಅವಳ ಹೆಸರು. ಜಾಂಗುಲಿಕೋ ಮಯೂರಕ, ವಿಷವೈದ್ಯನ ಒಬ್ಬ ಸಹಾಯ ಬೇಕಿತ್ತು. ಅವರು ಕಾಡು ಮೇಡುಗಳಲ್ಲಿ ಓಡಾಡ್ತಾ ಇರ್ತಾರೆ. ಎಂತೆಂಥ ಸರೀಸೃಪಗಳು, ಬೇರೆ ಬೇರೆ ಸ್ಥಾವರ ಜಂಗಮ ವಿಷಯಗಳು, ಪ್ರಾಣಿ ಮೂಲ ಸಸ್ಯ ಮೂಲದ ವಿಷಯಗಳು, ಖನಿಜ ಮೂಲದ ವಿಷಯಗಳು ಎಲ್ಲ ಇರುತ್ತವೆ. ಅವುಗಳು ಏನಾದರೂ ಸೋಂಕಿದರೆ ಅದನ್ನು ಇಳಿಸೋದಕ್ಕೆ ಬೇಕು ಜಾಂಗುಲಿಕ ಅಥವಾ ಜಾಂಗಲಿಕ ಮಯೂರಕ. ಆ ಮಯೂರ ಹಾವನ್ನು ಕಂಡ್ರೆ ಆಗದೆ ಅದನ್ನು ತಿನ್ನುವಂಥ ಪ್ರಾಣಿ. ಅದರಿಂದ ಇದೊಂದು ನಿಕ್ನೇಮ ಅಥವಾ ನಿಜವಾದ ಅನ್ವರ್ಥನಾಮವೇ ಗೊತ್ತಿಲ್ಲ. ತಾಂಬೂಲದಾಯಕ ಚಂಡಕ. ಚಂಡಕ ಅಂತ ಒಬ್ಬ ಪಾನ್ವಾಲ ಇದ್ದಾನೆ. ಇವನ ರಸಿಕತೆ ನೋಡಿ, 16-17 ವರ್ಷದ ಹುಡುಗ ತಾಂಬೂಲ ಕಟ್ಟಕ್ಕೆ ಒಬ್ಬನ ಗ್ಯಾಂಗ್ ಕಟ್ಕೊಂಡು ಹೋಗಿದ್ದಾನೆ. ಅಂದರೆ ಅವನ ಸ್ವಾರಸ್ಯ ಯಾವ ಥರದ್ದು ಅಂತ ನಮಗೆ ಗೊತ್ತಾಗುತ್ತೆ. ಭಿಷಕ್ ಪುತ್ರೋ ಮಂದಾರಕ. ಮತ್ತು ಮಂದಾರಕ ಅಂತ ಒಬ್ಬ ವೈದ್ಯವರ, ವೈದ್ಯ ಪುತ್ರ ಮಾತ್ರವಲ್ಲ, ಅವನು ವೈದ್ಯನೂ ಹೌದು. ಅವನು ಇದ್ದಾನೆ, ಇರಬೇಕಲ್ವ. ಒಂದು ನಾಟಕದ ಕಂಪನಿ ಅಂದರೆ, ಒಂದು ಸರ್ಕಸ್ ಕಂಪನಿ ಅಂದರೆ ಏನೆಲ್ಲ ಇರಬೇಕು. ನನ್ನ ಸ್ನೇಹಿತರೊಬ್ಬರು ಸರ್ಕಸ್ ಕಂಪನಿ ಹೇಗೆ ನಿರ್ವಾಹ ಮಾಡುತ್ತೆ ಅಂತ ನೋಡೋದಕ್ಕೆ ದಿನಗಟ್ಟಲೆ ಅಲ್ಲಿ ಠಿಕಾಣೆ ಹಾಕಿ ಕೂತಿದ್ರಂತೆ ಸರ್ಕಸ್ ಕಂಪನಿ ಮುಂದೆ. ಅವರು ನೀರನ್ನು ಹೇಗೆ ನಿರ್ವಾಹ ಮಾಡ್ತಾರೆ, ಎಷ್ಟು ಪ್ರಾಣಿಗಳೆಲ್ಲ ಇರುತ್ತವೆ, ಎಷ್ಟು ಜನ ಮನುಷ್ಯರಿರ್ತಾರೆ, ಆಹಾರಕ್ಕೆ ವಸತಿಗೆ ಎಲ್ಲ ಏನೇನು ಮಾಡ್ತಾರೆ. ಡೇರೆ ಗೀರೆ ಬಿದ್ದೋಗ್ಬಿಟ್ರೆ ಅದನ್ನು ಎತ್ತಿ ಇಳಿಸೋದಕ್ಕೆ ಎಷ್ಟು ಕಷ್ಟಪಡಬೇಕು. ಇದೆಲ್ಲ ಒಂದು ದೊಡ್ಡ ಕೌಶಲ ಅಲ್ವೇ. ಆಮೇಲೆ ಹೇಳ್ತಾನೆ, ಪುಸ್ತಕ ವಾಚಕ ಸುದೃಷ್ಟಿ. ಸುದೃಷ್ಟಿ, ಚೆನ್ನಾಗಿ ನೋಡಿ ಅಕ್ಷರಗಳನ್ನು ತಪ್ಪಿಲ್ಲದೆ ಗಾನ ಮಾಡುವ ಗಮಕಿ ಇದ್ದ ಪುಸ್ತಕ ವಾಚಕ. ವಾತ್ಸ್ಯಾಯನ ಸೂತ್ರಗಳಲ್ಲಿ ಕೂಡ ಬರುತ್ತದೆ, ಗಮಕಿಗಳು ಒಬ್ಬರು ಕಲೆಗಳಲ್ಲಿ ನುರಿತವರು, 64 ಕಲೆಗಳಲ್ಲಿ ಗಮಕವೂ ಒಂದು ಅಂತ. ಕಲಾ ಅದಶ್ಚಾಮೀಕರ, ಅಕ್ಕಸಾಲಿಗ ಚಾಮೀಕರ ಅಂತ. ಚಾಮೀಕರ ಅಂದರೆ ಬಂಗಾರ ಅಥವಾ ಬೆಳ್ಳಿ, ಅದು ಅನ್ವರ್ಥನಾಮ. ಅವನೊಬ್ಬ ಇದ್ದಾನೆ ಅಕ್ಕಸಾಲಿಗ, ಕಂಡಂತೆ ಒಡವೆ ಗಿಡವೆ ಮಾಡಿಕೊಡಬೇಕು. ಇವರಿಗೆ ಬೇಕಾದರೆ ನಾಟಕ ಪ್ರಯೋಗ ಇತ್ಯಾದಿಗಳಿಗೆ ಕೂಡ ಬೇಕಾದ್ದು ಕೊಡಬೇಕಲ್ವ. ಹೈರಿಕ ಸಿಂಧುಶೇಣ. ಆಮೇಲೆ ರತ್ನಗಳನ್ನು ಪರೀಕ್ಷೆ ಮಾಡ್ತಕ್ಕಂಥವನು, ರತ್ನ ಪರೀಕ್ಷಕ ಹೈರಿಕ. ಹೀರ ಅಂದರೆ ರತ್ನ, ಅವನು ಸಿಂಧುಶೇಣ. ಲೇಖಕೋ ಗೋವಿಂದಕ. ಇವರು ಹಾಡಿದ ಕವಿತೆಗಳನ್ನು ಮತ್ತು ರಚನೆ ಮಾಡಿದ ಪದ್ಯಗಳನ್ನೆಲ್ಲ ಆಗಿಂದಾಗಿ ಚೆನ್ನಾಗಿ ಲಿಪಿಬದ್ಧಗೊಳಿಸಬೇಕು, ಬೇರೆ ಬೇರೆ ಲಿಪಿಜ್ಞಾನ ಇರಬೇಕು ಅಂಥವನೊಬ್ಬ. ಚಿತ್ರಕೃತ್ ವೀರವರ್ಮ. ಲೇಖಕ ಗೋವಿಂದ ಹೇಗೆ ಅಕ್ಷರಶಿಲ್ಪಿಯೋ ಹಾಗೆ ಇವನು ಚಿತ್ರಶಿಲ್ಪಿ ವೀರವರ್ಮ ಅಂತಕ್ಕಂಥವನು ಚಿತ್ರಕಾರ ಇದ್ದ. ಪುಸ್ತಕಕೃತ್ ಮಾರದತ್ತ. ಇಲ್ಲಿ ಪುಸ್ತಕ ಅನ್ನೋದಕ್ಕೆ ಗೊಂಬೆಗಳು, ಸ್ಟೇಜ್ ಪ್ರಾಪ್ಸ್ ಅಂತಲೂ ಅರ್ಥ ಉಂಟು. ಬೇರೆ ಬೇರೆ ಬಗೆಯಲ್ಲಿ ಪುಸ್ತಕಗಳನ್ನು ಗ್ರಥನ ಮಾಡಿಕೊಡೋದು, ತಾಳಪತ್ರಗಳಿಂದ, ಭೂರ್ಜಪತ್ರಗಳಿಂದ, ಮತ್ತು ಬೇರೆ ರೇಷ್ಮೆ ಬಟ್ಟೆ ಇತ್ಯಾದಿಗಳಿಂದ ಮಾಡುವಂಥದ್ದು ಎಲ್ಲ ಉಂಟಲ್ಲ, ಆ ಬಗೆಯ ಪುಸ್ತಕ ಮಾಡ್ತಕ್ಕಂಥದ್ದು. ಆಮೇಲೆ ಮಾರ್ದಂಗಿಕೋ ಜೀಮೂತ. ಮೋಡದಂತೆ ಶಬ್ದ ಮಾಡುವ ಮೃದಂಗ ಧ್ವನಿ ಉಳ್ಳವನು ಜೀಮೂತ. ಅವನು ಇವರ ಪ್ರಯೋಗಗಳಿಗೆ ಬೇಕಾದ ಮೃದಂಗವನ್ನು ಒದಗಿಸಿಕೊಡ್ತಾ ಇದ್ದ. ಗಾಯನವು ಸೋಮಿಲ ಗ್ರಹಾದಿತ್ಯವು. ಇನ್ನು ಗಾಯಕರು ಸೋಮಿಲ ಮತ್ತು ಗ್ರಹಾದಿತ್ಯ ಅಂತ. ಅವರ ಕುತುಪ ಅಂತೀವಲ್ಲ, ಕುತುಪ ಅಂದರೆ ಆರ್ಕೆಸ್ಟ್ರಾ, ರೂಪಕ ಪ್ರಯೋಗಕ್ಕೆ ಬೇಕು, ಅದಕ್ಕಾಗಿದ್ದದ್ದು. ಸೈರಂಧ್ರಿ ಕುರಂಗಿಕ. ಅವಳು ಬ್ಯೂಟಿಷಿಯನ್, ಮೇಕಪ್ ವುಮನ್ನು. ಕುರಂಗಿಕೆ ಸೈರಂಧ್ರಿ. ವಾಂಶಿಕವು ಮಧುಕರ ಪಾರಾವತು. ಮಧುಕರ ಜೇನು ಹುಳ, ದುಂಬಿ. ಪಾರಾವತ ಅಂದರೆ ಪಾರಿವಾಳ. ಈ ರೀತಿಯಾದ ಹೆಸರುಗಳು ಆ ಕಾಲದಲ್ಲಿ ತುಂಬ ಕಾಮನ್ ಆಗಿದ್ದದ್ದು. ಕಾವ್ಯ ನಾಟಕಗಳಲ್ಲಿ ನಾವು ನೋಡ್ತೀವಿ. ಮಧುಕರ ಪಾರಾವತರಿಬ್ಬರು ವೇಣುವಾದಕರಾಗಿದ್ದರು. ಅಂದರೆ ವಂಶವಾದಕರಾದವರು ಕೆಲವರು ಇರಬೇಕು ಕುತುಪದಲ್ಲಿ. ತಂತ್ರಿವಾದಕರು, ವಂಶವಾದಕರು, ಭಾಂಡವಾದಕರು, ಮೃದಂಗವಾದಕರು, ಪುಷ್ಕರವಾದಕರು ಎಲ್ಲ ಇರಬೇಕು ಅಂಥದ್ದು. ಮತ್ತು ಗಾಂಧರ್ವೋಪಾಧ್ಯಾಯೋ ದರ್ದುರಕ. ದರ್ದುರಕ ಅಂದರೆ ಕಪ್ಪೆ ಅಂತರ್ಥ.
ವಟ್ರ ಶಬ್ದ ಮಾಡೋ ಥರ ಗೊಗ್ಗರ್ದನಿಯೋನೋ ಏನೋ ಅವನು ಸಂಗೀತದ ಗುರು. ಅವನು ಹಾಡೋದಿಲ್ಲ, ಹಾಡನ್ನು ಕಲಿಸ್ಕೊಡ್ತಾನೆ. ಅದು ಮತ್ತೆ ನಿಕ್ನೇಮೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಟ್ಯೂನಿಂಗ್ ಗೊತ್ತಿರುತ್ತೆ, ಪಾಪ ಹಾಡೋಕ್ಕೆ ಗೊತ್ತಿರೋಲ್ಲ. ಅದು ಒಂದು ಟ್ಯಾಲೆಂಟ್. ಅಂಥವ್ರನ್ನ ಬೇರೆ ಇರಿಸ್ಕೋಬೇಕು. ಅಂದರೆ ಗುಣಗ್ರಾಹಿ ನೋಡಿ ಮಾಣಭಟ್ಟ, ಯಾರಿಂದ ಏನಾಗುತ್ತದೆ ಅಂತ ತಿಳ್ಕೊಂಡಿದ್ದಾನೆ. ಸಂವಾಹಿಕ ಕೇರಳಿಕ, ಆ ಕಾಲದಿಂದಲೂ ಕೇರಳದವನು ಮೈ ಕೈಯೆಲ್ಲ ತೀಡಿ ತಿಕ್ಕಿ ಮಸಾಜ್ ಮಾಡ್ತಕ್ಕಂಥದ್ದು, ಅದು ಇದೆಯಲ್ಲ ಎಣ್ಣೆ ಕಳಿಚು ಅಂತೆಲ್ಲ ಅಂತಾರೆ. ಎಣ್ಣೆಯನ್ನು ಮೈಗೆಲ್ಲ ಹಾಕಿ ಅದನ್ನು ಮರ್ದನ ಮಾಡಿ ಹದವಾದ ಬಿಸಿಯಲ್ಲಿ ಅಂಗೋಪಾಂಗವನ್ನೆಲ್ಲ ಸಂವಹನ ಮಾಡ್ತಕ್ಕಂಥವ್ರು ಇದು ಉಂಟು. ತೈಲಾಭ್ಯಂಗ ಇತ್ಯಾದಿ ಮಾಡೋದು ಈಗಲೂ ಅವ್ರು ಮಾಡಿಸ್ಕೋತಾರೆ, ತುಂಬ ಉಂಟು. ಕೇರಳದ ಹೆಸರಿನಲ್ಲಿ ಬೇರೆ ಬೇರೆಯವರೆಲ್ಲನೂ ಆ ಅಂಗಡಿನ ತೆರೆದಿರುವಂಥದ್ದು ಉಂಟು. ಎಲ್ಲೆಲ್ಲೂ ಮಸಾಜ್ ಸೆಂಟರ್ಗಳಿವೆ. ಸಂವಹನ ಒಂದು ಕಲೆಯೇ ಆಗಿತ್ತು. 64 ಕಲೆಗಳಲ್ಲದು ಒಂದು ಅಂತ ನಮಗೆ ಗೊತ್ತು. ಅವಳು ಕೇರಳಿಕ ಅಂತ. ಅವನು ಹೆಂಗಸರನ್ನ ಸಂವಹನಕ್ಕೆ ಇಟ್ಕೊಳ್ತಕ್ಕಂಥ ರಸಿಕ ಬಾಣಭಟ್ಟ. ಮತ್ತು ನೋಡಿ, ಆ ಒಂದು ಕೇರಳದ ಆಯುರ್ವೇದ ಪದ್ಧತಿಯಲ್ಲಿ ಮೊದಲಿಂದ ಬೆಳ್ಕೊಂಡು ಬಂದಿದೆ. ಜೊತೆಗೆ ಅಲ್ಲಿ ಇವತ್ತು ಕೂಡ ರಂಗಪ್ರಯೋಗದಲ್ಲಿ ಕಥಕಳಿ ಇರ್ಬೋದು, ಕೂಡಿಯಾಟ್ಟಂ ಮೊದಲಾದವಕ್ಕೆ ಬರ್ತಕ್ಕಂಥ ಕಲಾವಿದರಿಗೆ, ಮೋಹಿನಿ ಅಟ್ಟಂ ಇಂಥದ್ದಕ್ಕೆಲ್ಲ ಸಾಂಗೋಪಾಂಗವಾಗಿ ಅವರಿಗೆ ಅಭ್ಯಂಜನ ಮಾಡಿಸಿ ತೈಲ ಹಚ್ಚಿ ಕಾಲಿನಿಂದ ತೈಲ ಮರ್ದನ ಮಾಡಿಸ್ತಾರೆ. ಅವರ ಒಂದೊಂದು ಮಾಂಸ ಖಂಡವೂ ಕೂಡ ಕಣಕಣವೂ ಫ್ಲೆಕ್ಸಿಬಲ್ ಆಗಿ ಪಟುವಾಗಿ ಪಟಿಷ್ಠವಾಗಿ ಇರಬೇಕು ಅಂತ. ಅಷ್ಟು ಮಾಡಿ ಮುಖದಲ್ಲಿ ಏನು ತೋರಿಸೋದಿಲ್ಲ, ಯಾವ ರಸವೂ ಗೊತ್ತಾಗೋದಿಲ್ಲ, ಅದು ಬೇರೆ ಸಂಗತಿ. ಆದರೆ ಆ ಒಂದು ಪರಿಷ್ಕಾರ ಬೇಕು ಅಂತ ಅಂಥದ್ದು ಆ ಸಂವಾಹಿಕ ಕೈರಲಿಕ. ಲಾಸಕ ಯುವ ತಾಂಡವಿಕ, ಇದು ಅನ್ವರ್ಥನಾವದಂತೆ ತೋರುತ್ತದೆ. ತಾಂಡವಿಕ ಅಂತ ಒಬ್ಬ ನರ್ತಕ ಇದ್ದನಂತೆ. ಪೂರ್ವರಂಗಾದಿಗಳಲ್ಲಿ ನರ್ತನ ಮಾಡಬೇಕು. ಅದರೊಳಗೂ ಚಿತ್ರಪೂರ್ವರಂಗದಲ್ಲಿ ಯಥೇಷ್ಟವಾಗಿ ಅಂಗಹಾರ ಕರ್ಣಾದಿಗಳ ಒಂದು ನರ್ತನ ಇರುತ್ತದೆ. ಅಕ್ಷಿಕ ಆಖಂಡಲ, ಬೇಸರ ಬಂದರೆ ಜೂಜಿನ ಆಟ ಆಡಬೇಕಲ್ಲ, ಅಕ್ಷಕ್ರೀಡೆ, ಅದಕ್ಕೆ ಅಕ್ಷಿಕ ಆಖಂಡಲ ಅಂತ, ಇಂದ್ರ ಅಂತ ಹೆಸರು. ಆಖಂಡಲ. ಕಿತವೋ ಭೀಮಕಃ. ಇಲ್ಲಿ ಕವಡೆ ಆಟ, ಅಕ್ಷಕ್ರೀಡೆ ಅಲ್ಲದೆ ಕಿತವ ಅಂತ ಎಲ್ಲ ಬಗೆಯ ಗ್ಯಾಂಬ್ಲಿಂಗು, ಬಗೆ ಬಗೆಯ ಗ್ಯಾಂಬ್ಲಿಂಗ್ ಉಂಟು. ಮಾಟಕಾಯಿಂದ ಮೊದಲುಕೊಂಡು ಎಷ್ಟೆಲ್ಲ ಉಂಟು. ಇವನು ಸ್ಪೆಷಲೈಸ್ಡು, ಇವನು ಜನರಲ್ ಆಗಿರ್ತಕ್ಕಂಥವನು ಭೀಮಕ. ಶೈಲಾಲಿ ಯುವ ಶಿಖಂಡಕ. ಶಿಲಾಲಿ ಅಥವಾ ಶೈಲಾಲಿ ಎನ್ನುವುದು ನಟರಿಗಿರುವ ಒಂದು ಹೆಸರು. ಶಿಲಾಲಿ ಸೂತ್ರ, ಭಿಕ್ಷುಸೂತ್ರ, ನಟಸೂತ್ರ ಇವೆಲ್ಲ ಉಂಟಲ್ಲ, ಪಾಣಿನಿಯಲ್ಲೇ ಬರುತ್ತದೆ. ಶಿಲಾಲಿ ಕೃಶಾಶ್ವರು ಭಿಕ್ಷು ನಟಸೂತ್ರಗಳು ಬರೆದಿದ್ರು ಅಂತ. ಶಿಖಂಡಕ ಅವನಿದ್ದ. ನರ್ತಕಿ ಹರಿಣಿಕ, ಒಳ್ಳೆ ಜಿಂಕೆಯ ತರಹ ಚೆಂಗನೆ ನೆಗೆದು ನೃತ್ಯ ಮಾಡುವ ಹರಿಣಿ ಅಂತ ಒಬ್ಬಳಿದ್ದಳು, ಹರಿಣಿಕ. ಇನ್ನು ಪಾರಾಶರಿ ಸುಮತಿ. ಪಾರಾಶರಿ ಅಂದರೆ ವೇದಾಂತವನ್ನು ಬಲ್ಲವನು. ಅವನೂ ಇರಬೇಕು ಒಂದು ನಾಟಕದ ಕಂಪನಿಯಲ್ಲಿ. ವೇದಾಂತಕ್ಕೂ ಅವಕಾಶ ಇದೆ. ಏನೂ ನಡೀಲಿಲ್ಲ ಅವತ್ತು, ಯಾವುದೂ ನಾಟಕ ನೋಡ್ತಾ ಇಲ್ಲ, ಗಮಕ ಕೇಳ್ತಾ ಇಲ್ಲ, ಸಂಗೀತ ಕೇಳೋಲ್ಲ, ನೃತ್ಯ ನೋಡಲ್ಲ, ಇವರು ವೇದಾಂತಕ್ಕೆ ವಸ್ತುಗಳು ಸರಿಯುತ್ತಾ ಒಂದು 4 ದಿವಸ ವೇದಾಂತ ಪ್ರವಚನ ಮಾಡಿದ್ರೆ ಮೇಲ್ಹೊಳೆ ಸುರಿಯುವಷ್ಟು ಪ್ರಶಂಸೆಯೂ ಸಂಪತ್ತಿಯೂ ದಕ್ಕುತ್ತದೆ. ನಾವು ನೋಡಿದ್ದೀವಲ್ಲ. ಏನೂ ಆಗದೇ ಇದ್ದರೆ ವೇದಾಂತವನ್ನು ಹೇಳಿಬಿಟ್ರೆ ಯಥೇಷ್ಟವಾಗಿ ಎಲ್ಲರೂ ಕಾಲಿಗೆ ಬೀಳ್ತಾರೆ, ಸಕಲ ಸಂಪತ್ತಿ ಪಾದಾಕ್ರಾಂತವಾಗುತ್ತದೆ. ಕ್ಷಪಣಕೋ ವೀರದೇವ, ಒಬ್ಬ ಜಿನಮುನಿ. ಕ್ಷಪಣಕ ಅಂತಂದರೆ ಜೈನ ಸನ್ಯಾಸಿ, ಕೆಲವರು ಬೌದ್ಧ ಸನ್ಯಾಸಿ ಅಂತ ಹೇಳ್ತಾರೆ. ವೀರದೇವ ಅಂತಿದ್ದ. ಕಥಕೋ ಜೈಸೇನ, ಕಥೆಯನ್ನು ಹೇಳಬಲ್ಲವನು, ಹರಿಕಥಾದಿ ಕಾಲಕ್ಷೇಪ ಮಾಡಬಲ್ಲವನು, ಆಕರ್ಷಕವಾಗಿ ನಿರೂಪಣೆ ಮಾಡಬಲ್ಲವನು ಜೈಸೇನ ಅಂತಿದ್ದ. ಇನ್ನು ಶೈವೋ ವಕ್ರಘೋಣ, ಸೊಟ್ಟ ಮೂಗಿನವನು ಶೈವ ಒಬ್ಬ ಇದ್ದ, ಶಿವಭಕ್ತ ಒಬ್ಬ ಇದ್ದ. ಕಾಪಾಲಿಕ, ಪಾಶುಪತ, ಲಾಕುಳ ಇತ್ಯಾದಿ ಪಂಥಕ್ಕೆ ಸೇರಿದವನು. ಮಂತ್ರಸಾಧಕ ಕರಾಲ, ಅದು ಬೇರೆ ಚೆನ್ನಾಗಿದೆ. ಇವನು ಶಾಕ್ತ ಇರಬಹುದು. ಇವನು ವಾಮತಂತ್ರದಲ್ಲಿಯೋ ಕೌಲತಂತ್ರದಲ್ಲಿಯೋ ಮಾಡ್ತಕ್ಕಂಥ ಮಂತ್ರಸಾಧಕ ಒಬ್ಬ ಇದ್ದ. ಏನಾಗುತ್ತೋ ಬಿಡುತ್ತೋ, ಮಂತ್ರೋಪದೇಶ ಮಾಡಿಸ್ಕೊಳ್ಳೋಕ್ಕೆ ಜನ ಬರ್ತಾರಲ್ಲ, ಅವರಿಂದ ಆಗುತ್ತೆ ಸಾಕಷ್ಟು. ಮಂತ್ರ ಇವನಿಗೆ ಫಲಿಸ್ತಿದ್ರೆ ಏನೋ, ಮಂತ್ರ ಪಡ್ಕೊಳ್ಳೋಕೆ ಬಂದವರು ಇವನ ಪಾಲಕ್ಕೆ ಫಲಿಸ್ತಾರಲ್ಲ, ಅದು ಸಾಕಾಗಿರುತ್ತದೆ. ಅದು ಒಂದು ವಿನೋದವೇ ಉಂಟಲ್ಲ. ಮಗ ಲಾಯರು, ತಂದೆನೂ ಲಾಯರು. ಮಗ ಈಗಷ್ಟೇ ಪ್ರಾಕ್ಟೀಸಿಗೆ ಶುರು ಮಾಡ್ಕೊಂಡಿದ್ದಾನೆ. ಒಂದು ದಿವಸ ತಂದೆ ಹತ್ತಕ್ಕೆ ಬಂದು, ಅಪ್ಪ ನೀನು 15 ವರ್ಷದಿಂದ ನಡೆಸ್ತಾ ಇದೆಯಲ್ಲ ಕೇಸು, ಅದು ಇವತ್ತು ಗೆದ್ದುಬಿಟ್ಟೇನಂತೆ. ಅಯ್ಯೋ ಪೆದ್ದು ಮುಂಡೆದೇ, ನಿನ್ನನ್ನು ಲಾ ಓದಿಸಿದ್ದೆ ಆ ಕೇಸ್ ದುಡ್ಡಲ್ಲಿ, ನಿನ್ನ ಮಗನವರೆಗೂ ಎಳೆಯಬಹುದಾಗಿತ್ತು, ಹೀಗೆ ಯಾಕೆ ಮಾಡದೆ ಅಂತ. ಈ ಥರ ವೈದ್ಯರ ಬಗ್ಗೆನೂ ಹೇಳ್ತಾರೆ. ತುಂಬ ದೀರ್ಘಕಾಲದ ರೋಗ ಗುಣ ಆಗದೆ ಇದನ್ನು ಗುಣ ಮಾಡಿದೆ ಅಂದರೆ, ಅಯ್ಯೋ ನಿನ್ನ MBBS FRCSಗೆಲ್ಲ ಎಲ್ಲಿಂದ ಬಂದಿದ್ದ ದುಡ್ಡು, ಆ ಪೇಷಂಟಿಂದಾನೆ ಅಂತ ಅಂದಿದ್ದು ಅಂತ. ಹೀಗೆ ಈ ತರಹ ಇರುತ್ತದೆ ಮಂತ್ರ ಸಾಧಕರು. ಅಸುರ ವಿವರ ವ್ಯಸನಿ ಲೋಹಿತಾಕ್ಷ. ಅಸುರ ವಿವರ ಅಂತಂದರೆ ಪಾತಾಳಕ್ಕೆ ಹೋಗುವ ಮಾರ್ಗ ಕಂಡು ಹಿಡಿದುತ್ತೀನಿ ಅಂತಕ್ಕಂಥ ಒಬ್ಬ ವ್ಯಸನಿ.
ವಿಚಿತ್ರವಾದ ಜನ ಇರ್ತಾರೆ. ಪಾತಾಳಕ್ಕೆ ಅಲ್ಲಿ ಇಲ್ಲಿ ಭೂಮಿಗಳಲ್ಲಿ ದ್ವಾರ ಇರ್ತದೆ, ಪಾತಾಳದವರೆಗೂ ಹೋಗ್ಬೋದು. ಶಿವಗಂಗೆಯಲ್ಲಿ ಇರ್ತಕ್ಕಂಥ ಒಂದು ಸುರಂಗದ ಮೂಲಕ ಹೋದರೆ ಕಾಶಿಗೆ ಬರ್ತೀವಿ ಅಂತ ಎಲ್ಲ ಊರಿಂದಲೂ ಕಾಶಿಗೆ ಬರೋದಕ್ಕೆ ಉಂಟು. ಈ ಥರ ಬೇಕಾದಷ್ಟು ಕಥೆ ಉಂಟು. ಅದೇನು ಕಾಶಿ ಎಲ್ಲಿ 15 ಅಡಿ ಆಚೆಗಿದೆಯಾ? ಅದು ಇರೋದು 2000 ಕಿಲೋಮೀಟರ್ ದೂರ ಅಲ್ವೇ? ಅಂದರೆ ಜನಕ್ಕೆ ರಹಸ್ಯಗಳಲ್ಲಿ ಕುತೂಹಲ ಉಂಟು. ಎಷ್ಟೋ ಜನಕ್ಕೆ ಈ ಥರದ್ದು ಎಂಥದ್ದು ಅಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ಸ್ ಅಂತ ಏನೇನೋ ಎಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಕೆಲವು ಇರುತ್ತದೆ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ನಿಧಿ ನಿಕ್ಷೇಪಗಳನ್ನು ಹುಡುಕಬೇಕು. ನನ್ನ ಪರಿಚಿತರೊಬ್ಬರು ವೃದ್ಧರಿದ್ದರು. ಅವರು ಸರ್ವೋಪಾಯ ಪರಿಹಾರ ಒಂದೇ, ಸರ್ವಾನರ್ಥ ಪರಿಹಾರ ಒಂದು ಉಂಟು. ಅದೇನಂದರೆ, ಇವತ್ತು ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸಾಶ್ರಮ ಇದೆ, ವಾನಪ್ರಸ್ಥ ಇಲ್ಲ. ವಾನಪ್ರಸ್ಥವನ್ನು ಪುನರುಜ್ಜೀವನಗೊಳಿಸಿದ್ರೆ ಎಲ್ಲ ಪರಿಹಾರ ಆಗುತ್ತದೆ ಅಂತ ಒಂದು ಸಿದ್ಧಾಂತ. ಬೇಕಾದಷ್ಟು ಸೆಮಿನಾರ್ಗಳು, ಬೇಕಾದಷ್ಟು ಬರವಣಿಗೆಗಳು ಎಲ್ಲ ಮಾಡಿದ್ರು. ಪಾಪ ಅವರು ವಾನಪ್ರಸ್ಥರಾಗಲಿಲ್ಲ. ಹೀಗೆ ಕೆಲವರಿಗಿರುತ್ತೆ ಏಕಮೂಲಿಕಾ ಪ್ರಯೋಗ, ಒಂದೊಂದಕ್ಕೆ ಒಂದೊಂದು ಮಾಡಬೇಕು ಅಂತ. ಆ ಥರದವರು ಬಂದು ಸೇರಿಕೊಳ್ತಾ ಇದ್ರು. ಅಂದರೆ ಬಾಣ ಕುಡ್ accommodate so much of nonsense, not just he was tolerating, he could accommodate nonsense. ಅದನ್ನೂ ಮಾಡಬಲ್ಲವನು ಕವಿ ಆಗ್ತಾನೆ. ಯಾಕೆಂದರೆ ಪ್ರಪಂಚದ ತುಂಬ ಹೆಚ್ಚಿರೋದದೇ. ಅದರ ಬಗ್ಗೆ ಒಂದು ಸಹಾನುಭೂತಿ ಬೇಕು, ಆ ಮನೋಧರ್ಮ ಏನು ಅಂತ ಕಾಣುವುದು ಬೇಕು. ಅದಕ್ಕಾಗಿ ನಾನು ಅವನ ರುಚಿ ವೈವಿಧ್ಯ, ಅವನ ಮನೋಧರ್ಮ ವೈಶಾಲ್ಯಕ್ಕಾಗಿ ಈ ಎಲ್ಲ ಸಹ ಜೀವಿಗಳು ಯಾರಿದ್ದಾರೆ, ಉಪಜೀವಿಗಳು ಅವನ ಜೊತೆ ಯಾರಿದ್ದಾರೆ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅಸುರ ವಿವರ ವ್ಯಸನಿ ಲೋಹಿತಾಕ್ಷ ಧಾತುವಾದ ವಿದ್ವದ್ ವಿಹಂಗಮ. ಹಾಗೆ ಧಾತುವಾದ ಅಂದರೆ ಬಂಗಾರ ಮಾಡ್ತೀನಿ ಅಂತ. ಇನ್ನು ಕೆಲವ್ರಿಗೆ ಅದು ಆಲ್ಕಿಮಿಸ್ಟ್ಗಳಂತಾರಲ್ಲ, ಯಾವುದೇ ಲೋಹವನ್ನು ಬಂಗಾರ ಮಾಡ್ತೀವಿ, ಅಥವಾ ಸಿದ್ಧರಸವನ್ನು ಕಂಡುಹಿಡಿತೀವಿ, ಯಾವುದು ಮುಟ್ಟಿದ್ರೂ ಅದು ಬಂಗಾರ ಮಾಡೋ ಥರ ಮಾಡ್ತೀವಿ, ಅಥವಾ ಅಮೃತವನ್ನೇ ಕಂಡುಹಿಡಿದು ಕಾಯಕಲ್ಪ ಮಾಡಿ ಮನುಷ್ಯರನ್ನು ಅಜರಾಮರರಾಗಿ ಮಾಡ್ತೀವಿ. ಈ ರೀತಿಯಾಗಿ ಹೊರಟದ್ದು ನಮ್ಮ ವಿಜ್ಞಾನಾದಿ ಶಾಸ್ತ್ರಗಳು ಬೆಳೆದದ್ದು ಕೂಡ ಹೌದು ಅಂತ ನಾವು ನೋಡಿದ್ದೀವಿ. ಒಟ್ಟಿನಲ್ಲಿ ಈ ಥರ ವ್ಯವಸಾಯಕ್ಕೆ ತೊಡಗುವವರು ಅನೇಕರಿರ್ತಾರೆ. ಇದೇ ಜಯನಗರದ ಆಸ್ಪಾಸ್ನಲ್ಲಿ ಒಬ್ಬರು ಜಿತಬಿಂದು ಮಹರ್ಷಿಗಳು ಅಂತ ಒಬ್ಬರಿದ್ದರಂತೆ. ಅವರು ಈ ಥರದ್ದು ಯಾವ್ಯಾವುದೋ ಪ್ರಯತ್ನಗಳು ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೀನಿ. ಹಾಗೆ ಪ್ರತಿ ಕಾಲದಲ್ಲೂ ಇರ್ತಾರೆ. ಅದರ ಉಪಫಲವಾಗಿ ಏನೆಲ್ಲ ಸಿಗುತ್ತದೆ, ಆದರೆ ಅವ್ರಿಗೆ ಅದರೊಳಗೆ ಆಸಕ್ತಿ ಇರೋಲ್ಲ, ಬಂಗಾರವೇ ಮಾಡಬೇಕು ಅಂತ. ತೆಲುಗಿನ ಮಹಾ ವೈರಾಗ್ಯಶಾಲಿಯಾದವನು ಮತ್ತು ಲೋಕ ಸುಧಾರಕವಾದಂಥ ವೇದಾಂತಪರವಾದ ತತ್ವಪದಗಳನ್ನೆಲ್ಲ ಹೇಳಿದವನು ನಮಗೆ ಗೊತ್ತಿರುವಂತೆ ವೇಮನ. ಅವನು ಬಂಗಾರವನ್ನು ಮಾಡೋದಕ್ಕೆ ಹೊರಟು ವಿಫಲನಾದ. ಆಮೇಲೆ ವೈರಾಗ್ಯ ಬಂತು. ವೇಮ ಹೇಮ ಎಲ್ಲ ಒಂದೇ ಪದಗಳು ಅಂತಂತಾರೆ. ಹಾಗೆ ಪ್ರತಿಯೊಂದು ಕಡೆಯಲ್ಲೂ ಕಾಣಸಿಗುತ್ತದೆ ಅಂಥವರು ಇದ್ದರು. ದಾರ್ದುರಿಕೋ ದಾಮೋದರ, ದರ್ದುರ ಅಂತ ಒಂದು ವಾದ್ಯ ಉಂಟು, ಅದಕ್ಕೂ ಕಪ್ಪೆ ಅಂತಲೇ ಹೇಳ್ತಾರೆ. ಆ ವಾದನವನ್ನು ನುಡಿಸ್ತಕ್ಕಂಥದ್ದು ಜಾನಪದ ವಾದ್ಯ. ಅದನ್ನು ನುಡಿಸುವವನು ಒಬ್ಬ ಇದ್ದ. ಐಂದ್ರಜಾಲಿಕಶ್ಚಕೋ ರಕ್ಷಃ, ಒಬ್ಬ ಇಂದ್ರಜಾಲ ಬಲ್ಲಂಥವನು ಇದ್ದ. ಅದೆಲ್ಲ ಇಲ್ಲದೇ ಇದ್ದರೆ ಹೇಗೆ ದೊಡ್ಡ ಜನರಂಜಕವಾದ ಸಮೂಹವನ್ನು ಕರ್ಕೊಂಡು ಲೋಕ ಸಂತೋಷವನ್ನು ಉಂಟು ಮಾಡುವುದು, ಅದು ಇದ್ದ. ಮಸ್ಕರಿ ತಾಮ್ರಚೂಡ, ಮತ್ತು ಇವನು ತ್ರಿದಂಡಿಯೋ ಏಕದಂಡಿಯೋ ಆದ ಸನ್ಯಾಸಿ ತಾಮ್ರಚೂಡ ಅಂತ ಒಬ್ಬ ಇದ್ದ. ಅವನು ಪ್ರಾಯಶಃ ತಲೆ ಮೇಲೆ ಒಂದು ಕುಲ್ಲಾವಿ ಹಾಕ್ಕೋತಾ ಇದ್ದ ಅನ್ಸುತ್ತೆ, ಕಾವಿ ಬಣ್ಣದ್ದು. ತಾಮ್ರಚೂಡ ಅಂದರೆ ಅದೇನೆ, ಹುಂಜಕ್ಕೆ ತಾಮ್ರಚೂಡ ಅಂತಾರೆ. ಹುಂಜದ ತಲೆ ಮೇಲೆ ಕೆಂಪು ಬಣ್ಣದ ಆ ಒಂದು ಮಾಂಸದ ತುಣುಕಿರುತ್ತಲ್ಲ, ಆ ರೀತಿಯಲ್ಲಿ ಇವನು ಮಸ್ಕರಿ ಅಂದರೆ ಬಿದಿರಿನ ದಂಡ, ವೇಣುದಂಡ ಹಿಡಿದವನು, ಏಕದಂಡ ಅಥವಾ ತ್ರಿದಂಡ ಹಿಡ್ಕೊಂಡಂಥವನು ಸನ್ಯಾಸಿ ಇದ್ದ. ಇಂಥವ್ರನ್ನೆಲ್ಲರನ್ನೂ ಇಟ್ಟುಕೊಂಡು ಪರಿವ್ರಾಜಕಾದಿಗಳನ್ನು, ಸನ್ಯಾಸಿನಿಯರನ್ನು, ಕ್ಷಪಣಕರನ್ನು ಸರ್ವಮತ ಸಮನ್ವಯ ಮಾಡಿಕೊಂಡು ಎಲ್ಲ ಕಡೆಗೂ ಓಡಾಡ್ತಾ ಇದ್ದ. ಎಲ್ಲ ರೀತಿಯಲ್ಲಿಯೂ ಸ್ವಾರಸ್ಯವನ್ನು ಸಾಧಿಸ್ತಾ ಇದ್ದ. ಹಾಗೆ ಮಾಡ್ತಾ ಇದ್ದವನು ಒಂದಷ್ಟು ದಿವಸ ಅದೆಲ್ಲ ನಡೆಸಿ ಕಡೆಗೆ ತನ್ನ ಮನೆಗೆ ತಾನು ಬಂದು ಮದುವೆ ಮಾಡಿಕೊಂಡು ನೆಲೆಸ್ತಾನೆ. ಪ್ರಾಯಶಃ ಸಂತಾನವೂ ಆಗಿತ್ತೋ ಏನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಈ ಅಗ್ರಹಾರಾದಿಗಳೆಲ್ಲ ರಾಜಪೋಷಣೆಯಿಂದ ಬೆಳಗ್ತಾ ಇದ್ದದ್ದು. ಯಾರೋ ಹೇಳಿದ್ದಾರೆ, ಅಂಥ ವಾತ್ಸ್ಯಾಯನರ ಕುಲದಲ್ಲಿ ಹುಟ್ಟಿದವನು, ಸಾರಸ್ವತ ವಂಶ ಪ್ರತಿಷ್ಠೆ ಇವನಂತ ಒಂದು. ಇವನು ನೋಡಿದ್ರೆ ಹೀಗೆ ನಟವಿಟ ವಂದಿ ಗಾಯಕರನ್ನೆಲ್ಲ ಸೇರಿಸಿಕೊಂಡು ಊರೂರು ತಿರುಗಿಬಿಟ್ಟು ಬ್ರಾಹ್ಮಣ್ಯಕ್ಕೆ ನಾಶ ತಂದಿದ್ದಾನೆ, ಬ್ರಾಹ್ಮಣ್ಯವನ್ನೇ ವಿಡಂಬಿಸಿದ್ದಾನೆ ಅಂತ. ಯಾಕೆಂದರೆ ಮನ್ವಾದಿ ಸ್ಮೃತಿಗಳಲ್ಲಿ ಮತ್ತೆ ಮತ್ತೆ ಬರುತ್ತದೆ, ಬ್ರಾಹ್ಮಣೋ ನೃತ್ಯ ಗೀತ ವಾದಿತ್ರಂ ಪರಿವರ್ಜಯೇತ್ ಅಂತೆಲ್ಲ ಹೇಳಿಬಿಟ್ಟು ಅದರೊಳಗೂ ಬ್ರಹ್ಮಚಾರಿ ಮತ್ತೂ ಹೆಚ್ಚಾಗಿ ಇದನ್ನು ದೂರ ಪರಿವರ್ಜನೆ ಮಾಡಬೇಕು. ಮೀಮಾಂಸಕರಂತೂ ಕಠೋರವಾಗಿ ಕಾವ್ಯಾಲಾಪಾಂಶ ವರ್ಜಯೇತ್ ಅಂತಲೇ ಹೇಳ್ತಾ ಇದ್ರು. ಅವರೆಲ್ಲ ಆ ಥರ ಹೇಳುವಾಗ ಇಂಥ ಒಂದು ಶುದ್ಧವಾದ ಪರಂಪರೆ ಅದನ್ನು ಇವನು ಪಡ್ಕೊಂಡು ಬಂದರೂ, ಸೋಮಪೀತಿಗಳ ವಂಶದಲ್ಲಿ ಹುಟ್ಟಿದ್ರು, ಹೀಗೆ ಮಾಡಿದನಲ್ಲ ಅಂತ ರಾಜನ ಕಿವಿ ಕಚ್ಚಿದ್ದಾರೆ. ಹಾಗಾಗಿ ಇವನ ಬಗ್ಗೆ, ಇವನ
ಮಹತ್ವವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಕೃಷ್ಣ ಅಂತ ಒಬ್ಬ ಮಹಾರಾಜನಿಗೆ ಆತ್ಮೀಯನೂ ಇದ್ದ. ಅವನು ಇವನಿಗೆ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾನೆ. ಕೇಯೂರಕ ಅಂತ ಒಬ್ಬನ ಕೈನಲ್ಲಿ ಸಂದೇಶವನ್ನು ಕಳಿಸ್ಕೊಡ್ತಾನೆ. ನೋಡು, ನೀನು ಈ ತರಹ ಎಲ್ಲ ಅಪಖ್ಯಾತಿಗೆ ಗುರಿಯಾಗ್ತಿದ್ಯಾ ಅಂತ ಮಹಾರಾಜನಿಗೆ ಸುದ್ದಿ ಬಂದಿದೆ. ಅದರಿಂದ ಮಹಾರಾಜನನ್ನು ನೀನು ಕಂಡು ನಿನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಹಾಗೆ ಸ್ಪಷ್ಟಪಡಿಸಿದ್ರೇ ನಿನಗೆ ಮರ್ಯಾದೆ ಬರತಕ್ಕಂಥದ್ದು. ಅದರಿಂದ ಬೇಗ ಬಾ ಅಂತ. ಆಗ ಶೋಣನದ ಹತ್ತಿರದಲ್ಲೇ ಒಂದು ಹಳ್ಳಿಯಲ್ಲಿ ಮಹಾರಾಜ ಹರ್ಷವರ್ಧನ ಬಂದು ನೆಲೆಯಾಗಿರ್ತಾನೆ. ಅದಕ್ಕಾಗಿ ಇವನು ಅಲ್ಲಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅಲ್ಲಿಗೆ ಹೋಗ್ತಾನೆ. ತುಂಬ ವೈಭವದ ವರ್ಣನೆ ಬರ್ತದೆ. ಹೇಗೆ ಮೃಚ್ಛಕಟಿಕದ 4ನೇ ಅಂಕದಲ್ಲಿ 7 ಪ್ರಾಕಾರಗಳ ವಸಂತ ಸೇನೆಯ ಆ ದೊಡ್ಡ ಅರಮನೆಯ ವರ್ಣನೆ ಬರುತ್ತದೆ, ಅದಕ್ಕೂ 10 ಪಟ್ಟು ಅತಿಶಯವಾಗಿ ಬಗೆಬಗೆಯ ವರ್ಣನೆಗಳು ಬರ್ತವೆ. ಅಲ್ಲಿದ್ದ ಆನೆಗಳು, ಕುದುರೆಗಳು, ಪಟಕುಟೀರಗಳು, ಅಲ್ಲಿದ್ದ ರಕ್ಷಕ ಭಟರು ಮತ್ತು ರಾಜ ಪರಿವಾರ ಒಂದೊಂದನ್ನು ಅಷ್ಟು ಕೂಲಂಕಷವಾಗಿ ವರ್ಣಿಸ್ತಾನೆ. ಈ ಬಗೆಗೆ ಆಸಕ್ತರಾದವರು ಹರ್ಷಚರಿತವನ್ನೇ ಓದಬೇಕು. ಮತ್ತು ಅದನ್ನು ಕಳ್ಕೊಳ್ಳುವಂತೆ ಆಗುತ್ತದೆ ಕೆಲವೊಮ್ಮೆ. ಅಂದರೆ ಏನು ವಿವರಗಳು ಕನೆಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಅಂದರೆ ಹಿಂದಿಯಲ್ಲಿ ಅದ್ಭುತವಾದ ಗ್ರಂಥವನ್ನು ವಿದ್ವಾಂಸರಾದ ವಾಸುದೇವ ಶರಣ ಅಗ್ರವಾಲರು ಬರೆದಿದ್ದಾರೆ. ಹರ್ಷಚರಿತೆ ಏಕ ಸಾಂಸ್ಕೃತಿಕ ಅಧ್ಯಯನ. ಅವರೇ ಕಾದಂಬರಿ ಏಕ ಸಾಂಸ್ಕೃತಿಕ ಅಧ್ಯಯನ ಅಂತ ಬರೆದಿದ್ದಾರೆ. ಆ ಗ್ರಂಥವನ್ನೇ ನೋಡಬಹುದು. ಆ 2 ಗ್ರಂಥಗಳನ್ನು ಅಲ್ಲಿ ನಮಗೆ ಕಾಣುತ್ತದೆ. ಆಗ ಮಹಾರಾಜನ ಬಳಿಗೆ ಅವನು ಹೋದಾಗ ಮಹಾರಾಜ ಒಂದು ದೊಡ್ಡ ಸಮೂಹದಲ್ಲಿ ಇರ್ತಾನೆ. ಆ ಸಮೂಹದಲ್ಲಿ ಇದ್ದವನು ಇವನನ್ನು ಗಮನಿಸೋದಿಲ್ಲ, ಇವನನ್ನು ಉಪೇಕ್ಷೆ ಮಾಡ್ತಾನೆ. ಆದರೂ ಇವನು ಹಾಗೆ ನಿಂತೇ ಇರ್ತಾನೆ. ನಿಂತಿದ್ದಾಗ ಅವನು ಮಹಾರಾಜ ಹತ್ತಿರದಲ್ಲಿದ್ದ ಒಬ್ಬ ರಾಜಕುಮಾರನ್ನು ನೋಡಿಬಿಟ್ಟು ಅವನು ಹೇಳ್ತಾನೆ, ಇವನನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಏಷ ಸಹ ಬಾಣಃ ಇತಿ ಅಂತ. ಯಥಾಜ್ಞಾಪಯಿತಿ ದೇವಃ ಸೋಯಮಿತಿ ವಿಜ್ಞಾಪಿತೋ ದೌವಾರಿಕೇಣ. ಬಾಗಲಕಾಯುವನು ಬಾಣಭಟ್ಟ ಬಂದಿದ್ದಾನೆ ಇವನೇ ಅಂತ ಹೇಳ್ತಾನೆ. ಆಗ ನ ತಾವದ್ಯೇನಂ ಅಕೃತ ಪ್ರಸಾದ ಪಶ್ಯಾಮಿ ಇತಿ ತಿರ್ಯಂಗ್ ನೀಲ ಧವಲಾಂಶುಕ ಧವಲಾಂಶುಕ ಶಾರಾಂ ತಿರಸ್ಕರಣೀಮಿವ ಭ್ರಮಯನ್ ಅಪಾಂಗನೀಯಂ ಆನತ ತರಲತಾರಕಸ್ಯ ಆಯಾಮಿನೀಂ ಚಕ್ಷುಷ ಪ್ರಭಾಂ ಪರಿವೃತ್ಯ ಪ್ರೇಷ್ಠಸ್ಯ ಪೃಷ್ಠತೋ ನಿಷಣ್ಣಸ್ಯ ಮಾಲವರಾಜಸೂನೋ ಅಕಥಯತ್. ಆದರೆ ಇವನನ್ನು ನೋಡಿಯೂ ನೋಡಿದವನಿಗೆ ಪಕ್ಕಕ್ಕೆ ಇಟ್ಕೊಂಡು ಹಿಂದೆ ಕೂತಿದ್ದ ಮಾಲವರಾಜಕುಮಾರನಿಗೆ ಹೇಳ್ತಾನೆ, ಮಹಾನಯಂ ಭುಜಂಗ. ಇವನು ದೊಡ್ಡ ರೌಡಿ, ಇವನು ಮಹಾಪೋಲಿ. ಭುಜಂಗ ಅಂದರೆ ಪೋಲಿ, ಅಪಾಪೋಲಿ ಅಂತ. ಮಹಾನಯಂ ಭುಜಂಗ ಈ ಕಾಲದ ಭಾಷೆಯಲ್ಲಿ ಅಪಾಪೋಲಿ ಅಂತ. ತೂಷ್ಣೀಂ ಭಾವೇನತು ಅಗಮಿತ ನರೇಂದ್ರ ವಚಸಿ ತಸ್ಮಿನ್ ಮೂಕೇಚ ರಾಜಕುಲೆ. ರಾಜನೇ ಹಿಂಗೆ ಹೇಳಿದ ಮೇಲೆ ಬೇರೆಯವರು ಇವನಿಗೆ ಬೆಂಬಲಕ್ಕಾದರೂ ಬರುವುದು ಹೇಗೆ? ಎಲ್ಲರೂ ಸ್ತಬ್ಧವಾಗಿದ್ದರು. ಬಾಣೋ ವ್ಯಜ್ಞಾಪಯಿತು. ಬಾಣ ಹೇಳ್ತಾನೆ, ದೇವ ಅವಿಜ್ಞಾತ ತತ್ವ ಇವ ಅಶ್ರದ್ಧಾನ ಇವ ನೇಯಿವ ಅವಿದಿತ ಲೋಕ ವೃತ್ತಾಂತ ಇವ ಚ ಕಸ್ಮಾದೇವ ಅಜ್ಞಾಪಯಿಸಿ. ಮಹಾರಾಜ, ಇದೇನು ತತ್ವ ತಿಳ್ಕೊಳ್ಳದವನಂತೆ, ವಿವೇಕ ಇಲ್ಲದವನಂತೆ, ಶ್ರದ್ಧೆ ಇಲ್ಲದವನಂತೆ, ಹಿತ್ತಾಳೆ ಕಿವಿಯನಂತೆ, ಲೋಕ ವಿವೇಕ ಬಲ್ಲವನಂತಲ್ಲದೆ ಅಕಸ್ಮಾತ್ತಾಗಿ ಇದೇನಿದು ಅನರ್ಥವಾಗಿ ಮಾತಾಡ್ತಾ ಇದೆಯಾ? ಸ್ವೈರುಣೋ ವಿಚಿತ್ರಾಶ್ಚ ಲೋಕಸ್ಯ ಸ್ವಭಾವ ಪ್ರವಾದಶ್ಚ. ಲೋಕದ ಗಾಳಿ ಸುದ್ದಿಗಳು ಸ್ವೈರಾಚಾರವಾಗಿ ಹೇಗಂದ್ರೆ ಹಾಗೆ ಬರುತ್ತವೆ, ಹೇಗಂದ್ರೆ ಹಾಗೆ ಹೋಗುತ್ತವೆ. ಮಹತ್ಪಿಸ್ತು ಯಥಾರ್ಥದರ್ಶಿಭಿರ್ಭಾವ್ಯಂ. ದೊಡ್ಡವರು ಯಥಾರ್ಥದರ್ಶಿಗಳಾಗಬೇಕು, ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕು ಅಂತ ಇರುವಂಥದ್ದು. ನಾರ್ಹಸಿ ಮಾಂ ಅನ್ಯಥಾ ಸಂಭಾವಿತು ಅವಿಶಿಷ್ಟಮಿವ. ನನ್ನನ್ನು ಯಾರೋ ಟಾಮ್ ಡಿಕ್ ಅಂಡ್ ಹ್ಯಾರಿ ತರಹ ವೆಂಕಾಶೀನ ನಾಣಿ ಅಂತ ನೋಡಬೇಡ. ಹಾಗಲ್ಲ, ನಾನು ವಿಶೇಷನಾದಂಥವನು. ಬ್ರಾಹ್ಮಣೋಸ್ಮಿ ಜಾತಃ ಸೋಮಪೀಥಿನಾಂ ವಂಶೇ ವಾತ್ಸ್ಯಾಯನಾನಾಂ. ಬಹಳ ದೊಡ್ಡ ಕ್ವಾಲಿಫಿಕೇಶನ್ ಅಲ್ವಾ? ಒಮ್ಮೆ ದೇವಳು ನರಸಿಂಹಶಾಸ್ತ್ರಿಗಳನ್ನು ಕೋರ್ಟ್ನಲ್ಲಿ ಸಾಕ್ಷ್ಯ ಕರೆಸಿ ಕೇಳಬೇಕಾಯ್ತಂತೆ. ಆಗ ನೀವು ಮಾಡೋ ಕೆಲಸ ಏನು ಅಂತ ಕೇಳಿದ್ರು. ಮಹಾರಾಜರಿಗೆ ಆಶೀರ್ವಾದ ಮಾಡೋ ಕೆಲಸ ಅಂದ್ರಂತೆ. ಇದು ಬೇಕಾಗಿರುವಂಥ ಕೆಚ್ಚು. ಅವನ ಹಾಗೆ ಇಟ್ಕೊಂಡು ಹೇಳ್ತಾನೆ, ಯಥಾಕಾಲಂ ಉಪನಯನಾದಿ ಕೃತ ಸಂಸ್ಕಾರ. ಕಾಲಕಾಲಕ್ಕೆ ತಕ್ಕಂತೆ ಸಕಲ ಸಂಸ್ಕಾರಗಳು ಆಗಿವೆ. ಅಸಂಸ್ಕೃತನಲ್ಲ, ಕೇವಲ ಜಾತಿ ಮಾತ್ರ ಬ್ರಾಹ್ಮಣ ಬ್ರಹ್ಮಬಂಧು ಅಂತ ಆಗಿಲ್ಲ ಅಂತಂತಾನೆ. ಹೇಳ್ತಾನಲ್ಲ ಜಗನ್ನಾಥ ಪಂಡಿತ, ಶಾಸ್ತ್ರಾಣ್ಯಾಕಲಿತಾನಿ ನಿತ್ಯದಯ ಸರ್ವೇಪಿ ಸಂಭಾವಿತಾ. ಆ ರೀತಿಯಲ್ಲಿ ಇವನು ಹೇಳ್ತಾನೆ. ಆಮೇಲೆ ಸಮ್ಯಕ್ ಪಠಿತಶ್ಚ ಸಾಂಗೋ ವೇದ. ಸಂಸ್ಕಾರ ಮಾತ್ರ ಆದದ್ದಲ್ಲ, ಷಡಂಗ ಪುರಸ್ಸರವಾಗಿ ವೇದ ಅಂತ ಏಕವಚನದಿಂದ ಇವನು ಪ್ರಾಯಶಃ ಆ ಪ್ರಾಂತೀಯನಾದ
ಶುಕ್ಲಯಜುರ್ವೇದಿ ಇರಬಹುದು. ಹಾಗಾಗಿ ಸಾಂಗೋ ವೇದ ಸಮ್ಯಕ್ ಪಠಿತಃ ಅಂತ ಹೇಳ್ತಾನೆ. ವೇದವನ್ನು ಅಭ್ಯಾಸ ಮಾಡಿದ್ದು ಧರ್ಮಶಾಸ್ತ್ರದೇ ವೇದಂ ವೇದೌ ವೇದಾನ್ ವಾ ಅಂತ ಹೇಳಿಬಿಟ್ಟು ಉಂಟು. ಒಂದು ವೇದವನ್ನೋ 2 ವೇದಗಳನ್ನೋ ಅಥವಾ 3-4 ವೇದಗಳನ್ನು ಅಭ್ಯಾಸ ಮಾಡಬೇಕು. ಶ್ರುತಾನಿಚ ಯಥಾಶಕ್ತಿ ಶಾಸ್ತ್ರಾಣಿ. ಯಥಾಶಕ್ತಿ ಅಂದರೆ ನನಗೇನು ಸಾಧ್ಯವಾಗುತ್ತೋ ಅಷ್ಟು. ಬೇರೆ ಶಾಸ್ತ್ರಗಳೆಲ್ಲ ಯಾವುದುಂಟು ಅವುಗಳನ್ನೆಲ್ಲ ದರ್ಶನಾದಿಗಳಿರ್ಬೋದು, ಲೌಕಿಕ ಶಾಸ್ತ್ರಗಳಿರ್ಬೋದು, ಇವನ್ನೆಲ್ಲವನ್ನು ವ್ಯಾಸಂಗ ಮಾಡಿದೆ ಅಂತ. ತೆಲುಗಿನ ವಿದ್ವತ್ ಕವಿ ಕಾದಂಬರಿಕಾರ ನೋರಿ ನರಸಿಂಹಶಾಸ್ತ್ರಿಗಳ ನಾರಾಯಣ ಭಟ್ಟು ಅಂತ ಒಂದು ಕಾದಂಬರಿ ಬರ್ತದೆ. ಅಲ್ಲಿ ತೆಲುಗಿನ ಆದಿಕವಿ ಅಂತ ಹೆಸರಾದ ನನ್ನಯ್ಯ ಭಟ್ಟಾರಕನ ಸಹಾಧ್ಯಾಯಿ ನಾರಾಯಣ ಭಟ್ಟು ಅವನು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ವಲಸೆ ಬಂದಿರ್ತಾನೆ. ಅವನ ಮೇಲೆ ಯಾವುದೋ ಒಂದು ಅಭಿಯೋಗ ಬಂದಿರುತ್ತೆ, ಅವನ ಸಾಕ್ಷ್ಯ ಹೇಳಬೇಕಾಗಿರ್ತದೆ. ಆಗ ಅವನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಒಬ್ಬ ಧೂರ್ತ ರಾಜಕುಮಾರ ಕಾಮ ಅಂತ ಬರ್ತಾನೆ. ಅವನು ಹೇಳ್ತಾನೆ ತುಂಬಿದ ಸಭೆಯಲ್ಲಿ, ನಾನು ನಿಮಗೆ ಪ್ರಶ್ನೆ ಕೇಳಬಹುದು ಅಂತ. ಆಯ್ತಪ್ಪ ಕೇಳು ಅಂತ. ಏನು ಅಂತ, ನೀವು ವೇದಾಭ್ಯಾಸ ಮಾಡಿದ್ದೀರಲ್ವಾ? ಹೌದು. ಎಷ್ಟು ಅಂತಾನೆ. ಅನಂತಾವೈ ವೇದ ಅಂತ ಭರದ್ವಾಜ ಮಹರ್ಷಿಗಳಿಗೆ ಆದ ಪಾಠ. ಅನಂತವಾದ ವೇದರಾಶಿಯಲ್ಲಿ ನಾನು ಉಪಲಬ್ಧವಾದ ಕೃಷ್ಣಯಜುರ್ವೇದದ ಎಲ್ಲ ಭಾಗಗಳನ್ನು ಯಥಾಶಕ್ತಿ ಗುರುಮುಖವಾಗಿ ಕ್ರಮಾಂತ ಘನಾಂತವಾಗಿ ವ್ಯಾಸಂಗ ಮಾಡಿದ್ದೀನಿ ಅಂತ. ಮತ್ತು ನಿಮಗೆ ಶಾಸ್ತ್ರಾಭ್ಯಾಸ ಉಂಟು, ಅದು ಎಷ್ಟು, ಏನು, ಯಾವ ದರ್ಶನ? ಸಾಂಖ್ಯ, ಯೋಗ, ಮೀಮಾಂಸಾ, ವೇದಾಂತ ಅಂತ ಹೇಳ್ತಾನೆ. ಲೌಕಿಕ ಶಾಸ್ತ್ರಗಳು ಅದನ್ನು ಹೇಳ್ತಾನೆ. ಆಮೇಲೆ ಕಲೆಗಳು ಅದನ್ನು ಹೇಳ್ತಾ ಬರ್ತಾನೆ. ಆಗ ರಾಜಗುರುವಾಗಿರ್ತಾನೆ ನನ್ನಯ್ಯ ಭಟ್ಟಾರಕ. ಅವನು ತತ್ಕ್ಷಣವೇ ಮಧ್ಯೆ ಬರ್ತಾನೆ, ರಾಜಪುತ್ರ, ಈತ ನನ್ನ ಸಹಾಧ್ಯಾಯಿಯಾದ ನಾರಾಯಣ ಭಟ್ಟನೇ ಆಗಿದ್ದರೆ ಸಾಕ್ಷಾತ್ ಸರಸ್ವತಿ ಮೂರ್ತಿ, ಇವನ ವಿದ್ಯೆ ವಿಷಯವಾಗಿ ನೀನು ಅಳೆಯೋದಿಕ್ಕೆ ಆಗೋದಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂತ. ಅಂದರೆ ವ್ಯಾಸಂಗ ವಿಸ್ತಾರ ಆ ಥರದ ವಿಶ್ವಾಸವನ್ನು ಕೊಡಬೇಕು. ಇವನು ಹೇಳ್ತಾನೆ ಶ್ರುತಾನಿಚ ಯಥಾಶಕ್ತಿ ಶಾಸ್ತ್ರಾಣಿ. ಅಲ್ಲಿ ನೋಡಿ ಆತ್ಮವಿಶ್ವಾಸ ಇದೆ, ನಮ್ರತೆಯೂ ಇದೆ. ನನ್ನ ಕೈಲಾದಷ್ಟು ನಾನು ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ದಾರ ಪರಿಗ್ರಹಾತ್ ಅಭ್ಯಾಗಾರಿಕೋಸ್ಮಿ ಕಾಮೇ ಭುಜಂಗತ. ದಾರ ಪರಿಗ್ರಹಾತ್ ಅಭ್ಯಾಗಾರಿಕೋಸ್ಮಿ. ಪತ್ನಿಯನ್ನು ಪರಿಗ್ರಹ ಮಾಡಿರುವುದರಿಂದ ಕೌಟುಂಬಿಕನಾಗಿದ್ದೀನಿ. ಹೀಗಿರುವಾಗ ಪೋಲಿ ಆಗೋದಕ್ಕೆ ಹೇಗೆ ಸಾಧ್ಯ? ಕಾಮೇ ಭುಜಂಗತ ಲೋಕದ್ವಯ ಅವಿರೋಧಿಭಿಸ್ತು ಚಾಪಲೈ ಶೈಶವಂ ಅಶೂನ್ಯಮಾಸೀತ್. ಲೋಕದ್ವಯಾವಿರೋಧಿಗಳು ಇಹ ಪರ ಎರಡಕ್ಕೂ ವಿರೋಧವಲ್ಲದೆ ನಾನು ಶೈಶವ ಚಾಪಲ್ಯದಿಂದ ಅಶೂನ್ಯನಾಗಿದ್ದೆ. ಐ ವಾಸ್ ಆಕ್ಯುಪೈಡ್ ಇನ್ ಮೈ ಟೀನ್ಸ್ ಇನ್ ಸಮ್ ವೇ, ಇನ್ ಸಮ್ ರಿಕ್ರಿಯೇಷನ್ಸ್ ಆ್ಯಂಡ್ ಅಮ್ಯೂಸ್ಮೆಂಟ್ ವಿಚ್ ವರ್ ನೋ ವೇ ಅಪೋಸ್ ಟು ದಿ ಟೂ ವರ್ಲ್ಡ್ಸ್. ಇಹ ಪರ ಎರಡಕ್ಕೂ ವಿರೋಧವಲ್ಲದ ರೀತಿಯಲ್ಲಿ ನಾನು ನನ್ನ ತಾರುಣ್ಯದಲ್ಲಿ ಶೈಶವದಲ್ಲಿ ಪೋಲಿ ಬಿದ್ದಿದ್ದೆ ಅಂತಾನೆ. ನನ್ನ ಸ್ನೇಹಿತ ವಾಸುಕಿ, ಸರ್, ಒಂದು ವಯಸ್ಸಿನಲ್ಲಿ ಹದವಾಗಿ ಪೋಲಿ ಬಿದ್ದು ಬಿಡಬೇಕು, ಆಮೇಲೆ ಮುಪ್ಪಾದ ಮೇಲೆ ನಿಜವಾಗಿ ಪೋಲಿ ಬಿದ್ದು ಬಿಡ್ತಾರೆ, ಅದು ತುಂಬ ಅಪಾಪೋಲಿತನ ಅಂತ. ಅಂದರೆ ಒಂದು ಹಂತದ ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ ಮನೆಗಲ್ತು ಅಂತಾರಲ್ಲ, ಆ ರೀತಿಯಾಗಿ ಇರಬೇಕು ಅಂತ. ಲೋಕ ಪರಿಜ್ಞಾನ ಬೇಕು. ಅದಿಲ್ಲದೆ ಋಷ್ಯಶೃಂಗನಂತೆ ಬೆಳೆದರೆ ಕಥೆ ಹೇಗೆ? ಇದನ್ನೇ ಹೇಳ್ತಾನೆ. ಮತ್ತೆ ತಾಯಿಯನ್ನು ಕಳ್ಕೊಂಡಿದ್ದ, ತಂದೆಯನ್ನು ಕಳ್ಕೊಂಡಿದ್ದ, ಅದರಿಂದಾಗಿ ಈ ಥರ ಆಗಿದ್ದು. ಅದನ್ನು ಲೋಕದ್ವಯ ಅವಿರೋಧಿಭಿಸ್ತು ಚಾಪಲೈ ಶೈಶವಂ ಅಶೂನ್ಯಮಾಸೀತ್. ಅದು ಚಾಪಲ್ಯ, ಚಂಚಲತೆ. ಆದರೆ ಅದು ಇಹಕ್ಕೂ ಪರಕ್ಕೂ ವಿರೋಧವಲ್ಲ. ಮತ್ತು ಇಟ್ ವಾಸ್ ಎಂಗೇಜ್ಡ್, ಆಕ್ಯುಪೈಡ್ ಟೈಮ್. ಸುಮ್ಮನೆ ನಾನು ಖಾಲಿ ಕಾಲಹರಣ ಮಾಡಿದ್ದಲ್ಲ ಅಂತನ್ನೋದನ್ನು ಹೇಳ್ತಾನೆ. ಅದು ಬಾಣಭಟ್ಟನ ಮನೋಧರ್ಮವನ್ನು, ಅವನ ಕಾವ್ಯಧರ್ಮವನ್ನು ಹೇಗೆ ಮುಂದಿನ ಈ ಬದುಕನ್ನು ನಿರ್ಮಾಣ ಮಾಡ್ತು, ಹಿಂದಿನ ಬದುಕು ಅಂತಿದೆಯಲ್ಲ, ಅದು ತುಂಬ ದೊಡ್ಡದಾದಂಥದ್ದು. ಅತ್ರ ಅನಫಲಾಪೋಸ್ಮಿ, ಐ ಹ್ಯಾವ್ ನಥಿಂಗ್ ಟು ಬಿ ಅಬ್ಜೆಕ್ಟೆಡ್. ನನಗೆ ಯಾವುದು ಆಕ್ಷೇಪಾರ್ಹವಾದದ್ದು ಇಲ್ಲ ನನ್ನ ಪಾಲಿಗೆ. ಅನೇನೇವ ಚ ಗೃಹೀತ ವಿಪ್ರತೀಸಾರಮಿವ ಮೇ ಹೃದಯಂ ಇದಾನಿಂತು ಸುಗತ ಇವ ಶಾಂತ ಮನಸಿ ಮನಾವಿವ ಕರ್ತರಿ ವರ್ಣಾಶ್ರಮ ವ್ಯವಸ್ಥಾನಾಂ ಸಮವರ್ತಿನೀವ ಚ ಸಾಕ್ಷಾತ್ ದಂಡಭೃತಿ ದೇವೇ ಶಾಸತಿ ಸಪ್ತಾಂಬುರಾಶಿ ರಶನಾಂ ಅಶೇಷ ದ್ವೀಪಮಾಲಿನಿ ಮಹೀಂ ಕಹ ಇವ ಅವಿಶಂಕಃ ಸರ್ವವ್ಯಸನ ಬಂಧೋ ಅಭಿನಯಸ್ಯ ಮನಸಾಪಿ ಅಭಿನಯಂ ಕಲ್ಪಯಿಷ್ಯತಿ. ಅಷ್ಟೇ ಅಲ್ಲ, ನೀನು ಮನುವಿನಂತೆ, ಇನ್ನೊಬ್ಬ ಯಮನಂತೆ, ಮತ್ತೊಬ್ಬ ಶಾಂತನಾದ ಬುದ್ಧನಂತೆ ಇದ್ದುಕೊಂಡು ನೀನು ಎಲ್ಲ ಬಗೆಯಲ್ಲಿ ಜಗತ್ತಿನ ಸಪ್ತದ್ವೀಪ ಮಾಲಿನಿಯಾದ ವಸುಂಧರೆಯನ್ನೇ ಶಾಸನ ಮಾಡುವಾಗ ಪೋಲಿಗಳಿರ್ತಾರೆ ಅಂದರೆ ಹೇಗೆ ಸಾಧ್ಯ? ನಿನ್ನ ಆಳ್ವಿಕೆಯಲ್ಲೇ ತಪ್ಪಲ್ವಾ ಅಂತ. ಇಫ್ ಯು ಅಲೋ ಟ್ರಾಂಪ್ಸ್, ಇಫ್ ಯು ಅಲೋ ರೋಗ್ಸ್, ಇಟ್ ಈಸ್ ಯುವರ್ ಮಿಸ್ಟೇಕ್. ನಿನ್ನ ಆಳ್ವಿಕೆ ತಪ್ಪು ಅಂತ ಅಲ್ಲಿಗೆ ತಂದು ಬತ್ತಿ ಇಟ್ಟುಬಿಡ್ತಾನೆ. ನೋಡಿ, ಅವನಿಗಾಗಿ ಎಷ್ಟು ಮಹಾವಯಸ್ಸು, ಒಂದು 25 ವರ್ಷ ಇದ್ದಿರಬಹುದು. ಆ ವಯಸ್ಸಿಗೆ ಏನು ಕೆಚ್ಚಿನಿಂದ ಅದನ್ನು ಹೇಳ್ತಾನೆ. ಮತ್ತೆ ಇದನ್ನು
ಬರೀ ಬಾಯ್ಪಟಾಕಿ ಖಾಲಿ ಬುರುಡೆ ಅಲ್ಲ. ಯಾವ ಮಹಾರಾಜನ ಮೇಲೆ ಕಾವ್ಯ ಬರೆದನೋ ಆ ಮಹಾರಾಜನ ಬಗ್ಗೆ ಬರೆದ ಕಾವ್ಯದ ಆರಂಭದಲ್ಲಿಯೇ ಇದನ್ನು ದಾಖಲೆ ಮಾಡಿದ್ದಾನೆ. ಕೊನೆಗೆಲ್ಲೋ ಆ ಹರ್ಷ ಸತ್ತ ಮೇಲೆ ಬರೆದಿದ್ದಲ್ಲ, ಹರ್ಷ ಬದುಕಿರುವಾಗಲೇ ಬರೆದ. ಇದು ಅಪೂರ್ಣ. ಆದರೆ ಮಹಾರಾಜನ ಮುಂದೆ ಇದನ್ನು ಓದಿರ್ತಾನೆ, ಅವನೇ ಓದ್ಕೊಂಡು ಇರ್ತಾನೆ. ಹೀಗೆ ನನಗೆ ಗಸ್ತು ಕೊಟ್ಬಿಟ್ನಲ್ಲ ಅವತ್ತು ಅಂತ ಅಂದುಕೊಂಡಿರ್ತಾನಲ್ವ ಹರ್ಷ. ಬಲ ಇವನು ಬುದ್ಧಿವಂತಿಕೆ ಎಂಥದ್ದು ಅಂತಲೂ ಮೆಚ್ಚಿರ್ತಾನೆ. ಈ ರೀತಿಯಾದಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾನು ಎಂದೂ ತಪ್ಪು ಮಾಡಿಲ್ಲ ಅಂತ ಅದನ್ನು ಹಲವಾರು ಮಾತುಗಳಲ್ಲಿ ಹೇಳಿ, ಸರ್ವತಾ ಕಾಲೇನ ಮಾಂ ಜ್ಞಾಸ್ಯಸಿ ಸ್ವಾಮಿ ಸ್ವಯಮೇವ. ಕಾಲ ಕಳೆದಂತೆ ನನ್ನ ಯೋಗ್ಯತೆ ನಿನಗೆ ಗೊತ್ತಾಗುತ್ತದೆ. ಅನಪಾಚೀನ ಚಿತ್ತವೃತ್ತಿ ಗ್ರಾಹಿಣ್ಯೋ ಹಿ ಭವಂತಿ ಪ್ರಜ್ಞಾವತಾಂ ಪ್ರಕೃತಯ ಇತ್ಯಭಿಧಾಯ ತೂಷ್ಣೀಮಭೂತ್. ಆಗ ರಾಜ ಏವಮಸ್ಮಾಭಿಶ್ರುತಂ ಇತ್ಯಭಿಧಾಯ ತೂಷ್ಣೀಮೇವಾಭವತ್. ಏನಪ್ಪ ನಾನು ಹಿಂಗೆ ಕೇಳಿದ್ದೆ, ನಾನು ನೋಡಿಲ್ಲ, ನಾನು ನಿನ್ನನ್ನು ಅಪಪೋಲಿ ಅಂತ ಹೇಳ್ತಿಲ್ಲ, ಹೀಗೆ ಹಲವರು ಹೇಳ್ಕೊಳ್ತಾ ಇದ್ರು ಅಂತ ಅವ್ರ ವರ್ಷನ್ ಹೇಳ್ತಾ ಇದ್ದೀನಿ ಅಂದ್ರಂತೆ. ಆ ಕಾಲದಲ್ಲಿ ಚಕ್ರವರ್ತಿ ಇಡೀ ಉತ್ತರಾಪಥಕ್ಕೆ, ಅಖಂಡ ಸಾಮ್ರಾಜ್ಯಕ್ಕೆ ಪರಮೇಶ್ವರನಾದವನನ್ನು ಹೀಗೆ ಎದುರಿಸಿ ಹೇಳಬಲ್ಲ ಅಂತಂದರೆ ನೋಡಿ ಯಾವ ಥರ ಉಂಟು. ಮುಂದೆ ಅವನು ತನ್ನ ಊರಿಗೆ ಬರ್ತಾನೆ, ರಾಜನ ಸನ್ಮಾನವನ್ನು ಪಡೀತಾನೆ ಮತ್ತು ಅವನ ಕಥೆಯನ್ನು, ಕಾವ್ಯವನ್ನು ಬರಿತಾನೆ ಅನ್ನುವುದನ್ನೆಲ್ಲ ನಾವು ನೋಡಿದ್ದೀವಿ. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಾದರೆ ಬಾಣಭಟ್ಟ ಆತ್ಮಾಭಿಮಾನಿ, ಲೋಕಪರಿಜ್ಞಾನಯುತ, ಅಪಾರವಾದ ಶಾಸ್ತ್ರ, ವ್ಯಾಸಂಗ, ಪಾಂಡಿತ್ಯ, ಪ್ರತಿಭೆ ಎಲ್ಲದರ ಸಮಾಹಾರವಾಗಿತ್ತು. ಇದು ಒಬ್ಬೊಬ್ಬರಿಗೆ ಒಂದೊಂದು ಕಾಲದಲ್ಲಿ ಒದಗತಕ್ಕಂಥದ್ದಲ್ಲ, ಅದು ಇವನು ಒಂದೇ ಕಾಲದಲ್ಲಿ ಎಲ್ಲವನ್ನು ಒದಗಿಸಿಕೊಂಡಿದ್ದಾನೆ. ಈ ಕಾದಂಬರಿಯನ್ನು ಬಾಂಬೆ ಸಂಸ್ಕೃತ್ ಸೀರೀಸ್ನಲ್ಲಿ ಪ್ರಕಟ ಮಾಡಿದ ಪೀಟರ್ಸನ್ ಅವರು ಆರಂಭದಲ್ಲಿ ಬರೀತಾರೆ. ಅದರ ತಾತ್ಪರ್ಯ ಹೇಗಿದೆ, ಅದನ್ನು ಕೃಷ್ಣಮೂರ್ತಿಯವರು ತುಂಬ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದರಿಂದ ಅನುವಾದವನ್ನೇ ಓದ್ತೀನಿ. ಅನಾದಿ ಕಾಲದಿಂದಲೂ ಮಾನವನ ಕಿವಿಗಳು ಕೇಳಿ ಸವಿಯಲು ಬಯಸಿರುವ, ಆದರೆ ಯಾವ ಮನುಷ್ಯನ ನಾಲಿಗೆಯೂ ಎಂದೂ ಹೇಳಲು ಅಸಮರ್ಥವಾಗಿರುವ ಕಥೆಯನ್ನು ಸೃಷ್ಟಿಸಲು ಮನುಷ್ಯ ಪ್ರತಿಭೆಯ ಅಂತರಾಳದಿಂದ ಹೊಮ್ಮಿದ ಇನ್ನೊಂದು ಮಹಾಸಾಧನೆ ಎನಿಸುವ ಕಾದಂಬರಿಗೆ ವಿಶ್ವ ಸಾಹಿತ್ಯದಲ್ಲೇ ಒಂದು ಸ್ಥಾನವಿದೆ ಅಂತಾರೆ, ಶಾಶ್ವತ ಸ್ಥಾನವಿದೆ ಅಂತಂತಾರೆ. ಇದು ದೊಡ್ಡ ಬೆಲೆಯುಳ್ಳಂಥ ಪ್ರಾಮಾಣಿಕವಾದ ವಿಮರ್ಶನ ಅಂತ ಅನಿಸುತ್ತದೆ. ಅಂದರೆ ಎಲ್ಲ ಕಾಲಕ್ಕೂ ನಾವು ಕೇಳಬೇಕು ಅಂತ ಬಯಸಿದ್ದು, ಎಲ್ಲ ಮನುಷ್ಯರ ಕಿವಿಗಳು ಕೇಳಬೇಕು ಅಂತ ಬಯಸಿದ್ದ ಕಥೆ, ಅರೆ ಯಾವ ಮನುಷ್ಯರ ನಾಲಿಗೆಗಳು ಹೇಳಲಾಗದಂಥ ಕಥೆಯಾಗಿತ್ತು, ಅದನ್ನು ಹೇಳಿದಂಥವನು. ಹಾಗಾಗಿ ಇದು ಮಹಾಪ್ರತಿಭೆಯಿಂದ ಬಂದದ್ದು. ಕಾದಂಬರಿ ಶೃಂಗಾರ ಪ್ರಧಾನವಾದದ್ದು. ಅದಕ್ಕೆ ಕುವೆಂಪುರು ನಿರ್ಣಾಯಕವಾದ ಒಂದು ವಿಮರ್ಶೆ ಬರೆದಿದ್ದಾರೆ. ಅದು ಸರೋವರದ ಸಿರಿಗನ್ನಡಿಯಲ್ಲಿ, ಮಹಾಶ್ವೇತೆ ತಪಸ್ಸು ಈ ಲೇಖನಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಾದಂಬರಿ ಶೃಂಗಾರ ವೈಜಯಂತಿ ಹಾರ್ತಾ ಇದೆ ಕಾದಂಬರಿ ಶಿಖರದ ಮೇಲೆ, ಆದರೆ ಕಣ್ಣಿಟ್ಟು ನೋಡಿದ್ರೆ ಕಾಣುವುದು ಅದರ ಬಣ್ಣ ಕಾವಿ ಅಂತ. ಅಂದರೆ ಅಲ್ಲಿ ವೈರಾಗ್ಯ ಎಷ್ಟು ಚೆನ್ನಾಗಿದೆ ಅಂತ. ಈ ಥರದ್ದು ಬರೀಬೇಕು ವಿಮರ್ಶೆ ಅಂದರೆ. ಅದು ಕಾವ್ಯ ಶಾಸ್ತ್ರ ಎರಡೂ ಆಗಿದ್ದ ದರ್ಶನ ಆಗಿಬಿಡುತ್ತಲ್ಲ, ಆ ಮಟ್ಟದ್ದು ಬಾಣ ಆ ಬಗೆಯಲ್ಲಿ ನಮ್ಮ ಮನಸ್ಸನ್ನು ಆಕ್ರಮಿಸಿದ್ದಾನೆ. ನೋಡಿ ಅವನ ಮಹಾಕವಿತ್ವ ಯಾವ ಮಟ್ಟದ್ದು ಅಂದರೆ, ಯಾವ ಆಶ್ರಯದಾತ ಈ ಮಹಾ ವಿದ್ವತ್ ಕವಿಯೂ ರಾಜಶೇಖರನೂ ಆದಂಥ ಶ್ರೀಹರ್ಷ ಶೀಲಾದಿತ್ಯ ಇದ್ದನಲ್ಲ, ಅವನನ್ನು ದಕ್ಷಿಣದ ನಮ್ಮ ಬಾದಾಮಿಯ ಚಾಲುಕ್ಯ ಚಕ್ರೇಶ್ವರ ಪುಲಿಕೇಶಿ ನರ್ಮದಾ ತೀರದಲ್ಲಿ ಎದುರಿಸಿ ಅವನನ್ನು ಗೆದ್ದು ದಕ್ಷಿಣಾಪತೇಶ್ವರ ಪರಮೇಶ್ವರ ಅಂತ ಬಿರುದನ್ನು ಪಡ್ಕೊಂಡ. ಆದರೆ ಬಾಣಭಟ್ಟನ ಒಂದು ಪ್ರತಿಭೆ ಇದೆಯಲ್ಲ, ಅದು ಇಡೀ ದಕ್ಷಿಣಾಪಥವನ್ನು ಗೆದ್ದು ಬಿಡ್ತು. ಅದನ್ನೇ ವಲ್ಮೀಕ ಪ್ರಭವೇಣ ರಾಮ ನೃಪತಿ ವ್ಯಾಸೇನ ಧರ್ಮಾತ್ಮಜ ಖ್ಯಾತಶ್ರೀಕವಿ ಕಾಳಿದ ವಲ್ಮೀಕ ಪ್ರಭವೇಣ ರಾಮ ನೃಪತಿರ್ ವ್ಯಾಸೇನ ಧರ್ಮಾತ್ಮಜ ಭೋಜಶ್ಚಿತ್ತಪ ಬಿಲ್ಹಣ ಪ್ರಭೃತಿಭಿ ಕರ್ಣೋಪಿ ವಿದ್ಯಾಪತೆ ಖ್ಯಾತಶ್ರೀಕವಿ ಕಾಳಿದಾಸ ಕವಿನ ಶ್ರೀವಿಕ್ರಮಾಂಕು ಅನ್ರಪ್ಪ ಏನೋ ಬರುತ್ತೆ. ಕೊನೆಯ ಸಾಲನ್ನು ನನಗೆ ಜ್ಞಾಪಕ ಇರತಕ್ಕಂಥದ್ದು ಹೇಳ್ತೀನಿ, ಎರಡನೇ ಸಾಲು ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ. ಖ್ಯಾತಿಂ ಯಾಂತಿ ನರೇಶ್ವರ ಕವಿವರೈ ಸ್ಫಾರೇರ್ನ ಭೇರೀರವೈಹಿ ಅಂತ ಬರ್ತದೆ. ಮಹಾರಾಜರುಗಳಿಗೆ ಬರೀ ನಗಾರಿ, ಭೇರಿ, ತುತ್ತೂರಿ ಇವುಗಳಿಂದ ಖ್ಯಾತಿ ಬರೋದಿಲ್ಲ. ಅದು ಶುಷ್ಕ ಶಬ್ದ, ಅರ್ಥರಹಿತವಾದ ಶಬ್ದವನ್ನು ಕೊಡುತ್ತವೆ. ಸಾರ್ಥಕವಾದ ಶಬ್ದಗಳಿಂದ ಮಹಾಕಾವ್ಯವನ್ನು ಗುಂಪನ ಮಾಡುವ ಕವಿಗಳೇ ಖ್ಯಾತಿಯನ್ನು ಕೊಡ್ತಾರೆ. ಹೀಗಾಗಿ ಭೋಜ, ಚಿತ್ತಪ್ಪ, ಬಿಲ್ಹಣ ಮೊದಲಾದವರಿಂದ ಖ್ಯಾತನಾದ. ವ್ಯಾಸ, ವಾಲ್ಮೀಕಿಗಳಿಂದ ಕ್ರಮವಾಗಿ ಪಾಂಡವರು ಮತ್ತು ರಾಮಾದಿಗಳು ಖ್ಯಾತರಾದರು. ಇನ್ನು ಕಾಳಿದಾಸನಿಂದ ವಿಕ್ರಮಾದಿತ್ಯ ಅಂದರೆ ಚಂದ್ರಗುಪ್ತ, ವಿಕ್ರಮಾದಿತ್ಯಾದಿಗಳೆಲ್ಲ ವಿಶ್ರುತಿಯನ್ನು ಹೊಂದಿದ್ರು. ಹಾಗೆ ಅಂತ
ಶ್ರೀಹರ್ಷ ತಾನು ಪುಲಿಕೇಶಿ ಕೈಯಲ್ಲಿ ಸೋತ, ಆದರೆ ಬಾಣನ ಮೂಲಕವಾಗಿ ಗೆದ್ದ. ಇದು ದೊಡ್ಡ ವಿಷಯ. ಎಲ್ಲಿವರೆಗೆ ಅಂದರೆ ಚಾಲುಕ್ಯರ ಶಾಸನಗಳಲ್ಲಿ ಈ ಹರ್ಷನ ಮೇಲೆ ಬರೆದ ಕಾವ್ಯ ಯಾವುದುಂಟು, ಹರ್ಷಚರಿತೆ, ಅದರ ಮಂಗಲ ಶ್ಲೋಕ ಕಾಣಿಸಿಕೊಳ್ಳುತ್ತದೆ. ನಮ್ಮ ಕನ್ನಡ ನಾಡಿನ ಎಷ್ಟೋ ಕನ್ನಡ ಸಂಸ್ಕೃತ ಶಾಸನಗಳಲ್ಲಿ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಅನ್ನೋ ಮಂಗಲ ಪದ್ಯ ವಿರಾಜಮಾನವಾಗಿದೆ. ಅದು ಮಾತ್ರವಲ್ಲ, ಕನ್ನಡಿಗರ ಮೇಲೆ ಬಾಣ ಎಷ್ಟು ಪ್ರಭಾವ ಬೀರದ ಅಂದರೆ ಅದೇ ಚಾಲುಕ್ಯರ, ಬಾದಾಮಿ ಚಾಲುಕ್ಯರ ಮುಂದುವರಿಕೆಯಾದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೆಲ್ಲ ಇದ್ದಂಥ ಮಹಾಕವಿಗಳಲ್ಲಿ ಒಬ್ಬ ನಾಗವರ್ಮ ಅವನನ್ನು ಅನುವಾದ ಮಾಡ್ತಾನೆ ಕನ್ನಡಕ್ಕೆ, ಕರ್ನಾಟಕ ಕಾದಂಬರಿ ಅಂತ. ಅಷ್ಟೇಕೆ ರನ್ನ ಆಗಲಿ, ಪಂಪ ಆಗಲಿ ಮೊದಲಾದ ಎಲ್ಲ ಕನ್ನಡದ ಮಹಾಕವಿಗಳು ತಮ್ಮ ಚಂಪೂ ಕಾವ್ಯಗಳ ಗದ್ಯ ಭಾಗಕ್ಕೆ ಬಾಣಭಟ್ಟನೇ ಶರಣ್ಯ ಅಂತ ಕೈ ಮುಗಿದಿದ್ದಾರೆ, ಅವನ ಕಾಲಿಗೆ ಬಿದ್ದಿದ್ದಾರೆ ಅಂತ ನೋಡಿದ್ರೆ ಹೇಗೆ ಕಲ್ಚರಲ್ ವಿಕ್ಟರಿ ಈಸ್ ಫಾರ್ ಮೋರ್ ಗ್ರೇಟರ್ ಆ್ಯಂಡ್ ಸಸ್ಟೈನಬಲ್ ದ್ಯಾನ್ ಪೊಲಿಟಿಕಲ್ ವಿಕ್ಟರಿ ಅಂತ ಗೊತ್ತಾಗುತ್ತದೆ. ಅದನ್ನು ಕಾಣ್ತೀವಿ. ಇಂಥ ಕಾವ್ಯ ಇದೆ. ಆದರೆ ಇದರ ಬಗೆಗೆ ಬೇಕಾದಷ್ಟು ಆಕ್ಷೇಪಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಪ್ರಸಿದ್ಧ, ರಾದರ್ ಕುಪ್ರಸಿದ್ಧ ಅಂತ ಹೇಳುವಂಥದ್ದು ಅವನ ವೇಬರ್ ಮಾಡಿದಂಥ ಒಂದು ಆಕ್ಷೇಪ ಉಂಟು. ಅವನು ವೇಬರ್ ಮಾಡ್ತಕ್ಕಂಥದ್ದು ಎಷ್ಟು ಅಂತಂದರೆ, ಜರ್ಮನಿ ಓರಿಯೆಂಟಲ್ ಸೊಸೈಟಿ ಪತ್ರಿಕೆಯಲ್ಲಿ 1853 ಮಾಡಿದ ಅಂತ. ಆ ಆಕ್ಷೇಪದ ಅನುವಾದವನ್ನು ಕೆ ಕೃಷ್ಣಮೂರ್ತಿಯವರು ಕೊಡ್ತಾರೆ. ಯಾವ ಮಟ್ಟಕ್ಕೆ ಅಂತಂದರೆ, ಜುಗುಪ್ಸಾಕರವೆನ್ನುವಷ್ಟು ಅತಿಯಾದ ಗೂಢೋಕ್ತಿ ಪುನರುಕ್ತಿಗಳಿಂದ, ಒಂದೊಂದು ಶಬ್ದಕ್ಕೂ ಅತಿಯಾಗಿ ಪೇರಿಸಿರುವ ವಿಶೇಷಣಗಳಿಂದ ತುಂಬ ತುಂಬ ಅಧಮವಾಗಿದೆ ಈ ಕಾವ್ಯ ಅಂತ ಹೇಳ್ಬಿಟ್ಟು ಅಂತಾನೆ. ಅದು ಮಾತ್ರವಲ್ಲ, ವಾಕ್ಯದ ಕ್ರಿಯಾಪದ ಮೊದಲೇ ಉಕ್ತವಾಗದೆ ಕೊನೆಗೆ ಕ್ರಿಯಾಪದ ಬರುತ್ತದೆ. ಎಲ್ಲಿಗೆ ಏನು ಕ್ರಿಯೆ ಹೋಗ್ತಾ ಇದೆ ಅನ್ನೋದೇನೆ ಗೊತ್ತಾಗೋದಿಲ್ಲ. 2ನೇ 3ನೇ ಕೆಲವೊಮ್ಮೆ 6ನೇ ಪುಟದವರೆಗೂ ಏನು ಅಂತ ಗೊತ್ತಾಗೋದಿಲ್ಲ, ಏನೇನು ಹೇಳ್ತಾನೆ ಅಂತ. ನಾಮಪದವೂ ಕೊನೆಗೆ ಬರುತ್ತೆ. ಈ ಥರದ್ದೆಲ್ಲ ಉಂಟು. ಮತ್ತು ಈ ಕ್ರಿಯಾಪದ ನಾಮಪದಗಳ ನಡುವೆ ಸಾವಿರಾರು ಪದಗಳ ವಿಶೇಷಣಗಳೇನೇ ಉಂಟು. ಹೀಗಾಗಿ ನಮಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಮತ್ತು ವಿಶೇಷಣಗಳು ಎಷ್ಟೋ ಬಾರಿ 2-3 ಸಾಲುಗಳಷ್ಟು ದಂಡಾಕಾರವಾದ ಉದ್ದಂಡ ಸಮಾಸಗಳಾಗಿರುತ್ತವೆ. ಒಂದು ಸಂಕ್ಷೇಪಿಸಿ ಹೇಳಬೇಕು ಅಂದರೆ, ಬಾಣನ ಗದ್ಯ ಭಾರತ ದೇಶದ ಒಂದು ದಟ್ಟವಾದ ಕಾಡು, ವಿಂಧ್ಯಾಟವಿ ಇದ್ದಂತೆ. ಅಲ್ಲಿ ಹಾದಿಗ ದಟ್ಟವಾಗಿ ಬೆಳೆದ ಮುಳ್ಳು ಪೊದೆಗಳನ್ನು ಕಡಿದು ದಾರಿ ಮಾಡಿಕೊಳ್ಳಬೇಕು. ಅಪರೂಪದ ಅಜ್ಞಾತ ಶಬ್ದಗಳಂತಕ್ಕಂಥ ಆ ಕಾಡು ಮೃಗಗಳು ಕೂಡ ಬಂದು ಮೇಲೆ ಬೀಳ್ತಾ ಇರುತ್ತವೆ. ಮತ್ತು ವಿಚಿತ್ರವಾದಂಥ ಪುರಾಣ ಕಥೆಗಳು ಇವೆಲ್ಲ ಇರುತ್ತವೆ ಅಂತೆಲ್ಲ ಅಂತಾನೆ. ಆದರೆ ಅದಕ್ಕೆ ಉತ್ತರವನ್ನು ಯಥೇಷ್ಟವಾಗಿ ಕೊಟ್ಟಿದ್ದಾರೆ. ಏನಂದರೆ, ಪೀಟರ್ಸನ್ನೇ ಹೇಳ್ತಾನೆ, ಒಬ್ಬ ಭಾರತೀಯ ಸಂಸ್ಕೃತವನ್ನು ಬಲ್ಲವನಾದರೆ ಕಾದಂಬರಿ ಕಷ್ಟವಲ್ಲ ಅಂತ. ಅದು ಒಳ್ಳೆಯ ನಿರ್ಣಾಯಕವಾದ ತಾತ್ಪರ್ಯ. ನಮಗೆ ನಮ್ಮ ಪುರಾಣ ಕಥೆಗಳು ಗೊತ್ತು, ಕವಿ ಸಮಯಗಳು ಗೊತ್ತು, ಜನ ಸ್ವಭಾವ ಗೊತ್ತು, ರೀತಿ ರಿವಾಜುಗಳು ಗೊತ್ತು. ಹೀಗಾಗಿ ಸುಲಭವಾಗಿ ಬಾಣಭಟ್ಟನನ್ನು ಅರ್ಥ ಮಾಡಿಕೊಳ್ತೀವಿ. ಇವನು ಸುಬಂಧುವಿನಂತೆ ಹೆಜ್ಜೆಗಿಜ್ಜೆಗೂ ಶ್ಲೇಷ ಮಾಡಿ ಪ್ರಾಣ ತೆಗೆಯೋದಿಲ್ಲ. ದಂಡಿಯಂತೆ ತುಂಬ ಸಪ್ಪಗೇನೂ ಬರೆಯೋದಿಲ್ಲ. ಒಂದು ಹದವನ್ನು ಕಾಪಾಡಿಕೊಂಡಿದ್ದಾನೆ. ಮತ್ತು ಎಲ್ಲಕ್ಕೂ ಮಿಗಿಲಾಗಿ ಇವನಲ್ಲಿ ಅತ್ಯಂತ ಸೂಕ್ಷ್ಮತರವಾದ ಸೂಕ್ಷ್ಮತಮವಾದ ಪ್ರಕೃತಿಯ, ಮಾನವ ಪ್ರಕೃತಿಯ, ಮಾನವ ಸಂಸ್ಕೃತಿಯ ನಿರೀಕ್ಷಣೆ 3 ಹಂತದಲ್ಲಿದೆ. ನಿಸರ್ಗ ಪ್ರಕೃತಿಯನ್ನು ಚಿತ್ರಿಸ್ತಾನೆ, ಸಹಜವಾದ ಮಾನವ ಪ್ರಕೃತಿಯನ್ನು ಚಿತ್ರಿಸ್ತಾನೆ, ಅದಕ್ಕೂ ಮಿಗಿಲಾಗಿ ಸುಸಂಸ್ಕೃತವಾದ ಮಾನವನ ವರ್ತನೆ, ಮಾನವ ಸಂಸ್ಕೃತಿಯನ್ನು ಚಿತ್ರಿಸ್ತಾನೆ. ಅದು ದೇವೋತ್ತಮವಾಗಿದೆ, ದೇವಯೋಗ್ಯವಾಗಿದೆ. ಇದು ತುಂಬ ದೊಡ್ಡದು. ಇದರ ಕಥಾ ಸಂಕ್ಷೇಪ ಇಷ್ಟೆ. ಒಬ್ಬ ರಾಜ ಶೂದ್ರಕ ಅಂತ ಇದ್ದ. ಅವನ ಆಸ್ಥಾನಕ್ಕೆ ಒಂದು ದಿವಸ ಒಬ್ಬ ಚಂಡಾಲ ಕನ್ನಿಕೆ ಒಂದು ಗಿಣಿಯನ್ನು ಹಿಡ್ಕೊಂಡು ಬರ್ತಾಳೆ. ಆ ಗಿಣಿಗೆ ಸಕಲ ಶಾಸ್ತ್ರಗಳು, ಸಕಲ ಕಲೆಗಳು ಗೊತ್ತಿರುತ್ತವೆ. ಅದು ಹೇಗೆಲ್ಲ ಇದನ್ನು ತಿಳ್ಕೊಂಡಿದೆ ಅಂತ ಆ ರಾಜ ಕುತೂಹಲ ಪಟ್ಟಾಗ ತನ್ನ ಕಥೆಯನ್ನು ಹೇಳುತ್ತೆ. ತಾನು ವಿಂಧ್ಯಾಟವಿಯಲ್ಲಿ ವೈಶಂಪಾಯನ ಅಂತ ಹುಟ್ಟಿ ಬೆಳೆದ ಗಿಳಿಮರಿ, ಒಮ್ಮೆ ಬೇಡರ ದಾಳಿಯಾಗಿ ನಾನು ತಂದೆಯನ್ನು ಕಳ್ಕೊಂಡು ಬೀದಿಗೆ ಬಿದ್ದೆ. ಆಗ ಹಾರೀತ ಅಂತಕ್ಕಂಥ ಋಷಿಕುಮಾರನನ್ನು ಎತ್ತಿಕೊಂಡು ಹೋಗಿ ಕರುಣೆಯಿಂದ ಶುಶ್ರೂಷೆ ಮಾಡಿ ತನ್ನ ತಂದೆಯಾದ ಜಾಬಾಲಿ ಮಹರ್ಷಿ ಆಶ್ರಮದಲ್ಲಿ ಬಿಡ್ತಾನೆ. ಜಾಬಾಲಿ ಮಹರ್ಷಿ ನನ್ನ ನೋಡಿದ ತಕ್ಷಣವೇ, ಅಯ್ಯೋ ನಿನ್ನ ಚಾಪಲ್ಯಕ್ಕೆ ಸರಿಯಾದ ಫಲ ಸಿಕ್ಕಿತು ಅಂತ ನನ್ನ ಜನ್ಮಾಂತರ ವೃತ್ತ ಅಂತ ತಿಳ್ಕೊಂಡ. ಆಗ ಗೊತ್ತಾಯಿತು ನಾನು ಯಾರು ಅಂತ. ಅದು ಏನಂದರೆ, ಜಾಬಾಲಿ ಹೇಳ್ತಾನೆ, ಹಿಂದೆ ಉಜ್ಜಯಿನಿಯಲ್ಲಿ ಒಬ್ಬ ತಾರಾಪೀಡ ಅಂತ ಮಹಾರಾಜ ಇದ್ದ. ಅವನಿಗೆ ಮಗ ಚಂದ್ರಾಪೀಡ ಅಂತ ಹುಟ್ಟಿದ. ಚಂದ್ರಾಪೀಡನಿಗೆ ಒಬ್ಬ ಸ್ನೇಹಿತ, ಮಂತ್ರಿಯ ಮಗ, ಶುಕನಾಸನ ಮಗ ವೈಶಂಪಾಯನ ಅಂತ ಇದ್ದ. ಆ ವೈಶಂಪಾಯನೇ ಮಹಾಶ್ವೇತೆಯ ಶಾಪದಿಂದಾಗಿ ಸತ್ತು ಗಿಣಿಯಾಗಿ ಹುಟ್ಟಿದ್ದು ಅಂತ ಮುಂದೆ ಗೊತ್ತಾಗುತ್ತೆ. ಚಂದ್ರಾಪೀಡ ವೈಶಂಪಾಯನ ಇಬ್ಬರೂ ಚೆನ್ನಾಗಿ ವಿದ್ಯೆಗಳನ್ನು ಓದಿಕೊಂಡು ಇದ್ದರು. ಒಮ್ಮೆ ಚಂದ್ರಾಪೀಡ ದಿಗ್ವಿಜಯಕ್ಕೆ ಹೊರಟವನು ಸ್ನೇಹಿತನ ಜೊತೆಗೆ ಒಂದು
ಕಿನ್ನರ ಮಿಥುನಗಳನ್ನು ಬೆಂಬತ್ತಿಕೊಂಡು ದಾರಿ ತಪ್ಪಿ ಹಿಮಾಲಯದ ಪ್ರಾಂತದಲ್ಲಿ ಒಂದು ಅಚ್ಚೋದ ಸರೋವರ ಅಂತ ಒಂದು ಸರೋವರದ ಹತ್ರ ಹೋಗ್ತಾನೆ. ಅದು ಇಲ್ಲೂ ತೋರಿಸ್ತಾರೆ, ಈಗಲೂ ಕೂಡ ಮಾನಸ ಸರೋವರದ ಹತ್ರ ಇದೆ ಅಂತ ತೋರಿಸ್ತಾರೆ. ಆ ಸರೋವರದ ಸಮೀಪದಲ್ಲಿಯೇ ಒಂದು ಸಿದ್ಧಾಯತನ, ಅಲ್ಲಿ ಒಬ್ಬ ದಿವ್ಯ ಸುಂದರಿ ದೇವ ಸಂಕೀರ್ತನೆ ಮಾಡ್ತಾ ಶಿವನ ಪೂಜೆ ಮಾಡ್ತಿದ್ಲು. ಅವಳು ಮಹಾಶ್ವೇತೆ. ಅವಳು ಗಂಧರ್ವ ಶ್ರೇಷ್ಠನ ಮಗಳು. ಅವಳು ಈ ಚಂದ್ರಾಪೀಡನನ್ನು ಕಂಡು ಅವನಿಗೆ ಆತಿಥ್ಯ ಕೊಟ್ಟು ತನ್ನ ಕಥೆಯನ್ನು ಹೇಳ್ಕೊಳ್ತಾಳೆ. ಅವಳದೊಂದು ವಿಷಾದ ಗಾಥೆ, ಪ್ರಣಯ ವಿಷಾದ ಗಾಥೆ. ಅವಳು ಒಮ್ಮೆ ವಸಂತ ಕಾಲದಲ್ಲಿ ಪುಂಡರೀಕ ಅನ್ನುವ ಋಷಿಕುಮಾರನ ಕಂಡು ಮೋಹಿಸಿರ್ತಾಳೆ. ಇಬ್ಬರೂ ಪ್ರೀತಿಯನ್ನು ವ್ಯಕ್ತಪಡಿಸ್ಕೊಂಡಿರ್ತಾರೆ, ಅಂದರೆ ಮಾತಾಡಿ ಅಲ್ಲ, ಭಾವನೆಗಳಿಂದಲೇ. ಆಮೇಲೆ ಇವಳು ಮನೆಗೆ ಬರ್ತಾಳೆ. ಅವನನ್ನು ನೋಡೋಕ್ಕಾಗೋದಿಲ್ಲ. ಅವನಿಗೆ ಇವಳು ವಿರಹದಲ್ಲಿ ಸಾಯುವಂತೆ ಆಗುತ್ತದೆ. ಆಗ ಪುಂಡರೀಕನ ಸ್ನೇಹಿತ ಕಪಿಂಜಲ ಇವಳ ಬಳಿಗೆ ಬಂದು ಅವನ ಸ್ಥಿತಿಯನ್ನು ಹೇಳ್ತಾನೆ. ಆಗ ಅವನನ್ನು ಕಾಣೋಕ್ಕೆ ಅಂತ ಇವಳು ಬರೋದ್ರೊಳಗಾಗಿ ಚಂದ್ರನ ಬೆಳದಿಂಗಳಲ್ಲಿ ಅವನ ದೇಹ ಸುಟ್ಟು ವಿರಹತಾಪದಿಂದ ಸತ್ತು ಹೋಗ್ತಾನೆ. ಸಾಯುವಾಗ ನನಗಿಂತ ವಿರಹತಾಪ ಕೊಟ್ಟಿಯಲ್ಲ, ನೀನೂ ಮಾನವನಾಗಿ ಹುಟ್ಟು ಒದ್ದಾಡು ಅಂತ ಶಾಪ ಕೊಡ್ತಾನೆ ಚಂದ್ರನಿಗೆ. ಆಗ ಹುಟ್ಟಿದವನೇ ಚಂದ್ರನೇ ಚಂದ್ರಾಪೀಡನಾಗಿ, ಮುಂದೆ ಅವನೇ ಶೂದ್ರಕ ಮಹಾರಾಜನಾಗಿ 3ನೇ ಜನ್ಮ ಪಡೆದಿದ್ದಾನೆ ಅಂತ. ಇದು 3 ಜನ್ಮಗಳ ಕಥೆ. ಚಂದ್ರ, ಚಂದ್ರಾಪೀಡ, ಶೂದ್ರಕ ಮತ್ತು ಪುಂಡರೀಕ, ವೈಶಂಪಾಯನ ರಾಜಕುಮಾರ, ವೈಶಂಪಾಯನ ಗಿಳಿ. ಈ 3 ಜನ್ಮದಲ್ಲಿ ನಿರೀಕ್ಷೆಯ ನೋಂಪಿ ನಡೆಸ್ತಕ್ಕಂಥದ್ದು ಪುಂಡರೀಕ ವೈಶಂಪಾಯನಗಾಗಿ ಮಹಾಶ್ವೇತೆ. ಚಂದ್ರ ಚಂದ್ರಾಪೀಡನಾಗಿ ಹುಟ್ಟಿದನಲ್ಲ, ಅವನಿಗಾಗಿ ಇದ್ದವಳು ಇವಳು ಶೂದ್ರಕನಾಗಿ ಮುಂದೆ ಹುಟ್ಟುತ್ತಾನೆ. ಅವನಿಗಾಗಿ ಕಾದಂಬರಿ ಕಥಾನಾಯಿಕೆ. ಇರಲಿ, ಈ ವೈಶಂಪಾಯನ ಇನ್ನೂ ಬಂದಿರೋಲ್ಲ. ಚಂದ್ರಾಪೀಡ, ಮಹಾಶ್ವೇತೆ ಇಬ್ಬರೇ ಇರ್ತಾರೆ. ಮಹಾಶ್ವೇತೆ ಎಲ್ಲ ಹೇಳ್ತಾ ಇದ್ದಾಳೆ, ನನ್ನಿಂದಾಗಿ ಆ ಋಷಿಕುಮಾರ, ನನ್ನ ಪ್ರಿಯತಮ, ನನ್ನ ವಿರಹದಿಂದ ಸತ್ತ ಇದೇ ಪ್ರಾಂತದಲ್ಲಿ, ಇದೇ ಅಚ್ಚೋದ ಸರೋವರದ ಸಮೀಪದಲ್ಲಿ ಅಂತ, ನಾನು ಅವನು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಚಂದ್ರ ಭರವಸೆ ಕೊಟ್ಟಿದ್ದಾನೆ. ಅವನ ಶವವನ್ನು ಎತ್ತುಕೊಂಡು ಚಂದ್ರಮಂಡಲದಲ್ಲಿ ಮರೆಯಾದ. ಅದಕ್ಕಾಗಿ ಇಲ್ಲೇ ಧ್ಯಾನ ಮಾಡ್ತಾ, ದೇವರ ಆರಾಧನೆ ಮಾಡ್ತಾ ನಾನು ಎಲ್ಲವನ್ನು ಬಿಟ್ಟು ಸನ್ಯಾಸಿನಿ ಥರ ಬಾಳ್ತಾ ಇದ್ದೀನಿ ಅಂತಾಳೆ. ಮಹಾಶ್ವೇತೆ ಅನ್ನುವ ಹೆಸರೇ ಎಷ್ಟು ದಿವ್ಯವಾದದ್ದು ನೋಡಿ. ಬಾಣಭಟ್ಟ ಪ್ರೀತಿಯ ನೋಂಪಿ ಎಂಥದ್ದು, ತಪಸ್ಸು ಎಂಥದ್ದು ಅಂತ ತೋರ್ಪಡಿಸ್ತಾನೆ. ಶೃಂಗಾರದ ಅತ್ಯುಚ್ಚವಾದ ಸ್ತರವನ್ನು ಇಲ್ಲಿ ತೋರಿಸಿದ್ದಾನೆ. ಆ ಮಾತ್ರಕ್ಕೆ ಬಂದರೆ ನಾವು ಇನ್ನು ಯಾವ ಕಾವ್ಯದಲ್ಲೂ ಈ ಉನ್ನತೋನ್ನತವಾದ ಸದಭಿರುಚಿಯ ಶರೀರಾತೀತವಾದ ಶೃಂಗಾರವನ್ನು ಕಾಣೋಲ್ಲ. ಬಾಣಭಟ್ಟ ಮಾತ್ರ ಅಶ್ಲೀಲ ರೀತಿಯಲ್ಲಿ ಯಾವ ಹೆಣ್ಣನ್ನು ವರ್ಣಿಸಿಲ್ಲ. ತುಂಬ ಘನತೆಯನ್ನು ಇಟ್ಟುಕೊಂಡಿದ್ದಾನೆ. ಇರಲಿ, ಆಮೇಲೆ ಇವನು ಕೇಳ್ತಾನೆ, ನೀನು ನಿನ್ನ ಸಖಿಯೊಬ್ಬಳಿದ್ದಳು ಅಂತ ಹೇಳೋದಿಲ್ಲ, ಅವಳೆಲ್ಲಿ ಅಂತ. ಇಲ್ಲಿ ಬಂದು ನಿನಗೆ ಪರಿಚರ್ಯ ಮಾಡ್ತಾಳೆ ಅಂತ. ಹೌದು, ನನಗೊಬ್ಬಳು ತುಂಬ ಸ್ನೇಹಿತೆ ಇದ್ದಾಳೆ, ಕಾದಂಬರಿ ಅಂತ, ಗಂಧರ್ವರಾಜನ ಮಗಳು. ಅವಳು ನಾನು ಮದುವೆ ಆಗಿಲ್ಲ ಅಂತ ತಾನೂ ಮದುವೆ ಆಗೋಲ್ಲ ಅಂದಿದ್ದಾಳೆ. ಅದಕ್ಕೆ ಅವಳನ್ನು ಅವ್ರ ತಂದೆ ತಾಯಿ ಎಷ್ಟು ಅನುನಯ ಮಾಡಿದ್ರು ಕೇಳ್ತಾ ಇಲ್ಲ. ಹಾಗಾಗಿ ಅವರನ್ನು ಸಮಾಧಾನ ಮಾಡಿ ಒಪ್ಪಿಸೋದಿಕ್ಕೆ ಅಂತ ಸಖಿನ ಕಳಿಸಿದ್ದೀನಿ, ಮತ್ತು ನಾನೇ ನಾಳೆ ಹೋಗ್ತೀನಿ ಅಂತಾಳೆ. ಮರುದಿವಸ ನೀನು ಬಾ ಅಂಥೇಳಿ ಕರ್ಕೊಂಡು ಗಂಧರ್ವ ನಗರಕ್ಕೆ ಹೋಗ್ತಾಳೆ, ಹೇಮಕೂಟಕ್ಕೆ. ಅಲ್ಲಿ ಕಾದಂಬರಿ ಅದುವರೆಗೂ ಮಹಾಶ್ವೇತೆಗೆ ಮದುವೆ ಆಗದೆ ತಾನು ಮದುವೆ ಆಗೋಲ್ಲ ಅಂತ ಶಪಥ ಮಾಡಿದವಳು ಚಂದ್ರಾಪೀಡನ ನೋಡಿ ಇವನು ಮದುವೆ ಆಗದಿದ್ರೆ ಬಾಳೆ ವ್ಯರ್ಥ ಅಂದುಕೊಳ್ತಾಳೆ. ಬಾಣಭಟ್ಟನ ಸೂಕ್ಷ್ಮತೆ, ಮಾನವ ಸ್ವಭಾವ ದರ್ಶನ ನೋಡಿ ಹೇಗಿದೆ. ಚಂದ್ರಾಪೀಡನಿಗೂ ಅವಳ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತದೆ. ಆದರೆ ವ್ಯಕ್ತೀಕರಿಸೋಕ್ಕಾಗೋಲ್ಲ. ಮತ್ತೆ ಬರ್ತಾರೆ. ಅಷ್ಟೊತ್ತಿಗೆ ಚಂದ್ರಾಪೀಡನ ಸೇನೆ ಎಲ್ಲ ಇಲ್ಲಿಗೆ ಬಂದಿರುತ್ತದೆ ಅಚ್ಚೋದ ಸರೋವರದ ಬಳಿಗೆ. ಅವನು ಹೊರಟು ಬಿಡ್ತಾನೆ. ಆಮೇಲೆ ಅಲ್ಲಿ ಬಂದ ವೈಶಂಪಾಯನ ಮಹಾಶ್ವೇತಿಯನ್ನು ನೋಡಿ ತನಗೆ ಪುಂಡರೀಕ ಅನ್ನುವುದು ಹೇಗೋ ಸೂಕ್ಷ್ಮವಾಗಿ ಜನ್ಮಾಂತರ ಬೀಜ ವಾಸನೆ ಇರುತ್ತದೆ. ಮಹಾಶ್ವೇತಿಯಲ್ಲಿ ಮೋಹಗೊಳ್ತಾನೆ. ಮಹಾಶ್ವೇತಿಗೆ ಅವನು ಗುರುತಿಸೋಕ್ಕಾಗೋಲ್ಲ. ಶೀ ಪಾಪಿ, ನನ್ನ ಮೇಲೆ ಹೀಗೆ ಬರ್ತೀಯಾ, ಕೆಡಕ್ತೀಯಾ ನನ್ನನ್ನು ಅಂತ ಶಾಪ ಕೊಡ್ತಾಳೆ. ಅವನು ಸತ್ತು ಹೋಗ್ತಾನೆ. ಅದು ಇಲ್ಲಿಗೆ ಚಂದ್ರಾಪೀಡನಿಗೆ ಗೊತ್ತಾಗಿ ತನ್ನ ಸ್ನೇಹಿತ ಸತ್ತ ಅಂತ ಗೊತ್ತಾಗಿ ತಾನು ಸತ್ತು ಹೋಗ್ತಾನೆ. ಸ್ನೇಹಿತ ಸತ್ತ ಅಂತ ಕೇಳಿದ ತಕ್ಷಣ ತಾನು ಸಾಯ್ತಾನೆ. ಅಷ್ಟೊತ್ತಿಗೆ ಕಾದಂಬರಿ ಬಂದಿರ್ತಾಳೆ. ಅಯ್ಯೋ, ಇವನು ಸತ್ತನಲ್ಲ, ನಾನೂ ಸಾಯ್ತೀನಿ ಅಂತಾಳೆ. ತನ್ನ ಗೆಳತಿ ಸಾಯ್ತಾಳಲ್ಲ ಅಂತ ನಾನೂ ಸಾಯ್ತೀನಿ ಅಂತ ಇವಳು ಮಹಾಶ್ವೇತೆ ಅನ್ನುವಾಗ ಅಷ್ಟೊತ್ತಿಗೆ ಇಂದ್ರಾಯುಧ ಅಂತ ಒಂದು ಕುದುರೆ ಇರುತ್ತೆ. ಆ ಕುದುರೆ ಅಚ್ಚೋದ ಸರೋವರದಲ್ಲಿ ಬಿದ್ದು ಹೋಗುತ್ತೆ. ಅವನು ಕಪಿಂಜಲ ಅಂದರೆ ಪುಂಡರೀಕನ ಸ್ನೇಹಿತ. ಅವನು ಪುಂಡರೀಕನ ಹತ್ತಿರ ಇರಬೇಕು ಅಂತ ಅಂದ್ಕೊಂಡೇನೆ ಚಂದ್ರಾಪೀಡನಿಗೆ ಕುದುರೆಯಾಗಿ ಬಂದಿರ್ತಾನೆ ಅಂತ. ಆ ಶರೀರವಾಣಿಯಾಗುತ್ತದೆ, ನೀವು ಎಲ್ಲ ಸಾಯಬೇಡಿ, ಇನ್ನೊಂದು ಜನ್ಮ ಇದೆ, ಆ ಜನ್ಮದಲ್ಲಿ ನಿಮ್ಮ ಪ್ರೀತಮರು ನಿಮಗೆ ಸಿಗುತ್ತಾರೆ ಅಂತ. ಹಾಗೆ ಆಗಿ ಈ ಸತ್ತ ವೈಶಂಪಾಯನ ಗಿಣಿಯಾಗಿ ಹುಟ್ಟಿದ್ದಾನೆ. ಯಾಕೆಂದರೆ ಶಾಪ ಕೊಟ್ಟಿದ್ಲು ಮಹಾಶ್ವೇತೆ, ನೀನು ಗಿಣಿಯಾಗಿ ಹುಟ್ಟು, ಪಶು ಜನ್ಮ ನಿನಗೆ ಬರಲಿ, ಪ್ರಾಣಿ ಜನ್ಮ ಬರಲಿ, ಜಂತು ಜನ್ಮ ಬರಲಿ ಅಂತ. ಚಂದ್ರಾಪೀಡನೇ ಈಗ ಶೂದ್ರಕನಾಗಿದ್ದಾನೆ. ಆ ಗಿಣಿಯೇ ನಾನು ವೈಶಂಪಾಯನ, ನೀನೇ ಚಂದ್ರಾಪೀಡ, ನಾನು ಪೂರ್ವಜನ್ಮದಲ್ಲಿ ನಿನ್ನ ಗೆಳೆಯ, ಅದರ ಹಿಂದೆ ಪುಂಡರೀಕ ಅಂತ ಹೇಳ್ತಾನೆ. ಆ ಗಿಣಿ ಈ ಮಧ್ಯದಲ್ಲಿ
ಇದೆಲ್ಲ ಕಥೆಯನ್ನು ಕೇಳ್ತಾ ಇರುತ್ತೆ ಋಷಿಗಳ ಹತ್ರ, ಜಾಬಾಲಿ ಹತ್ರ. ಇದೆಲ್ಲ ಹಿಂಗೆ ಅಂತ ಗೊತ್ತಾದ ತಕ್ಷಣ ಅದು ರೆಕ್ಕೆ ಬಲಿದೇ ಇದ್ರೂ ಹಾರೋದಕ್ಕೆ ಹೋಗಿರುತ್ತೆ. ಚಂಡಾಲರ ಕೇರಿ ಒಳಗೆ ಬಂದು ಸಿಕ್ಕಾಕೊಂಡಿರುತ್ತೆ. ಆಗ ಪುಂಡರೀಕನಿಗೆ ತಾಯಿಯಾದ ಲಕ್ಷ್ಮಿ ಕನಿಕರಗೊಂಡು ಚಂಡಾಲ ಕನ್ನಿಕೆಯ ರೂಪದಲ್ಲಿ ಬಂದು ಈ ಗಿಣಿಯನ್ನು ಶೂದ್ರಕನ ಹತ್ರಕ್ಕೆ ಸೇರಿಸಿದ್ರೆ ಎಲ್ಲ ಸರಿಯಾಗುತ್ತದೆ. ಎಲ್ಲ ಆ ಕಥೆಯನ್ನು ಕೇಳಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿಕೊಟ್ಟು ಕಡೆಗೆ ಅವರವರ ಈ ಹೊತ್ತಿನ ಜನ್ಮದ ಶರೀರಗಳನ್ನು ಬಿಡ್ತಾರೆ. ಗಿಣಿಯ ಶರೀರವನ್ನು ವೈಶಂಪಾಯನ ಬಿಡ್ತಾನೆ, ಶೂದ್ರಕ ಶರೀರವನ್ನು ಚಂದ್ರಪೀಡ ಚಂದ್ರನೇ ಬಿಡ್ತಾನೆ. ತಮ್ಮ ನಿಜ ಸ್ವರೂಪ ಬರುತ್ತದೆ. ಕಾದಂಬರಿಗೆ ಚಂದ್ರಪೀಡನ ಜೊತೆ ಅಂದರೆ ಚಂದ್ರನ ಜೊತೆ ಮತ್ತು ವೈಶಂಪಾಯನಿಗೆ ಮಹಾಶ್ವೇತೆಯ ಜೊತೆಗೆ ಮದುವೆ ಅಂತ ಇಷ್ಟ ಕಥೆ. ಇದನ್ನು ಹೇಳಿದ್ರೆ ಏನು ಸ್ವಾರಸ್ಯ ಕಾಣಿಸೋಲ್ಲ. ತೊಡಕು ತೋಟಿ ವೀಲ್ಸ್ ವಿತಿನ್ ವೀಲ್ಸ್ ಅಂತ ಚೈನೀಸ್ ಬಾಕ್ಸ್ ಥರ ಇರುವಂಥದ್ದು ಅಂತ. ಅದನ್ನೇ ಕೃಷ್ಣಮೂರ್ತಿಯವರು ತಮ್ಮ ಸಂಸ್ಕೃತ ಕಾವ್ಯ ಗ್ರಂಥದಲ್ಲಿ ಹೇಳ್ತಾರೆ. ಬರೀ ಕಥೆಯನ್ನು ಮಾತ್ರ ಉಳಿಸಿಕೊಂಡು ವರ್ಣನೆಗಳನ್ನು ಬಿಟ್ಟರೆ ಕಾಳಿದಾಸನೊಂದಿಗೆ ಸ್ಪರ್ಧಿಸುವ ಮಹಾಕವಿ ಮಾಯವಾಗಿ ಮಕ್ಕಳಿಗೆ ಮಾತ್ರ ರಂಜಕವಾಗುವ ಕಥೆ ಉಳಿಯುತ್ತದೆ ಅಷ್ಟೇ ಅಂತ. ಅದಲ್ಲ, ಇಲ್ಲಿ ಬರುವ ವರ್ಣನೆಗಳು. ಹಾಗಾಗಿ ಈ ಒಂದು ಕಾದಂಬರಿ ಪರಿಚಯದ ಉಪನ್ಯಾಸ ಮಾಲಿಕೆಯಲ್ಲಿ ಅತ್ಯಂತ ಆಕರ್ಷಕವಾದ ರಸಸಿದ್ಧವಾದ ವರ್ಣನೆಗಳು ಯಾವುದಿವೆ ಅವನ್ನು ನಾನು ತೆಗೆದುಕೊಳ್ತೀನಿ. ಕಥೆ ಇರೋದಿಲ್ಲ, ಕಥೆ ಇಲ್ಲೇ ಆಗೋಗ್ಬಿಡ್ತು. ಇನ್ನು ನೇರವಾಗಿ ಕಾವ್ಯೋಪಕ್ರಮವನ್ನೇ ನಾವು ನೋಡೋಣ. ಮೊದಲಿಗೆ ಹಲವು ಪದ್ಯಗಳನ್ನು ಅವನು ಬರೀತಾನೆ. ಒಳ್ಳೆ ಸುಂದರವಾದ ಶೈಲಿಯ ಪದ್ಯಗಳು. ಅವನು ಹರ್ಷಚರಿತದಲ್ಲಿ ಆರಂಭದಲ್ಲಿ ಒಂದು 18-20 ಪದ್ಯಗಳನ್ನು, ಇಲ್ಲಿ ಒಂದು 20 ಪದ್ಯನ ಬರೀತಾನೆ. ಕವಿ ಕೃತಿ, ಪೂರ್ವಕವಿ ಸ್ತುತಿ, ತನ್ನ ವಂಶಾನುಕೀರ್ತನ, ಇಷ್ಟದೇವತಾ ಸ್ತುತಿ ಇವೆಲ್ಲ ಇರತಕ್ಕಂಥದ್ದು. ಇಲ್ಲಿ ಅವನು ತೋರ್ಪಡಿಸಿಕೊಳ್ತಾನೆ ತನ್ನ ಕೈವಾಡ ಎಂಥದ್ದು. ಗದ್ಯಕಾವ್ಯದಲ್ಲಿ ಮಾತ್ರವಲ್ಲ ಪದ್ಯಕಾವ್ಯದಲ್ಲೂ ಹೇಗೆ ಅಂತ. ಏಕೆಂದರೆ ಪದ್ಯದಲ್ಲಿ ಛಂದಸ್ಸು ಕಷ್ಟ ಅಂತಾರೆ. ಆ ಕಷ್ಟದಿಂದ ಒಂದು ಅನಿಷ್ಟವೂ ತಪ್ಪುತ್ತದೆ. ಅದೇನೆಂದರೆ ಏನು ಬರೆದರೂ ಕಾವ್ಯದಂತೆ ತೋರಿಬಿಡುತ್ತದೆ. ಕಾವ್ಯಾಭಾಸ ಉಂಟು ಪದ್ಯದಲ್ಲಿ. ಆದರೆ ಗದ್ಯ ಕಾವ್ಯ ಅನ್ನಿಸಿಕೊಳ್ಬೇಕಾದ್ರೆ ತುಂಬ ಪ್ರತಿಭೆ ಇರಬೇಕಾಗುತ್ತದೆ. ಮೇಕಪ್ ಎಲ್ಲ ಮಾಡಿಕೊಂಡು ಚೆಲುವೆ ಎನಿಸ್ಕೊಳ್ಳೋದು ಸ್ವಲ್ಪ ಸುಲಭ. ಅದೇನೂ ಇಲ್ಲದೆ ಎಣ್ಣೆ ಜಿಡ್ಡು ಮುಖದಲ್ಲಿ ಬಂದು ಚೆಲುವೆ ಎನಿಸ್ಕೊಳ್ಳೋದು ಬಹಳ ಕಷ್ಟ. ಇದು ಇರತಕ್ಕಂಥದ್ದು. ಯಥೇಷ್ಟವಾಗಿ ಬೇರೆ ಬೇರೆ ಸೈಡ್ ಡಿಶಸ್ ಇದ್ದರೆ ಒಂದು ಸಪ್ಪೆ ಅನ್ನವೂ ಸರಿಯಾಗಿಬಿಡ್ತದೆ. ಅದೇನೂ ಇಲ್ಲದೆ ಅದೇ ಒಂದು ಮೇಯ್ನ್ ಡಿಶ್ ಅಂತ ಏನಿದೆ ತನ್ನಂತೆ ತಾನೇ ರುಚಿಯಾಗೋದು ಬಹಳ ದೊಡ್ಡದಾದಂಥದ್ದು. ಈ ವಿಷಯದಲ್ಲಿ ನೋಡಿದಾಗ ಬಾಣಭಟ್ಟ ಗದ್ಯಂ ಕವೀನಾಂ ನಿಕಷಂ ವದಂತಿ ಓಜಸ್ಸಮಾಸ ಭೂಯಸ್ತ್ವಂ ಯಾವುದಿದೆ ಗದ್ಯಕಾವ್ಯಸ್ಯ ಜೀವಿತಂ ಅಂತ ಹೇಳ್ತಾರೆ. ಓಜಸ್ಸು ಅಂದರೆ ದಂಡಾಕಾರವಾದ ಸಮಾಸಗಳು, ಅನುರಣನ ಮಾಡತಕ್ಕಂಥ ಕಿವಿಯನ್ನು ಜಕ್ಕುಲಿಸುವಂಥ ಬಗ್ಗೆ ಶಬ್ದಕ್ರಮ, ಅದು ಸಮಾಸ ಸಂಘಟನೆ. ಅಂದರೆ ಆ ಸಮಾಸಗಳನ್ನು ಅಖಂಡವಾಗಿ ಮಾಡುವಲ್ಲಿ ಪೂರ್ವ ಉತ್ತರ ಪದಗಳಿಗೆ ಒಂದು ಸಾಮಂಜಸ್ಯವನ್ನು ಕಲ್ಪಿಸ್ತಕ್ಕಂಥದ್ದು, ಬೇರೆ ಬೇರೆ ಅಲಂಕಾರಗಳ ವಿನಿವೇಶನ, ಇವೆಲ್ಲ ಕೂಡ ಒಂದು ವಿಶಿಷ್ಟವಾದದ್ದು. ಒಂದೊಂದು ಬಾಣನ ವಾಕ್ಯವು ಒಂದು ದೊಡ್ಡ ದೇವಾಲಯದಂತೆ ಕಾಣಿಸುತ್ತದೆ. ಬೇಲೂರಿನ ಒಂದು ದೇವಾಲಯದಂತೆ ಬಾಣಭಟ್ಟನ ಒಂದು ವಾಕ್ಯ. ಸಾಮಾನ್ಯವಾಗಿ ಅವನು ಶುರು ಮಾಡಿಕೊಳ್ಳುವಾಗ ಮೊದಲಿಗೆ ರೂಪಕ ಇತ್ಯಾದಿ ಅಲಂಕಾರದಿಂದ, ರೂಪಕದಂಥ ಅಲಂಕಾರದಿಂದ ಶುರು ಮಾಡಿಕೊಳ್ತಾನೆ. ಆಮೇಲೆ ಅವನು ಪರಿಸಂಖ್ಯಾ ಅಲಂಕಾರಕ್ಕೆ ಬರ್ತಾನೆ. ಅದಾದ ಮೇಲೆ ಉಪಮಾಲಂಕಾರಕ್ಕೆ ಬರ್ತಾನೆ. ಅದಾದ ಮೇಲೆ ಉಲ್ಲೇಖ ಅಲಂಕಾರಕ್ಕೆ ಬರ್ತಾನೆ. ಆಮೇಲೆ ಸಾಮಾನ್ಯವಾದ ರೀತಿಯಲ್ಲಿ ಮುಗಿಸ್ತಾನೆ. ಇದು ಸಾಮಾನ್ಯವಾಗಿ ರೂಪಕ, ಪರಿಸಂಖ್ಯಾ, ಉಪಮಾ ಮತ್ತು ಉಲ್ಲೇಖ. ಈ ಮಧ್ಯದಲ್ಲಿ ಅತಿಶಯೋಕ್ತಿಗಳು ಉತ್ಪ್ರೇಕ್ಷೆಗಳು ಇದ್ದೇ ಇರುತ್ತೆ. ಅವಿಲ್ಲದೆ ಬಾಣಭಟ್ಟ ಇಲ್ಲ. ಪರಿಸಂಖ್ಯಾ, ಉತ್ಪ್ರೇಕ್ಷಾತಿಶಯೋಕ್ತಿಗಳು, ಉಲ್ಲೇಖ, ರೂಪಕ, ಉಪಮೆ ಇದಿಷ್ಟನ್ನು ಬಾಣಭಟ್ಟನ ಮುಖ್ಯವಾದ ಅರ್ಥಾಲಂಕಾರ ಸಾಮಗ್ರಿ. ಇನ್ನು ಶಬ್ದಾಲಂಕಾರ ಸಾಮಗ್ರಿಯಾಗಿ ಅನುಪ್ರಾಸ, ವೃತ್ಯನುಪ್ರಾಸ, ಶೇಖಾನುಪ್ರಾಸ, ಲಾಟಾನುಪ್ರಾಸ ಈ ಥರ ಬಗೆ ಬಗೆಯ ಅನುಪ್ರಾಸಗಳು. ಯಮಕ ಅನ್ನುವುದು ಇಲ್ಲ. ಹಾಗಾಗಿ ಅಕ್ಲಿಷ್ಟವಾದದ್ದು ಸಭಂಗ ಅಭಂಗ ಶ್ಲೇಷಗಳ ಸಾರ್ವಭೌಮ. ಒಟ್ಟಲ್ಲಿ ಒಂದು 10-15 ಪ್ರಧಾನವಾದ ಅಲಂಕಾರಗಳು ಬಳಸಿಕೊಂಡು ವಾಕ್ಯವನ್ನು ರಚನೆ ಮಾಡ್ತಾ ಬರ್ತಾನೆ. ಮೊದಲು ಸ್ವಲ್ಪ ಸಣ್ಣ ಪುಟ್ಟ ಪದಗಳಿಂದ, ಮಧ್ಯೆ ದೊಡ್ಡ ದೊಡ್ಡ ಪದಗಳಿಂದ, ಕಡೆಗೆ ಮತ್ತೆ ಸಣ್ಣ ಪುಟ್ಟ ಪದಗಳಿಂದ, ಮೊದಲು ತುಂಬ ಉದ್ದುದ್ದವಾದ ವಾಕ್ಯ ಖಂಡಗಳಿಂದ, ಆಮೇಲೆ ಸ್ವತಂತ್ರವಾದ ವಾಕ್ಯ ಖಂಡಗಳಿಂದ, ಚಿಕ್ಕ ಚಿಕ್ಕ ವಾಕ್ಯ ಖಂಡಗಳಿಂದ ಹೀಗೆ ಮಾಡ್ತಾನೆ. ಅದೊಂದು ವಿಚಿತ್ರ ಮನೋಹರವಾದ ಶಿಲ್ಪ. ಅದು ಬಹಳ ರಮಣೀಯವಾದ ನೇಯ್ಗೆ. ಈ ಥರ ಕಾನ್ಷಿಯಸ್ ಆಗಿ ಮಾಡ್ತಾನೆ. ಅದು ತುಂಬ ದೊಡ್ಡದಾದದ್ದು. ಒಂದೊಂದನ್ನು ಎಷ್ಟು ಕಾಲ ಮನಸ್ಸಲ್ಲಿ ಧ್ಯಾನಿಸಿ ನಯ ಮಾಡಿ ನೇರ್ಪು ಮಾಡಿ ಬರೆದನೋ, ತಿದ್ದಿ ತೀಡಿ ವಿರಚಿಸಿದನೋ ಅತಿಶಯ ಅನಿಸುತ್ತದೆ. ಇನ್ನು ಈ ಆರಂಭದ
ಪದ್ಯಗಳ ಬಗ್ಗೆ ಹೇಳಿದ್ನಲ್ಲ, ಆ ಶೈಲಿ ನೋಡಿದ್ರೇ ಗೊತ್ತಾಗುತ್ತೆ ಇವರು ಪದ್ಯ ಬರೆದಿದ್ರೂ ಕೂಡ ಮಹಾಕವಿಯೇ ಆಗ್ತಾ ಇದ್ದ, ಅದರೊಳಗೆ ಸಂದೇಹ ಇಲ್ಲ. ಮುಂದೆ ಬರತಕ್ಕಂಥ ಭಾರವಿ, ಮಾಘ, ಶ್ರೀಹರ್ಷ, ರತ್ನಾಕರ ಮೊದಲಾದವರೆಲ್ಲ ಬಾಯಲ್ಲಿ ಅಕ್ಕಿ ಕಾಳಕೊಂಡಿರಬೇಕಾಗಿತ್ತು. ಪಂಚಮಹಾಕಾವ್ಯಗಳಲ್ಲಿ ಅವರಿಗೆ ಯಾವತ್ತೂ ಸ್ಥಾನ ಸಿಗ್ತಾ ಇರಲಿಲ್ವೋ ಏನೋ ಅಂತ ಅನಿಸುತ್ತದೆ. ಆ ಮಟ್ಟದ ಪದ್ಯ ಶೈಲಿ ಅವನದು. ಮತ್ತು ಇವನು ಪೂರ್ವಸೂರಿಗಳನ್ನು ತುಂಬ ಚೆನ್ನಾಗಿ ಜ್ಞಾಪಿಸ್ಕೊಡ್ತಾನೆ. ಆದರೆ ಕಾನ್ಸ್ಪಿಕ್ಯೂಸ್ಲಿ ವಾಲ್ಮೀಕಿ ಇಸ್ ಮಿಸ್ಸಿಂಗ್. ಅದು ತುಂಬ ಆಶ್ಚರ್ಯ ಆಗುತ್ತದೆ. ವ್ಯಾಸ, ಕಾಳಿದಾಸ, ಭಾಸ, ಸುಬಂಧು ಮತ್ತು ಗುಣಾಢ್ಯ, ಭಟ್ಟಾರ ಹರಿಚಂದ್ರ, ಶಾತವಾಹನ ಇಂಥ ಪೂರ್ವಸೂರಿಗಳನ್ನು ಸ್ಮರಿಸಿಕೊಳ್ತಾನೆ. ವಾಲ್ಮೀಕಿಯನ್ನು ಸ್ಮರಿಸಿಲ್ಲ. ಆಶ್ಚರ್ಯ. ಈ ಪೂರ್ವಸೂರಿಗಳನ್ನೆಲ್ಲ ಸ್ಮರಿಸುವಂಥದ್ದು ಹರ್ಷಚರಿತದಲ್ಲಿ ಉಂಟು. ತನ್ನ ವಂಶದ ಪೂರ್ವಜರನ್ನು ಸ್ಮರಿಸಿಕೊಂಡು ದುಷ್ಟರನ್ನ ಬೈದು ಶಿಷ್ಟರನ್ನ ಹೊಗಳಿ ಕಾವ್ಯ ಉಪಕ್ರಮ ಮಾಡುವಂಥದ್ದು ಈ ಕಾದಂಬರಿಯಲ್ಲಿ ತೋರುತ್ತದೆ. ಅವನ ಇಷ್ಟದೈವ ಮಹಾದೇವ ಶಿವ. ಪ್ರಾಚೀನ ಸಂಸ್ಕೃತ ಕವಿಗಳೆಲ್ಲ ಪ್ರಾಯಿಕವಾಗಿ ಶಿವಭಕ್ತರು, ಆದರೆ ವಿಷ್ಣು ದ್ವೇಷಿಗಳಲ್ಲ, ಎಲ್ಲ ಅದ್ವೈತ ದೃಷ್ಟಿ ಉಳ್ಳವರು. ಆದರೆ ಇಷ್ಟದೈವತವಾಗಿ ಶಿವನನ್ನು ಕಂಡಿದ್ದಾರೆ. ಸಂಸ್ಕೃತದ ಕ್ಲಾಸಿಕಲ್ ಪೊಯೆಟ್ರಿ ಅಂತೀವಲ್ಲ, ಅಭಿಜಾತ ಕಾವ್ಯ ಸಾಹಿತ್ಯದಲ್ಲಿ ನೋಡಿದರೆ ವಿಷ್ಣು ಸ್ತುತಿಗಳ ಸಂಖ್ಯೆ ಕಡಿಮೆ, ಶಿವಸ್ತುತಿಗಳ ಸಂಖ್ಯೆ ಜಾಸ್ತಿ. 9-10ನೇ ಶತಮಾನ ಆದಮೇಲೆ ವಿಷ್ಣು ಸ್ತುತಿಗಳು ಕಾಣಿಸಿಕೊಳ್ಳುತ್ತವೆ. ಅದಕ್ಕೆ ಮುಂಚೆ ಹೆಚ್ಚಾಗಿ ತೋರ್ತಕ್ಕಂಥದ್ದು ಶಿವಸ್ತುತಿಯೇ. ಅಲ್ಲಿ ಶಿವ ಅಂದರೆ ಸರ್ವೇಶ್ವರ ಅಂತ. ರಜೋ ಜುಷೆ ಜನ್ಮನಿ ಸತ್ವವೃತ್ತಯೇ ಸ್ಥಿತೋ ಪ್ರಜಾನಾಂ ಪ್ರಲಯೇ ತಮಸ್ಪೃಶೆ ಅಜಾಯ ಸರ್ಗಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮನೇ ನಮಃ. ಸೃಷ್ಟಿಸ್ಥಿತಿಲಯಗಳಲ್ಲಿ ರಜಸ್ಸು, ಸತ್ವ, ತಮಸ್ಸು ಅನ್ನುವ ಗುಣಗಳನ್ನು ತೋರಿಸಿ ನೀನು ತ್ರಯೀಮಯಾಯ ತ್ರಿಗುಣಾತ್ಮನೇ, 3 ವೇದಗಳ 3 ಗುಣಗಳ ಸಾಕಾರವಾಗಿ ಗುಣಾತೀತನಾಗಿ ವೇದಾತೀತನಾಗಿ ನಿಲ್ತಕ್ಕಂಥವನು ಅಂತ ಕೈ ಹೇಳ್ತಾನೆ. ಆಮೇಲೆ ತಾನು ಹೇಗೆ ಪೂರ್ವಸೂರಿಗಳಿಂದ ಉಪಕೃತನಾಗಿದ್ದೀನಿ, ದುಷ್ಟರನ್ನು ಹೇಗೆ ಛೀಮಾರಿ ಹಾಕ್ತೀನಿ, ಶಿಷ್ಟರನ್ನು ಹೇಗೆ ಕೊಂಡಾಡ್ತೀನಿ ಎನ್ನುವ ಕೆಲವು ಮಾತುಗಳನ್ನು ಹೇಳ್ತಾ ತನ್ನ ವಂಶದ ಮಹನೀಯತೆಯನ್ನು ಹೇಳ್ತಾನೆ. ಉವಾಸ ಯಸ್ಯ ಶ್ರುತಿಶಾಂತ ಕಲ್ಮಶೆ ಸದಾ ಪುರೋಡಾಶ ಪವಿತ್ರಿತಾಧರೆ ಸರಸ್ವತಿ ಸೋಮಕಶಾಯಿತೋದರೆ ಸಮಸ್ತ ಶಾಸ್ತ್ರ ಸ್ಮೃತಿ ಬಂಧುರೇ ಮುಖೇ. ನನ್ನ ಪೂರ್ವಜ ಕುಬೇರ ಅಂತ ಇದ್ದ. ಬಭೂವ ವಾತ್ಸ್ಯಾಯನ ವಂಶ ಸಂಭವೋ ದ್ವಿಜೋ ಜಗದ್ಗೀತ ಗುಣೋಗ್ರಣೀ ಸತಾಂ ಅನೇಕ ಗುಪ್ತಾರ್ಚಿತ ಪಾದ ಪಂಕಜ ಕುಬೇರ ನಾಮಾಂಶ ಇವ ಸ್ವಯಂಭುವ. ಬ್ರಹ್ಮನ ಅಂಶ ಎಂಬಂತೆ ಗುಪ್ತ ಮಹಾರಾಜರಿಂದ ಆರಾಧಿತನಾದ ವಾತ್ಸ್ಯಾಯನ ಗೋತ್ರೀಯ ಕುಬೇರ ಇದ್ದ. ಅವನ ಪುರೋಡಾಶ ಅನ್ನೋದು ಶ್ರೌತಯಾಗಗಳಲ್ಲಿ ಬಳಸ್ತಕ್ಕಂಥ ಒಂದು ಬಗೆಯ ರೊಟ್ಟಿ. ಇವತ್ತಿನ ಪರೋಟಾಗೆ ಪೂರ್ವಸೂರಿ ಅದು. ಪರೋಠ ಶಬ್ದ ಪರಾಠ ಬಂದದ್ದೇ ಪುರೋಡಾಶದಿಂದ. ಸೋಮರಸದಿಂದ ಪುರೋಡಾಶದಿಂದ ಪವಿತ್ರವಾದ ಬಾಯಲ್ಲಿ ಸರಸ್ವತಿ ವಾಸ ಮಾಡ್ತಾ ಇದ್ದಳಲ್ಲ, ಅವನ ಮನೆಯಲ್ಲಿ ಜಗುರ್ಗೃಹೇಭ್ಯಸ್ತ ಸಮಸ್ತ ವಾಂಗ್ಮಯೈ ಸಸಾರಿಕೈ ಪಂಚವರ್ತಿಭಿಶುಕೈ ನಿಗೃಹ್ಯಮಾಣ ವಟವಃ ಪದೇ ಪದೇ ಯಜುಂಷಿ ಸಾಮಾನಿಚಯಸ್ಯ ಶಂಕಿತಾ. ಯಾರ ಮನೆಯಲ್ಲಿ ವಟುಗಳು ವೇದಾಧ್ಯಯನ ಮಾಡ್ತಾ ಇದ್ದರೆ ಭಯದಿಂದ ಮಾಡ್ತಾ ಇದ್ರಂತೆ. ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಳ್ತಾ ಇದ್ವಂತೆ. ಯಾರು ಅಂದರೆ ಪಂಜರದಲ್ಲಿ ಸಾರಿಕೆಗಳ ಜೊತೆ ಇದ್ದ ಗಿಳಿಗಳು. ಯಾಕೆಂದರೆ ಮತ್ತೆ ಸಾಮ, ರುಕ್ಕು ಇವುಗಳನ್ನೆಲ್ಲ ಕೇಳಿ ಸ್ತೋತ್ರ ಅಂದರೆ ಸಾಮ, ಶಸ್ತ್ರ ಅಂದರೆ ರುಕ್ಕು, ಇವೆರಡನ್ನೂ ಕೇಳಿ ಸ್ವರಕ್ರಮ ಹೇಗೆ ಅಂತ ಪದಕ್ರಮ ಹೇಗೆ ಅಂತ ತಿಳ್ಕೊಂಡ ಗಿಣಿಗಳೇನೆ ಈ ವಿದ್ಯಾರ್ಥಿಗಳ ತಪ್ಪಂತ ತಿದ್ದುತ್ತಾ ಇದ್ವಂತೆ. ಆ ರೀತಿ ಜಗುರ್ಗೃಹೇ ಯಸ್ಯ ಅಭ್ಯಸ್ತ ಸಮಸ್ತ ವಾಂಗ್ಮಯೈ, ಎಲ್ಲ ವಿದ್ಯೆಗಳನ್ನು ಕಲಿತಕ್ಕಂಥ ಸಸಾರಿಕೈಹಿ ಪಂಜರವರ್ತಿಭಿಶುಕೈಹಿ, ಪಂಜರಗಳಲ್ಲಿರ್ತಕ್ಕಂಥ ಗಿಣಿಗಳು, ಸಾರಿಕೆಗಳು ನಿರ್ಗೃಹ್ಯಮಾಣ, ಅವುಗಳಿಂದ ವಟವಃ ಪದೇ ಪದೇ ನಿಗೃಹ್ಯಮಾಣ, ಹೆಜ್ಜೆಜ್ಜೆಗೂ, ಪದದಲ್ಲೂ ಅಂತ ಒಂದು ಶ್ಲೇಷ, ಹೆಜ್ಜೆಜ್ಜೆಗೂ ಅಂತ ಒಂದೊಂದು ಪದದಲ್ಲೂ ತಪ್ಪಿದ್ರೆ ಹಾಗಲ್ಲ ಹೀಗೆ ಅಂತ ತಿದ್ದುತ್ತಾ ಇದ್ವಂತೆ. ಇದನ್ನೇ ಮುಂದೆ ನಾವು ಸ್ವತಃ ಪ್ರಮಾಣಂ ಪ್ರತಃ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ಅಂತ ಮಾತು ಶಂಕರ ವಿಜಯದಲ್ಲಿ, ಮಾಧವಿ ಶಂಕರ ವಿಜಯದಲ್ಲಿ ಬರ್ತದೆ. ಮಂಡನ ಮಿಶ್ರ ತದ್ವಿದ್ಧಿ ಮಂಡನ ಪಂಡಿತೌಕಃ. ಮಂಡನ ಮಿಶ್ರನ ಮನೆ ಯಾವುದು ಅಂತಂದರೆ ಎಲ್ಲಿ ಹೆಣ್ಣು ಗಿಣಿಗಳು ಕೂಡ ವೇದ ಸ್ವತಃ ಪ್ರಮಾಣವೇ ಪ್ರತಃ ಪ್ರಮಾಣವೇ, ವೇದ ತಾತ್ಪರ್ಯ ಕರ್ಮದಲ್ಲಿಯೇ ಬ್ರಹ್ಮದಲ್ಲಿಯೇ ಅಂತ ವಾದ ಮಾಡ್ತಾ ಇರ್ತವಲ್ಲ, ಅದನ್ನು ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ. ಅಡ್ರೆಸ್ಗೆ ಇನ್ನೇನು ಮನೆ ನಂಬರ್ ಹೇಳೋದ, ಕ್ರಾಸು ಮೀನುಗಳೆಲ್ಲ ಹೇಳ್ತಕ್ಕಂಥದ್ದು ಇದು ಅಂತ ಹೇಳಿಬಿಟ್ಟು ಆ ನೀರು ತೆಗೆದುಕೊಂಡು ಹೋಗೋ ಹೆಂಗಸರು ಶಂಕರರಿಗೆ ಹೇಳಿದ್ರಂತೆ. ಆಗ ಮಂಡನ ಮಿಶ್ರರ ಮನೆಗೆ ಅವರು ಹೋದರು ಅಂತ ಕಥೆ ತುಂಬ ಸ್ವಾರಸ್ಯಕಾರಿಯಾಗಿದೆ. ಅದಕ್ಕೆ ಮೂಲ ಇಲ್ಲಿದೆ, ಈ ರೀತಿಯಾಗಿದ್ದದ್ದು ಅಂತ. ಅಂದರೆ ಅವನು ಎಷ್ಟು ಧನ್ಯತೆಯನ್ನು ಅನುಭವಿಸಿದ್ದಾನೆ. ನಮ್ಮ ದೇಶಕ್ಕೆ ಬಂದ ಕೊರತೆ ಇವತ್ತು ಕನ್ನಡ ನಾಡಿನವರು ಕನ್ನಡದ ಬಗ್ಗೆ ಹೆಮ್ಮೆ ಪಡೋದು ಅಂತ ಗಲಾಟೆ ಮಾಡ್ತಾರೆ. ಎಲ್ಲ ರೌಡಿಗಳೇ ಸೇರಿಕೊಂಡಿದ್ದಾರೆ.
ತಮಿಳುನಾಡಲ್ಲಿ ಇನ್ನೂ ವಲಸೆದ್ದು ಹೋಗಿದೆ. ಈ ಥರ ರೌಡಿಗಳು ಪುಂಡ ಪೋಖರಿಗಳು ಮಾಡ್ತಾರೆ. ಚೆಗೂ ಕೂಡ ನೋಡಿದ್ವಿ, ಯಾವುದೋ ಕನ್ನಡದ ಹೋರಾಟಗಾರ ಯಾವಳನ್ನೋ ತನ್ನ ಪ್ರೇಯಸಿಯನ್ನು ಕೊಂದು ತುಮಕೂರು ಹತ್ರ ಸುಟ್ಟು ಮೂಳೆಗಳನ್ನು ಮತ್ತೆ ಅಸ್ಥಿ ವಿಸರ್ಜನೆ ಮಾಡಬೇಕಲ್ಲ, ಯಾವುದೋ ನದಿಗೆ ಅಸ್ತು ಬಂದಿದ್ದ ಅಂತ 15 ದಿವಸ ಆದಮೇಲೆ ಸುಟ್ಟ ಆ ಮೂಳೆಗಳನ್ನು ಅವನು ರೆಡ್ ಹ್ಯಾಂಡೆಡ್ ಸಿಕ್ಕಾಕೊಂಡ ಅಂತೆಲ್ಲ. ಈ ರೀತಿಯಾಗಿ ಭಾಷಾ ಪ್ರೇಮಿಗಳನ್ನೋರು ಇಂಥ ಪುಂಡು ಪೋಖರಿಗಳಾಗಿ ಕೂತಿದ್ದಾರೆ. ಬಾಣಭಟ್ಟನಂತವರು ಎಷ್ಟು ಹೆಮ್ಮೆಯಿಂದ ತಮ್ಮ ಪರಂಪರೆಯನ್ನು ಎಷ್ಟು ಸಾರ್ಥಕವಾದ ಬಗೆಯಲ್ಲಿ ಹೇಳ್ಕೊಳ್ತಾರೆ. ಮತ್ತೆ ಅವನು ಹೇಳ್ತಾನೆ, ಅಲ್ಲಿಂದ ಹುಟ್ಟಿದವನು, ಆ ವಂಶದಲ್ಲಿ ಬಂದವನು ನನ್ನ ತಂದೆ. ಅವನು ಚಿತ್ರಭಾನು ಎಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಪಡ್ಕೊಂಡವನು ಅಂದರೆ, ಸರಸ್ವತಿ ಪಾಣಿ ಸರೋಜ ಸಂಪುಟ ಪ್ರಮೃಷ್ಟ ಹೋಮ ಶ್ರಮಶೀಕರಂಭಸ ಯಶೋಂಶು ಶುಕ್ಲೀ ಕೃತ ಸಪ್ತ ವಿಷ್ಟಪಾಹ ತತಸ್ಸುತೋ ಬಾಣ ಇತಿ ವ್ಯಜಾಯತ. ಯಾವನು ಬೆಳಗ್ಗೆ ಅಗ್ನಿಹೋತ್ರವನ್ನು ಮಾಡಿದ ಮೇಲೆ ಸೋಮಪೀಠಿಗಳ ವಂಶದಲ್ಲಿ ಹುಟ್ಟಿ ಧಾರ್ಯಾಗ್ನಿಯನ್ನು ಹಿಡ್ಕೊಂಡವನಲ್ವಾ, ಆ ಚಿತ್ರಭಾನು ಅಗ್ನಿಹೋತ್ರ ಮಾಡಿದಾಗ ಬೆವರ್ತಾ ಇದ್ದನಲ್ಲ, ಅದು ಉತ್ತರ ಭಾರತ ಕೇಳಬೇಕೇ. ಬೇಸಿಗೆಯಲ್ಲಿ ಬೆವರು ಅಂದರೆ ಆ ಬೆವತು ಬಂದು ಅಧ್ಯಯನ ಮಾಡಿಸೋದಕ್ಕೆ ಕೂತಾಗ ಅಧ್ಯಯನ ವೇದಿಕೆಯಲ್ಲಿ ಕೂತವನ ಬೆವರನ್ನು ಸರಸ್ವತಿಯೇ ಬಂದು ಒರೆಸ್ತಾ ಇದ್ಲು ಅಂತ. ಅಂದರೆ ವೇದಾಭ್ಯಾಸ ಮಾಡಿಸುವಾಗ ಅವನು ತಂಪಾಗಿ ಮರದ ಕೆಳಗೆ ಕೂತ್ಕೋತಾ ಇದ್ದ. ಅಗ್ನಿಶರಣ ಅಥವಾ ಅಗ್ನಿಗ್ರಹದಿಂದ ಆಚೆಗೆ ಬಂದು ಆ ತಂಪು ಗಾಳಿಯಲ್ಲಿ ವೇದಾಭ್ಯಾಸ ಕಾಲದಲ್ಲಿ, ವೇದ ಪಾಠನ ಕಾಲದಲ್ಲಿ ಬೆವರ ಆರ್ತಾ ಇತ್ತು. ಅದನ್ನು ಕವಿ ರಮಣೀಯವಾಗಿ ಸರಸ್ವತೀ ಪಾಣಿ ಸರೋಜ ಸಂಪುಟ ಪ್ರಮೃಷ್ಟ ಹೋಮಶ್ರಮಶೀಕರಾಂಬಸಃ ಚಿತ್ರಭಾನೋ ಸುತಃ ಬಾಣ ಇತಿ ಅಜಾಯತ. ಹಾಗೆ ನಾನು ಬಾಣ ಅಂತ ಹುಟ್ಟದೆ. ಇಂಥವನು ಈ ಕೊನೆ ಪದ್ಯ ಹೇಳ್ತಾನೆ ನೋಡಿ, ನನಗೆ ತುಂಬ ಇಷ್ಟ. ವಂಶಸ್ಥ ಛಂದಸ್ಸಿನ ಸಕಲ ಸೌಂದರ್ಯವನ್ನು ಇದೊಂದು ಪದ್ಯದಲ್ಲಿ ಅಡಗಿಸಿಟ್ಟಿದ್ದಾನೆ. ಹೇಗೆ ಈ ಛಂದಸ್ಸು ನಿರ್ವಾಹ ಮಾಡಬೇಕು ಅಂದರೆ ಈ ಪದ್ಯದಂತೆ ಅಂತ. ಹೆಮ್ಮೆಯೂ ಇರಬೇಕು, ವಿನಯವೂ ಇರಬೇಕು. ಅದನ್ನು ಹೇಗೆ ಹೇಳ್ಕೊಳ್ತಾನೆ, ದ್ವಿಜೇನ ತೇನಾಕ್ಷತ ಕಂಠ ಕೌಂಠ್ಯಯ ಮಹಾಮನೋಮೋಹ ಮಲೀಮ ಸಂಧಯ ಅಲಬ್ಧ ವೈದಗ್ಧ್ಯ ವಿಲಾಸ ಬುಗ್ಧಯ ಧಿಯಾ ನಿಬದ್ಧೇಯ ಮತಿದ್ವಯೀ ಕಥಾ. ಇದನ್ನು ಬಾಯಿ ತುಂಬ ಹೇಳ್ಕೊಳ್ಬೇಕು. ವಿಸಿಯವರ ಮಾತನ್ನು ರಾಮಸ್ವಾಮಿಯವರು ಹೇಳಿದ್ರು. ಅವುಗಳನ್ನು ಹಾಗೆ ಸುಮ್ಮನೆ ಮೂಕವಾಗಿ ಓದಿಕೊಂಡ್ರೆ ಆಗತಕ್ಕಂಥದ್ದಲ್ಲ. ನಮ್ಮಲ್ಲಿ ಹೇಳೋದುಂಟು, ಮೂಗು ಪೂಜೆ ಮಾಡಬಾರ್ದು ಅಂತ. ಏನೋ ಒಂದು ಹಾಡು, ಹಸೆ, ಮಂತ್ರ, ಶ್ಲೋಕ ಹೇಳ್ಕೊಂಡು ಮಾಡಬೇಕು ಅಂತ. ಏನೋ ಗಂಟೆನಾರು ಆಡಿಸ್ಕೊಂಡು ಶಂಖನಾರು ಊದ್ಕೊಂಡು ಪೂಜೆ ಮಾಡಬೇಕು ಅಂತ. ಆಕ್ಟಿವಿಟಿ ಬೇಕಲ್ವಾ. ಬಾಣಾದಿಗಳ ಕವಿಗಳನ್ನು, ಜಯದೇವಾದಿ ಕವಿಗಳನ್ನು, ಹರ್ಷಾದಿಗಳನ್ನು ನಾವು ಗಟ್ಟಿಯಾಗಿ ಓದಿ ಹೇಳಬೇಕಾಗುತ್ತದೆ. ಈ ರುದ್ರ ಅಥವಾ ರುದ್ರಾಧ್ಯಾಯದಲ್ಲಿ ಬರ್ತಕ್ಕಂಥ ನಮಕ ಚಮಕವನ್ನು ಸುಮ್ಮನೆ ಮನಸ್ಸಿನಲ್ಲಿ ಓದಿಕೊಂಡ್ರೆ ಏನ್ರಿ, ಇದಕ್ಕಿಂತ ದೊಡ್ಡ ಇನ್ಸಲ್ಟ್ ಇದೆಯಾ? ಅದನ್ನು ಆ ಉದಾತ್ತಾನುದಾತ್ತ ಸ್ವರಿತ ಕ್ರಮದಿಂದ ಹೇಳಿದಾಗ ಅರ್ಥ ಏನು ಗೊತ್ತಾಗದೇ ಇದ್ರೂ ಒಂದು ಆನಂದ ಉಂಟಾಗುತ್ತದೆ, ಸಂಗೀತದ ಮಟ್ಟಕ್ಕೆ ಹೊರಟೋಗುತ್ತದೆ. ದ್ವಿಜೇನ ತೇನಾಕ್ಷತ ಕಂಠ ಕೌಂಠ್ಯಯ ಮಹಾಮನೋಮೋಹ ಮಲೀಮ ಸಂಧಯ ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ ಧಿಯ ನಿಬದ್ಧೇಯ ಮತಿದ್ವಯೀ ಕಥಾ. ತುಂಬ ಜಟಿಲ ಸಮಾಸಗಳಿಲ್ಲ, ಸರಳವಾದ ಪದಗಳು. ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ ಒಂದು ಸಮಾಸ ಇದೆ. ಧಿಯಾ ನಿಬದ್ಧ ಇಯಂ ಅತಿದ್ವಯೀ ಕಥಾ. ಮಹಾಮನೋಮೋಹ ಮಲೀಮ ಸಾಂಧಯ ಒಂದು ಅಖಂಡ ಸಮಾಸ. ದ್ವಿಜೇನ ತೇನ ಅಕ್ಷತ ಕಂಠ ಕೌಂಠ್ಯಯ. ತುಂಬ ನಾಲಿಗೆ ತುರಿಕೆ ಇದೆ ಈ ಬ್ರಾಹ್ಮಣನಿಗೆ. ಅಂಥ ಬ್ರಾಹ್ಮಣ, ಆ ಕುಲದಲ್ಲಿ ಹುಟ್ಟಿದವನು. ಅದೇ ಮಂಕುದಿಣ್ಣೆ ಇವನು. ಮಹಾಮನೋಮೋಹ ಮಲೀಮ ಸಾಂಧಯ. ತುಂಬ ಮಂಕಾದ ಬುದ್ಧಿ, ಕಗ್ಗತ್ತಲಿನ ಅಜ್ಞಾನದಲ್ಲಿ ಹೆಪ್ಪುಗಟ್ಟಿ ಕೂತವನು. ಅಲಬ್ಧ ವೈದಗ್ಧ್ಯ ವಿಲಾಸ ಮುಗ್ಧಯ, ಎಂದೂ ಪಾಂಡಿತ್ಯದ ಲೇಷವೂ ಸಿಕ್ಕಿಲ್ಲದಂತೆ ಎದ್ದವನು. ಅವನು ಅತಿದ್ವಯೀ ಕಥೆಯನ್ನು ಹೇಳ್ದ ಅಂತ. ದೊಡ್ಡ ವಂಶದಲ್ಲಿ ಹುಟ್ಟಿದೆ, ತುಂಬ ದೊಡ್ಡ ಆಸೆ ಇದೆ. ಕಾಳಿದಾಸ ಹೇಳ್ಕೊಳ್ತಾನಲ್ಲ, ಮಂದ ಕವಿಶ ಪ್ರಾರ್ಥಿ ಅಂತ. ಆ ಥರ ನನಗೂ ಆಸೆ ಇದೆ. ಅತಿದ್ವಯೀ ಕಥೆ ಬರೆದಿದ್ದೀನಿ. ಅದ್ವಯೀ ಕಥೆಯನ್ನು ಅಲ್ಲ, ಅಂದರೆ ಎರಡಿಲ್ಲದ ಕಥೆ ಅಲ್ಲ, ಇದಕ್ಕೆ ಎರಡನ್ನೋದಿಲ್ಲ ಅಂತಲ್ಲ. ಯಾವುದು ಬಂದರೂ ಅದನ್ನು ಮೀರಿಸುವಂಥದ್ದು ಇದಾಗುತ್ತದೆ ಅಂತ. ಅತಿದ್ವಯಿ ಅಂದರೆ ಯದ್ವಿತೀಯಂ ಆಯಾತಿ ತದಪಿ ಅತಿರಿಚ್ಯತೆ ಅನೇನ. ಈ ಕಥೆಯಿಂದ ಎರಡನೇ ಯಾವ ಕಥೆ ಬಂದರೂ ಕೂಡ ಹೀನಾಯ ಆಗಿಬಿಡುತ್ತೆ ಅಂಥದ್ದು ಅಂತ. ಎರಡನೇದು ಇಲ್ಲವೇ ಇಲ್ಲ ಅಂದರೆ ತೊಂದರೆ ಇಲ್ಲ. ಊರಿಗೊಬ್ಬನೇ ಪದ್ಮ, ಊರಿಗೊಬ್ಬಳೇ ಪದ್ಮಾವತಿ, ಹಾಳೂರಿಗೆ ಉಳಿದವನೇ ಗೋಡ ಅಂತ ಆಗಲ್ಲ. ಯಾರು ಬಂದರೂ ಇನ್ನೆಷ್ಟು ಕಾಲ ಆದಮೇಲೆ ಬಂದರೂ ಇದು ಇನ್ನೂ ಉತ್ಕೃಷ್ಟವಾಗಿ ನಿಲ್ಲುತ್ತದೆ ಅನ್ನೋದು ಅತಿದ್ವಯಿ ಅಂತ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಅತಿದ್ವಯಿ ಅನ್ನೋ ಶಬ್ದ ಇಲ್ಲೊಂದೇ ಕಡೆ ಬಂದಂತೆ ನನ್ನ ನೆನಪು ಇನ್ನೆಲ್ಲೂ ಬಂದಂತೆ ಕಾಣೆ. ಅವನೇ ಹುಟ್ಟಿಸ್ಕೊಂಡನೇನೋ ಅಂತ ಅನಿಸುವಂತೆ ಇದೆ. ನಿಜವಾಗಿ ಅತಿದ್ವಯಿ ಕಥೆಯೇ. ಈ ರೀತಿ ಇರ್ತಕ್ಕಂಥ ಕಥೆಯನ್ನು ಆರಂಭ ಮಾಡ್ತಾನೆ. ಅವನ ಗದ್ಯಖಂಡದ ವಾಕ್ಯವನ್ನು ಒಂದನ್ನಾದರೂ ಓದಬೇಕು ಅನ್ನೋದಕ್ಕೋಸ್ಕರ ಇವತ್ತು ಆ ಒಂದು ಮೊದಲನೇ ವಾಕ್ಯವನ್ನು ಓದಿ ಆರಂಭ ಮಾಡ್ತೀನಿ.
ಆಯೋಜಕರು ಪ್ರಾಯೋಜಕರು ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಸ್ವಲ್ಪ ವಿಸ್ತೃತವಾಗಿ ಬಾಣನಂತೆಯೇ ಹೋಗಬಹುದು, ಪರವಾಗಿಲ್ಲ ಅಂತ. ಹಾಗಾಗಿ ಅವನ ಕಾವ್ಯವನ್ನು ಅಲ್ಲಿ ಇಲ್ಲಿ ನಾಗವರ್ಮನ ಪದ್ಯಗಳ ಜೊತೆ ಸೋಪಸ್ಕರವಾಗಿ ನೋಡಬಹುದು, ನಂಚಿಕೊಳ್ಳೋದಕ್ಕೆ ನಾಗವರ್ಮ. ಆಸೀದಶೇಷ ನರಪತಿ ಶಿರಸ್ಸಮಭ್ಯರ್ಚಿತ ಶಾಸನ ಪಾಕಶಾಸನ ಇವಾಪರ ಚತುರ್ಧತಿ ಮಾಲಾ ಮೇಖಲಾಯ ಭುವೋ ಭರ್ತ ಪ್ರತಾಪಾನುರಾಗಾವನತ ಸಮಸ್ತ ಸಾಮಂತ ಚಕ್ರ ಚಕ್ರವರ್ತಿ ಲಕ್ಷಣೋಪೇತ ಚಕ್ರಧರ ಇವ ಕರತಲ ಕಮಲೋಪಲಕ್ಷ್ಯಮಾಣ ಶಂಖಚಕ್ರ ಲಾಂಛನ ಹರ ಇವ ಜಿತಮನ್ಮತಃ ಗುಹ ಇವ ಅಪ್ರತಿಹತ ಶಕ್ತಿ ಕಮಲಯೋನಿರಿವ ವಿಮಾನೀಕೃತ ರಾಜಹಂಸಮಂಡಲ ಜಲಧಿರಿವ ಲಕ್ಷ್ಮೀಪ್ರಸೂತಿ ಗಂಗಾ ಪ್ರವಾಹ ಇವ ಭಗೀರಥ ಪಥ ಪ್ರವೃತ್ತ ರವಿರಿವ ಪ್ರತಿದಿವಸೋಪಜಾಯಮಾನೋದಯ ಮೇರುರಿವ ಸಕಲ ಉಪಜೀವ್ಯಮಾನ ಪಾದಚ್ಛಾಯ ದಿಗ್ಗಜ ಇವ ಅನವರತ ಪ್ರವೃತ್ತ ದಾನಾರ್ದ್ರೀಕೃತಕರ ಕರ್ತಾ ಮಹಾಶ್ಚರ್ಯಾಣಾಂ ಆಹರ್ತಾ ಕ್ರತೂನಾಂ ಆದರ್ಶ ಸರ್ವಶಾಸ್ತ್ರಾಣಾಂ ಉತ್ಪತ್ತಿ ಕಲಾನಾಂ ಕುಲಭವನಂ ಗುಣಾನಾಂ ಆಗಮಃ ಕಾವ್ಯಾಮೃತರಸಾನಾಂ ಉದಯಶೈಲೋ ಮಿತ್ರಮಂಡಲಸ್ಯ ಉತ್ಪಾತಕೇತುರಹಿತಜನಸ್ಯ ಪ್ರವರ್ತಯಿತಾ ಗೋಷ್ಠೀಬಂಧಾನಾಂ ಆಶ್ರಯೋ ರಸಿಕಾನಾಂ ಪ್ರತ್ಯಾದೇಶೋ ಧನುಷ್ಮತಾಂ ಧೌರಯ್ಯ ಸಾಹಸಿಕಾನಾಂ ಅಗ್ರಣೀರ್ವಿದಗ್ಧಾನಾಂ ವೈನತೇಯೈವ ವಿನತಾನಂದನ ಜನನಃ ವೈನ್ಯೈವ ಚಾಪಕೋಟಿ ಸಮುತ್ಸಾರಿತ ರಾತಿಕುಲಾಚಲೋ ರಾಜಾ ಶೂದ್ರಕೋ ನಾಮ ಆಸೀತ್. ಇಷ್ಟೇ ವಾಕ್ಯ. ರಾಜ ಒಬ್ಬ, ಶೂದ್ರಕ ಅಂತ ಒಬ್ಬ ರಾಜ ಇದ್ದ. ಇಷ್ಟು ಅವನು ಹೇಗಿದ್ದ ಅಂತ ಬೇಕಿಲ್ಲ. ಆಸೀತ್ ಇದ್ದ, ಅಲ್ಲಿಂದ ಶುರು ಮಾಡ್ತಾನೆ. ರಾಜ ಶೂದ್ರಕೋ ನಾಮ ಹೀಗೆ ಆರಂಭ ಮಾಡ್ತಾನೆ. ಅಲ್ಲಿ ನೋಡಿ, ಅವನು ಏನು ಸಮಸ್ತ ನರಪತಿ ಸಮಭ್ಯರ್ಚಿತ ಶಾಸನ, ಎಲ್ಲ ಸಾಮಂತರು ಅವನನ್ನು ಆರಾಧಿಸ್ತಾ ಇದ್ರು. ಗಂಗಾದೇವಿ ಆಸೀದಶೇಷ ಸಾಮಂತ ಮಸ್ತ ಕನ್ಯಸ್ಥ ಶಾಸನ ಅಂತ ಅದನ್ನು ಹಾಗೆ ಪದ್ಯರೂಪದಲ್ಲಿ ಇಟ್ಬಿಟ್ಟಿದ್ದಾಳೆ ತನ್ನ ಮಥುರಾ ವಿಜಯ ಕಾವ್ಯದಲ್ಲಿ. ಆಸೀದಶೇಷ ಸಾಮಂತ ನರಪತಿ ಸಮಭ್ಯರ್ಚಿತ ಶಾಸನ ಅಂತ ಇವನು ಗದ್ಯ ಹೇಳಿದ್ರೆ, ಅವಳು ವಾಣಿ ವೀಣಾ ಪರಾಮೃಷ್ಟ ವೀಣಾ ನಿಕ್ವಣ ವಾಣಿ ಪಾಣಿ ಪರಾಮೃಷ್ಟ ವೀಣಾ ನಿಕ್ವಾಣ ಹಾರಿಣೀಂ ಭಾವಯಂತಿ ಕಥಂ ವಾನ್ಯೇ ಭಟ್ಟಬಾಣಸ್ಯ ಭಾರತೀಂ ಅಂತ ಸರಸ್ವತಿಯ ಕೈಯ ವೀಣೆಯ ನಾದವನ್ನು ಧಿಕ್ಕರಿಸುವಂಥದ್ದು ಇವನ ಮಾಧುರ್ಯ ಅಂತ ಅವಳು ತೆಗೆದುಕೊಂಡಿದ್ದಾಳೆ ಬಾಣಭಟ್ಟನಿಂದ. ಹಾಗೆ ಎಲ್ಲ ರಾಜರುಗಳಿಂದ ಅರ್ಚಿತನಾದವನು ಪಾಕಶಾಸನಂತೆ ಸಮಭ್ಯರ್ಚಿತ ಶಾಸನ. ಇವನ ಶಾಸನ ಎಲ್ಲರಿಗೂ ಆದರ್ಶ, ಶಿರೋಧಾರ್ಯ. ಇವನು ಪಾಕಶಾಸನ, ಇಂದ್ರನಂತೆ ಇರತಕ್ಕಂಥವನು. ಇನ್ನು ಚತುಸ್ಸಮುದ್ರ ಮುದ್ರಿತವಾದ 4 ಸಮುದ್ರ ಸುತ್ತುವರೆದ ಭೂಮಿ ಯಾವುದಿದೆ ಅದಕ್ಕೆ ಸ್ವಾಮಿ ಇವನು, ಭೂಮಿಗೆ ಸ್ವಾಮಿ. ಇವನು ಪ್ರತಾಪಾನುರಾಗದಿಂದ, ತನ್ನ ಪ್ರತಾಪದಿಂದ, ಪ್ರೀತಿಯಿಂದ ಎಲ್ಲ ಸಾಮಂತರನ್ನು ಕೂಡ ತಲೆಬಾಗಿಸಿದ್ದಾನೆ. ಸಾಮಂತ ಚಕ್ರವನ್ನು ತಲೆಬಾಗಿಸಿದ್ದಾನೆ. ಚಕ್ರವರ್ತಿ ಲಕ್ಷಣದಿಂದ ಕೂಡಿದ್ದಾನೆ. ಅವನತ ಸಾಮಂತ ಚಕ್ರ ಚಕ್ರವರ್ತಿ ಲಕ್ಷಣೋಪೇತ ಮುಕ್ತ ಪದಗ್ರಸ್ತ, ಹಿಡಿದ ಪದವನ್ನೇ ಮತ್ತೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತೀವಲ್ಲ ಆ ಥರ. ಮತ್ತು ಇವನ ಕೈಯಲ್ಲಿ ಕರಕಮಲ ಉಪಲಕ್ಷ್ಯಮಾಣ ಶಂಖ ಚಕ್ರ ಲಾಂಛನ, ಕೈಯಲ್ಲಿ ಶಂಖ ಚಕ್ರ ಮೊದಲಾದ ರೇಖೆಗಳಿವೆ. ಹಾಗಾಗಿ ಇವನು ಮಹಾವಿಷ್ಣುವಿನಂತೆ ತೋರ್ತಾನೆ. ಹರವ್ಯ ಜಿತ ಮನ್ಮತಃ, ಶಿವನಂತೆ ಇವನು ಮನ್ಮಥನನ್ನು ಗೆದ್ದಿದ್ದಾನೆ. ಶೂದ್ರಕ ಮದುವೆ ಮಾಡಿಕೊಂಡಿರಲಿಲ್ಲ, ಬ್ರಹ್ಮಚಾರಿಯಾಗಿಯೇ ಇದ್ದ. ಗುಹ ಇವ ಅಪ್ರತಿಹತ ಶಕ್ತಿ, ಗುಹನ ಕೈನಲ್ಲಿ ಶಕ್ತಿ ಆಯುಧ ಇದೆ. ಇವನ ಹತ್ರವೂ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಅಂತ ರಾಜರುಗಳಿಗೆ ಬೇಕಾದ 3 ಬಗೆಯ ಶಕ್ತಿ ಉಂಟು. ಇವನು ಸುತ್ತಲೂ ರಾಜಹಂಸರು, ಶ್ರೇಷ್ಠರಾದ ರಾಜಹಂಸರು ವಿಮಾನ ಮಾಡಿಕೊಂಡಿದ್ದಾರೆ ಅಂತ ಸುತ್ತ ಬಳಸಿಕೊಂಡಿದ್ದಾರೆ. ಹಾಗಾಗಿ ಬ್ರಹ್ಮನಂತೆ ಇವನು, ಬ್ರಹ್ಮನು ವಿಮಾನವಾಗಿ ರಾಜಹಂಸಗಳನ್ನು ಮಾಡಿಕೊಂಡಿದ್ದಾನೆ. ವಿಮಾನೀಕೃತ ರಾಜಹಂಸ ಮಂಡಲ. ಇವನು ಸಂಪತ್ತಿನ ಆಕರ, ಸಮುದ್ರ ಇದ್ದಂತೆ ಲಕ್ಷ್ಮೀ ಆಕರ, ಲಕ್ಷ್ಮೀ ಸಮುದ್ರದಲ್ಲಿ ಹುಟ್ಟಿದವಳು. ಇವನು ಭಗೀರಥ ಯತ್ನ ಮಾಡ್ತಾನೆ. ಹೇಗೆ ಭಗೀರಥ ಗಂಗೆಯನ್ನು ತಂದನು ಆ ರೀತಿ ಇವನ ಪ್ರಯತ್ನವು ಭಗೀರಥ ಪ್ರಯತ್ನ. ಇವನು ಪ್ರತಿ ದಿವಸವೂ ಅಭ್ಯುದಯ, ಸೂರ್ಯ ಇದ್ದಂತೆ. ಇವನದು ಇಳಿಯೋದೇ ಇಲ್ಲ, ಏಳತಕ್ಕಂಥದ್ದೇ ಇಲ್ಲ. ಆಶ್ಚರ್ಯಗಳನ್ನು ನಿರ್ಮಾಣ ಮಾಡ್ತಾನೆ, ಯಜ್ಞಗಳನ್ನು ಆಚರಿಸ್ತಾನೆ, ಸರ್ವಶಾಸ್ತ್ರಗಳ ಆದರ್ಶ ಸ್ವರೂಪನಾಗಿದ್ದಾನೆ, ಕಲೆಗಳಿಗೆ ಉತ್ಪತ್ತಿಯಾಗಿದ್ದಾನೆ, ಗುಣಗಳಿಗೆ ಹುಟ್ಟುಮನೆ ಆಗಿದ್ದಾನೆ, ಕಾವ್ಯಾಮೃತಕ್ಕೆ ಇವನು ಆಕರ ಸಾಮಗ್ರಿಯಾಗಿದ್ದಾನೆ. ಮಿತ್ರಮಂಡಲ, ಇಲ್ಲಿ ಶ್ಲೇಷ ಉಂಟು. ಮಿತ್ರ ಅಂದರೆ ಸೂರ್ಯ ಅಂತಲೂ ಗೆಳೆಯ ಅಂತಲೂ. ಮಿತ್ರಮಂಡಲ, ಸೂರ್ಯ ಮಂಡಲಕ್ಕೆ ಉದಯಶೈಲ. ಯಾವ ಬೆಟ್ಟದ ಮೇಲೆ ಸೂರ್ಯ ಹುಟ್ಟುತ್ತಾನೋ ಆ ಥರ ಉದಯಶೈಲ. ಇನ್ನು ಅಹಿತ ಜನಕ್ಕೆ, ವೈರಿಗಳೇ ಉತ್ಪಾತಕೇತು, ಅಂದರೆ ಮೇಲೆ ಬೀಳತಕ್ಕಂಥ ಬಾವಟ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ ಅಂತ ಒಂದರ್ಥ. ಉತ್ಪಾತಕೇತು ಅಂದರೆ ಅವರ ಪಾಲಿಗೆ ಧೂಮಕೇತು ಇದ್ದಂತೆ, ಅಮಂಗಲ ಸೂಚಕನೂ ಹೌದು ಶತ್ರುಗಳಿಗೆ. ಗೋಷ್ಠಿ ಬಂಧಾನಾಂ ಪ್ರವರ್ತಯಿತ,
ವಿದ್ಯಾ ವಿನೋದ ಗೋಷ್ಠಿ ಇದೆಯಲ್ಲ, ಅದನ್ನು ಮಾಡಿಸ್ತಾ ಇರ್ತಾನೆ. ಅದನ್ನು ಹೇಳ್ತಾನೆ, ಬಿಂದುಚ್ಯುತಕ, ಮಾತ್ರಾಚ್ಯುತಕ, ಅಂತರ್ಲಾಪಿ, ಬಹಿರ್ಲಾಪಿ, ಕ್ರಿಯಾಗುಪ್ತ, ಕಾರಕಗುಪ್ತ, ಸಮಸ್ಯೆ ಪೂರ್ಣ ಮೊದಲಾದ ಎಷ್ಟೆಷ್ಟನ್ನೆಲ್ಲ ಮಾಡ್ಕೊಳ್ತಕ್ಕಂಥ ಸಮಯ ಇತ್ತು ರಾಜಕುಮಾರರಿಗೆ ಅಂತ. ಈ ಕಾಲದ ಮಂತ್ರಿ ಕುಮಾರರ ತರಹ ಅಲ್ಲ. ಆ ಕಾಲದ ರಾಜಕುಮಾರರು ಇವರು ಹೊಟ್ಟೆ ಸೀಳಿದ್ರೆ 2 ಅಕ್ಷರ ಉದುರೋದಿಲ್ಲ. ಉದುರದೆ ಅದು ಮುಂದೆ ಮಂತ್ರಿ ಆಗಬೇಕು, ಭಾವಿ ಮಂತ್ರಿ ಅಂತಕ್ಕಂಥದ್ದಷ್ಟೇ. ಆದರೆ ಇವರುಗಳು ಹಾಗಲ್ಲ. ವಿನೋದ ವಿದ್ಯಾ ಗೋಷ್ಠಿಗಳನ್ನು ಆಯೋಜನೆ ಮಾಡಿಕೊಳ್ತಾ ಇದ್ರು. ರಸಿಕರಿಗೆ ಆಶ್ರಯವಾಗಿದ್ದ. ಎಂಥ ಧನುರ್ಧಾರಿಗಳಿಗೂ ಕೂಡ ಇವನು ಪ್ರತ್ಯಾದೇಶ, ಉತ್ತರವಾದಂತೆ ಇರ್ತಾ ಇದ್ದ. ಧೋರೆಯ ಸಾಹಸಿಕಾನಾಂ, ಎಂತೆಂಥ ದೊಡ್ಡ ಸಾಹಸ ಮಾಡ್ತಕ್ಕಂಥವ್ರಿಗೆ ಮೀರಿದಂಥ ಸಾಹಸ ಮಾಡ್ತಾ ಇದ್ದ. ವಿದಗ್ಧರಿಗೆ, ಬುದ್ಧಿವಂತರು ಅನಿಸ್ಕೊಂಡವರಿಗೆ ಇವನು ನಾಯಕನಾಗಿದ್ದ. ವಿನತಾನಂದ ಜನಕ, ವಿನತೆಗೆ ಆನಂದ ಕೊಟ್ಟವನು ಸೆರೆ ಬಿಡಿಸಿ ವೈನತೆಯ ಗರುಡ. ಇವನು ವಿನತ, ತಗ್ಗಿ ಬಗ್ಗಿ ಇದ್ದವರಿಗೆ ಆನಂದ ಕೊಡ್ತಾ ಇದ್ದ. ಗರುಡನಂತೆ ಅಮೃತವನ್ನೇ ತಂದು ಕೊಡ್ತಾ ಇದ್ದ. ವೈನ್ಯ ಇವ ಚಾಪಕೋಟಿ ಸಮುತ್ಸಾರಿತ ಅರಾತಿ ಕುಲಾಚಲು. ವೈನ್ಯ ಅಂದರೆ ವೇನನ ಮಗ. ಪೃಥುಮಹಾರಾಜ ಮಹಾವಿಷ್ಣುವಿನ ಅವತಾರಗಳಲ್ಲೊಂದು ಭಾಗವತ ಹೇಳುತ್ತದೆ. ಅವನು ತನ್ನ ಬಿಲ್ಲಿನ ತುದಿಯಿಂದಲೇ, ಬಿಲ್ಲಿನ ಕೊಪ್ಪಿನಿಂದಲೇ ವೈರಿ ಸಮೂಹವನ್ನೇ ಎಬ್ಬಿಸಿಬಿಟ್ಟಿದ್ದ. ಕುಲಾಚಲಗಳೆಲ್ಲ ಅಂದರೆ ವೇನನ ಕಾಲದಲ್ಲಿ ಎಲ್ಲ ಭೂಮಿ ಗತಿಗೆಟ್ಟು ಹೋಗಿ, ಬೀಜಗಳನ್ನೇ ಭೂಮಿ ನುಂಗಿ, ಬೆಟ್ಟಗಳೆಲ್ಲ ಅಲ್ಲಾಡಿ ಹೋಗಿ, ನದಿಗಳೆಲ್ಲ ಬತ್ತಿ ಹೋಗಿ ಅನಾಚಾರ ಆಗಿತ್ತು. ಆಗ ಇವನು ಎಲ್ಲವನ್ನ ಸಜ್ಜು ಮಾಡಿದ. ಭೂಮಿಯನ್ನು ಗೋರೂಪದಲ್ಲಿ ತಂದಿಟ್ಟು ಹಾಲು ಕರೆಯುವ ಗೌಳಿಗನಾದ ಪೃಥು ಮಹಾರಾಜ ಬೆಟ್ಟಗಳನ್ನೆಲ್ಲ ತನ್ನ ಬಿಲ್ಲಿನ ತುದಿಯಿಂದ ಮೂಲೆಗೆ ತಳ್ಳಿ ಅವುಗಳನ್ನು ಇರಬೇಕಾದ ಜಾಗದಲ್ಲಿ ಇರಿಸಿದ ಅಂತೆಲ್ಲ ಉಂಟು. ಇವನು ಅರಾತಿ ಕುಲಾಚಲ, ವೈರಿಗಳೆಂಬ ಬೆಟ್ಟಗಳನ್ನೆಲ್ಲ ಇವನು ತನ್ನ ಬಿಲ್ ತುದಿಯಿಂದಲೇ ತಳ್ಳಿಬಿಡ್ತಾ ಇದ್ದ. ಇಂಥವನು ರಾಜ ಶೂದ್ರಕ ಅಂತಿದ್ದ. ಇಷ್ಟೆಲ್ಲ ಮಾಡಿದಾನೆ ಅಂತ ಶೂದ್ರಕನ ಬಗ್ಗೆ ಬಿಲ್ಡಪ್ ಕೊಟ್ಟನಲ್ಲ, ಇವನ ಕೆಲಸ ಕಾವ್ಯದಲ್ಲಿ ಏನು ಅಂದರೆ ಕತೆ ಕೇಳೋದಷ್ಟೇ, ಇನ್ನೇನೂ ಇಲ್ಲ. ನಿರ್ವಂಚನೆಯಿಂದ ಸಂಪೂರ್ಣವಾಗಿ ಒಬ್ಬ ಕೇಳೋನು ಅಂತಂದರೆ, ಈ ಸಭೆಯಲ್ಲಿ ಯಾರೋ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಕೇಳೋರಿದ್ದರೆ ಅವ್ರು ಯಾವ ಶರ್ಟ್ ಹಾಕಿದ್ದಾರೆ, ಯಾವ ಪ್ಯಾಂಟ್ ಹಾಕಿದ್ದಾರೆ, ಅವ್ರ ಕನ್ನಡಕದ ಫ್ರೇಮ್ ಎಂಥದ್ದು, ಯಾವ ರೀತಿಯಾಗಿ ಕೂತಿದ್ದಾರೆ, ಯಾವ ರೀತಿಯಾಗಿ ನಿದ್ರೆ ಮಾಡ್ತಿದ್ದಾರೆ, ಯಾವ ರೀತಿ ಆಕಳಿಸ್ತಾ ಇದ್ದಾರೆ, ಏನು ಮನಸ್ಸಿನಲ್ಲಿ ಆಲೋಚನೆಗಳಿದೆ, ಅವನ್ನೆಲ್ಲವನ್ನು ಸಾಂಗೋಪಾಗವಾಗಿ ಹೇಳಬಲ್ಲಂಥ ದೀರ್ಘದರ್ಶಿ ಮಹಾಕವಿ ಬಾಣಭಟ್ಟ. ಅವನು ಪರಮಾತ್ಮ ಇದ್ದಂತೆ ಎಲ್ಲರಲ್ಲಿಯೂ ಸಮಾನವಾಗಿ ನೋಡ್ತಾನೆ. ಅದು ಅದ್ಭುತವಾದ ದೃಷ್ಟಿ. ನಾಳೆಯಿಂದ ಮನೋಹರವಾದ ಮತ್ತಷ್ಟು ವರ್ಣನೆಗಳನ್ನು ನೋಡೋಣ. ನಮಸ್ಕಾರ.